ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತೊಂದು ಭಾನುವಾರ ಕೂಡ ಯೂಟ್ಯೂಬ್ ಮುಖಾಂತರವಾಗಿ ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವ ಹಾಗೆ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ನಾವು ಈ ದಿನದಲ್ಲಿ ಕೂಡ ದೇವರನ್ನು ಮಹಿಮೆಪಡಿಸಿ, ದೇವರನ್ನು ಆರಾಧಿಸಿ, ದೇವರನ್ನು ಕೊಂಡಾಡುವರಾಗಿರೋಣ. ಇಸ್ರಾಯೇಲಿನ ಸದಮಲ ಸ್ವಾಮಿಯನ್ನು ನಾವು ಆರಾಧಿಸುವರಾಗಿರೋಣ, ಆತನನ್ನು ಕನಪಡಿಸುವರಾಗಿರೋಣ. ನಾವು ಪ್ರಾರಂಭವಾಗಿ ಪ್ರಾರ್ಥನೆ ಮಾಡಿ ಇವತ್ತಿನ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣುಗಳು ಮುಚ್ಚಿ ಶಿರವಾಗಿ ದೇವರ ಸನ್ನದಿಯಲ್ಲಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ರಾಜಾದಿರಾಜನೇ, ಕರ್ತಾದಿ ಕರ್ತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಕೃಪಾಪೂರ್ಣನಾದ ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಭೂಮಿ, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವೂ ನಿರ್ಮಾಣ ಮಾಡಿರುವ ಜೀವಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಗೋ ಕರ್ತನಾದ ಯೇಸುವೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಮತ್ತೊಂದು ದಿನವನ್ನು ಕೂಡ ನೀವು ನಮಗೆ ಒದಗಿಸಿಕೊಟ್ಟು ನಿಮ್ಮನ್ನು ಆರಾಧಿಸುವ ಹಾಗೆ ನಮಗೆ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನದಲ್ಲಿ ಕರ್ತನೇ, ನಾವು ಅರ್ಪಿಸುವ ಆರಾಧನೆ ಸ್ವರ್ಗ ಸಿಂಹಾಸನದಲ್ಲಿ ಸ್ವೀಕಾರ್ಯವಾಗಲಿಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನಮ್ಮ ಸ್ತೋತ್ರಗಳು, ಸ್ತುತಿ ಗೀತಗಳು, ದೇವರೇ, ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಪರಲೋಕದಲ್ಲಿ ದೇವರಿಗೆ ಅಂಗೀಕಾರವಾಗಲಿಕ್ಕಾಗಿ ನಾವು ನಮ್ಮನ್ನೇ ನಿಮ್ಮ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ. ಕೋಟಾನು ಕೋಟಿ ದೇವದೂತರುಗಳು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನೆಂದು ಆರ್ಪಡಿಸುವಾಗೆ ದೇವರೇ, ಆ ಪರಿಶುದ್ಧನಾದ ದೇವರನ್ನು ಆ ದೇವದೂತರುಗಳ ಜೊತೆ ಸೇರಿ ನಾವು ಕೂಡ ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಆ ಸ್ವರ್ಗೀಯ ಸೈನಿಕರ ಆರಾಧನೆಯ ಜೊತೆಯಲ್ಲಿ ನಮ್ಮ ಆರಾಧನೆಯನ್ನು ಕೂಡ ಅಂಗೀಕರಿಸು ದೇವರೇ ಎಂದು ಪ್ರಾರ್ಥಿಸುತ್ತೇನೆ. ಈ ಆರಾಧನೆ ದೇವರೇ, ಅನೇಕ ಮಕ್ಕಳು ದೇವರೇ ತಮ್ಮ ತಮ್ಮ ಮನೆಗಳಲ್ಲಿ ಇದ್ದುಕೊಂಡು, ದೂರ ದೂರಗಳಲ್ಲಿ ಇದ್ದುಕೊಂಡು ದೇವರೇ ನಿಮ್ಮನ್ನು ಆರಾಧಿಸುವಾಗಲೂ ಎಲ್ಲರ ಆರಾಧನೆ ದೇವರೇ, ಸ್ತುತಿ ಗೀತಗಳು, ಎಲ್ಲರ ಪ್ರಾರ್ಥನೆಗಳು ದೇವರೇ, ಅದು ಸ್ವರ್ಗ ಸಿಂಹಾಸನದಲ್ಲಿ ನಿಮಗೆ ಸ್ವೀಕಾರ್ಯವಾಗಿ ಬರಲಿಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನಮ್ಮ ಪ್ರಿಯ ಮಕ್ಕಳೆಲ್ಲರನ್ನು ದೇವರೇ ಸಮರ್ಪಣೆ ಮಾಡುತ್ತೇನೆ. ಪ್ರತಿಯೊಂದು ಕುಟುಂಬಗಳಲ್ಲಿ ಇದ್ದುಕೊಂಡು ಮಕ್ಕಳು ಪ್ರಾರ್ಥಿಸುವಾಗೆ ಅವರವರ ಕುಟುಂಬಗಳಲ್ಲಿ ಕರ್ತನೇ ಆರಾಧನೆಯ ಮಧ್ಯದಲ್ಲಿ ದೈವ ಪ್ರಸನ್ನತೆ ಕಾಣಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರ ಸಾನ್ನಿಧ್ಯ ಕಾಣಬೇಕಾಗಿ ಪ್ರಾರ್ಥಿಸುತ್ತೇನೆ. ಪವಿತ್ರ ಆತ್ಮರು ಆ ಆರಾಧಿಸುವಂಥ ಮನೆಯಲ್ಲಿ ಪವಿತ್ರಾತ್ಮನು ಚಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಆತ್ಮನ ಉಜ್ಜೀವನವನ್ನು ಮಕ್ಕಳು ಹೊಂದಿಕೊಳ್ಳುವ ಹಾಗೆ ಪ್ರಾರ್ಥಿಸುತ್ತೇನೆ. ದೇವರೇ, ನೀ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ದಾಸರಾಗಿರುವ ನಮ್ಮನ್ನು ಕೂಡ ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ರಾಜ್ಯದ ಸೇವೆಯ ಪರವಾಗಿ ಪ್ರಯೋಜನವುಳ್ಳ ಒಂದು ಪಾತ್ರೆಯಾಗಿ ನೀವು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ನಮ್ಮ ರಕ್ಷಕನು ಒಡೆಯುವನು ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಾವು ಸೇರಿ ದೇವರನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ನೀವಿರುವುದು ದೂರ ದೂರ ಅವರವರ ಮನೆಗಳಲ್ಲಿ ಆಗಿದರೆ ಕೂಡ ನಾವು ಮನಸ್ಸಿನಲ್ಲಿ ನಾವು ಎಲ್ಲರೂ ಸಭೆಯಾಗಿ ಒಂದೇ ಸ್ಥಳದಲ್ಲಿ ಕೂಡಿಕೊಂಡಿದ್ದೇ ಎಂಬುದನ್ನು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಳ್ಳಿ. ಹಾಗೆ ನಾವು ಇರುವಂಥ ಸ್ಥಳಗಳಲ್ಲಿ, ನಿಮ್ಮ ಮನೆಗಳಲ್ಲಿ ನೀವು ಹಾಡುವಾಗ ಅದು ಚಪ್ಪಾಳಿ ಹೊಡೆದು ಹಾಡುವ ಸಮಯದಲ್ಲಿ ಚಪ್ಪಾಳಿ ಹೊಡೆಯುತ್ತಾ ಹಾಡಿರಿ, ಘನಪಡಿಸಿ ಮಹಿಮೆಪಡಿಸಿ ಹಾಡಿರಿ, ಉತ್ಸಾಹವಾಗಿ ಹಾಡಿರಿ. ಆ ಸಮೀಪದ ಮನೆಯವರು ಏನು ತಿಳ್ಕೊಳ್ತಾರೋ ಅದನ್ನು ಬೇಜಾರು ಮಾಡಬೇಡ. ನೀವು ನಿಮ್ಮ ಮನೆಗಳಲ್ಲಿ ನೀವು ಜೋರಾಗಿ ಉತ್ಸಾಹವಾಗಿ ಹಾಡುವಾಗ ನಿಮ್ಮ ಮನೆಯಲ್ಲಿ ಒಂದು ಆ ದೈವ ಪ್ರಸನ್ನತೆ ಇಳಿದು ಬರುವುದು, ಅದು ನಿಮ್ಮ ಸಮೀಪದ ಮನೆಯವರಿಗೂ ಅದು ಆಶೀರ್ವಾದಕರವಾಗಿರುತ್ತದೆ. ಹಾಲೆಲೂಯಾ. ದೇವರು ನಿಮಗೆ ಸಹಾಯ ಮಾಡಲಿ. ಎಲ್ಲರೂ ಸೇರಿ ದೇವರನ್ನು ಹಾಡಿ ಮಹಿಮೆಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಆರಾಧನೆ ಮಾಡೋಣ.
ಬಾಧ್ಯದೊಳು ಈಗ ಬಾಧಿ ಪವಿತ್ರ ಆತ್ಮನೇ ನಮ್ಮ ಮಧ್ಯದಲ್ಲಿ ಇಳಿದು ಭಾಷಿಸುವಾಗ ದೇವರೇ ಇಳಿದು ಬಂದು ಆರಾಧನೆ ಮಾಡುವಾಗ ನಮ್ಮನ್ನು ಬಲಪಡಿಸಿ. ನಾವು ಇನ್ನೊಂದು ಹಾಡನ್ನು ಕೂಡ ಹಾಡಿ ದೇವರನ್ನು ಕೊಂಡಾಡೋಣ. ನೀವು ಉನ್ನತನು ಅದ್ಭುತಗಳನ್ನು ಮಾಡುವನು, ನಿಮ್ಮ ಹಾಗೆ ಯಾರೂ ಇಲ್ಲ ಅಂತ ಹಾಡನ್ನು ನಾವು ಈಗ ಹಾಡಿ ದೇವರನ್ನು ಕೊಂಡಾಡೋಣ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ತಟ್ಟುತ್ತಾ ಉತ್ಸಾಹವಾಗಿ ಆರಾಧನೆ ಮಾಡೋಣ. ಆರಾಧನೆ ಮಾಡುತ್ತಾ ಇರುವಾಗ ದೇವರು ಉನ್ನತನಾದ ದೇವರ ಶಕ್ತಿ ನಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಅದ್ಭುತ ಮಾಡುವ
ನೀವು ಉನ್ನತರು. ಕೈಗಳನ್ನು ಹೇಳೋಣ. ಅದ್ಭುತ ಮಾಡುವೆ, ನಿಮ್ಮ ಹಾಗೆ ಯಾರು ಇಲ್ಲ, ನಿಮ್ಮ ಹಾಗೆ ಮತ್ಯಾರು ಇಲ್ಲ. ಒಂದು ಸಲ ಕೂಡ ಹೃದಯಪೂರ್ವಕವಾಗಿ ಹೇಳೋಣ. ನೀವು ಉನ್ನತರು, ಅದ್ಭುತ ಮಾಡುವೆ, ನಿಮ್ಮ ಹಾಗೆ ಯಾರು ಇಲ್ಲ, ನಿಮ್ಮ ಹಾಗೆ ಮತ್ಯಾರು ಇಲ್ಲ. ಯೇಸು ಹಾಗೆ ಮತ್ಯಾರು ಇಲ್ಲ, ಯೇಸು ಹಾಗೆ ಮತ್ಯಾರು ಇಲ್ಲ. ಹಾಲೆಲೂಯ. ಮತ್ತೊಂದು ಹಾಡು ಕೂಡ ಹಾಡಿ ನಾವು ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ನಾವು ಹೋದ 2-3 ವಾರಗಳ ಮುಂಚೆ ಒಂದು ಹೊಸ ಹಾಡು ಹಾಡಿದೆ, ಅದನ್ನೊಂದು ಸಲ ಕೂಡ ಹಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ನೆನಪು ಮಾಡಿಕೊಂಡು ಹಾಡಿ ದೇವರನ್ನು ಹೃದಯಪೂರ್ವವಾಗಿ ಆರಾಧನೆ ಮಾಡಿಕೊಳ್ಳೋಣ. ಸಮವಾಗಿ ಹೇಳಲು ಯಾರು ಇಲ್ಲವೇ, ನಿಮ್ಮ ಹಾಗೆ ಯೇಸುವೆ, ಜೀವವೇ ಸ್ವಂದವೇ, ನಿಮ್ಮಲ್ಲಿ ಮಾತ್ರ ಹೊರಗುವನೆಂದ ಹಾಡನ್ನು ನಾವೀಗ ಎಲ್ಲರೂ ಕೂಡ ಪರಲೋಕದಲ್ಲಿರುವ ಯೇಸು ಸ್ವಾಮಿಯನ್ನು ನಮ್ಮ ಬಳಿಯಲ್ಲಿ ಇದೆ ಎಂದು ಧ್ಯಾನಿಸಿಕೊಂಡು ನಾವು ಆರಾಧನೆ ಮಾಡೋಣ. 2-3 ಜನ ನನ್ನ ಹೆಸರಿನ ನಿಮಿತ್ತವಾಗಿ ಎಲ್ಲಿ ಕೂಡಿ ಬರುತ್ತೀರೋ ಅವರ ನಡುವೆ ನಾನು ಇದ್ದೀನಿ ಅಂತ ದೇವರ ವಾಗ್ದಾನವಿದೆಯಲ್ಲ. ನಿಶ್ಚಯವಾಗಿಯೂ ಯೇಸು ಸ್ವಾಮಿ ನಮ್ಮ ಬಳಿಯಲ್ಲಿ ನಿಂತ್ಕೊಂಡಿದ್ದಾರೆ. ಅವರಲ್ಲಿ ಹೊರಗಿಕೊಂಡು ನಾವು ಈ ಹಾಡನ್ನು ಹಾಡಿಕೊಳ್ಳೋಣ. ಸಮವಾಗಿ ಹೇಳಲು ಯಾರೂ ಇಲ್ಲ ಯೇಸು. ಸಮವಾಗಿ ಹೇಳಲು ಯಾರು ಇಲ್ಲವೇ, ನಿಮ್ಮ ಹಾಗೆ ಯೇಸುವೇ, ಸಮವಾಗಿ
ಜೀವವಾಗಿರುವ ಯೇಸು, ಸ್ವಂತವಾಗಿರುವ ಯೇಸು, ಪ್ರೇಮವಾಗಿರುವ ಯೇಸು, ಜೀವವಾಗಿರುವ ಯೇಸು, ನಮ್ಮನ್ನು ಜೀವ ಕೊಡಲಿಕ್ಕೆ ಶಕ್ತನಾದ ಯೇಸು, ಪ್ರೀತಿ ಮಾಡಲಿಕ್ಕೆ ಶಕ್ತನಾದ ಯೇಸು, ನಮ್ಮನ್ನು ಪ್ರೀತಿಸುವ ಯೇಸು, ನಮ್ಮನ್ನು ಪ್ರೀತಿಸುವಕ್ಕೋಸ್ಕರ ತನ್ನ ರಕ್ತವನ್ನೇ ಸುರಿದುಕೊಟ್ಟ ಯೇಸು, ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟ ಯೇಸು. ಆ ಯೇಸುವನ್ನು ನಾವು ಕೂಡ ಬಾಯಲ್ಲಿ ಅರಿಕೆ ಮಾಡೋಣ. ಯೇಸುವೇ, ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸಪ್ಪ, ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸಪ್ಪ, ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸು ಜೀವಿಸುತ್ತಾರೆಂದು ನಾವು ಹಾಡಿದೀವಲ್ಲ, ಆದರೆ ಈಗ ನಾವು ಯೇಸಪ್ಪ ನೀವು ಜೀವಿಸುವಾಗ ನಾವು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಲೋಕದಲ್ಲಿ ಎಷ್ಟೋ ಪ್ರೀತಿಯನ್ನು ನೋಡಿದೆ, ಆದರೆ ಯಾವುದು ಶಾಶ್ವತವಿಲ್ಲ. ಎಷ್ಟೋ ಜನ ಸಂತೋಷವಾಗಿರುತ್ತಾರೆ, ಅದೇ ಒಂದು ನಿಮಿಷಕ್ಕಾದರೆ ಅವರ ಸಂತೋಷ ಮುಗಿದು ಹೋಗುತ್ತದೆ. ಆದರೆ ಯೇಸುವನ್ನು ನಂಬುವ ಮಕ್ಕಳಿಗೆ ಯೇಸು ಜೊತೆಯಲ್ಲಿರುವಾಗ ಎಲ್ಲರೂ ಕೂಡ ಬಿಡುಗಡೆ ಇದೆಯಲ್ಲ. ಯೇಸಪ್ಪ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಬಾಯಿಗಳಿಂದ ನಾವು ಒಬ್ಬೊಬ್ಬರು ಕೂಡ ಒಂದು ಸಲ ಅರಿಕೆ ಮಾಡೋಣ. ನಿಜವಾಗ್ಲೂ ನನಗೋಸ್ಕರ ಪ್ರಾಣ ಕೊಟ್ಟ ಯೇಸಪ್ಪ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಜೀವವಾಗಿರುವ ಯೇಸುವೆ, ಪ್ರೀತಿಯಾಗಿರುವ ಯೇಸುವೆ, ನನಗೋಸ್ಕರ ಪ್ರಾಣನೇ ಕೊಟ್ಟ ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮ ಎದೆಗೆ ನಾನು ಕೂಡ ಒರಗುತ್ತೇನೆ. ಕರ್ತನೇ, ನನಗೆ ಸಹಾಯ ನೀವೇ. ನನ್ನ ದುಃಖದ ಸಮಯದಲ್ಲಿ, ನನ್ನ ವೇದನೆಯ ಸಮಯದಲ್ಲಿ, ನನಗೆ ಎಲ್ಲರೂ ಕೈ ಬಿಡುವಾಗಲೂ ಕೂಡ ನನ್ನನ್ನು ಮೇಲಕ್ಕೆತ್ತಲಿಕ್ಕಾಗಿ ನೀವಿರುವ ಕಾರಣ ನಾವು ಯಾವಾಗಲೂ ಯೇಸಪ್ಪ ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ಯೇಸುವೇ ನಿಮ್ಮನ್ನು ಪ್ರೀತಿಸುತ್ತೇನೆ. ಎಲ್ಲ ಬಾಯಿಗಳನ್ನು ಒಂದು ಸಲ ಹೇಳೋಣ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನಾ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕರ್ತನೇ, ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಆರಾಧನೆಗಳನ್ನು ಕೇಳಿಸುತ್ತಾ ಇರುವ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಅನೇಕರು ಅನೇಕ ವಿಧವಾದ ಕಷ್ಟಗಳಲ್ಲಿ ಸಿಲುಕಿದ್ದಾರೆ, ಅನೇಕ ದುಃಖಗಳಲ್ಲಿ ನೋವುಗಳಿಂದ ಇದ್ದಾರೆ ದೇವರೇ. ಆದರೆ ನಮಗೊಂದು ದಿವಸ ಕೂಡ ದೇವರೇ ನಿಮ್ಮನ್ನು ಆರಾಧನೆ ಮಾಡುವ ಹಾಗೆ ಸಹಾಯ ಮಾಡೋದಕ್ಕಾಗಿ ನಿಜವಾಗಿಯೂ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಜವಾಗಿಯೂ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನಮ್ಮನ್ನು ಆಯುಷ್ ಕೊಟ್ಟು, ಆರೋಗ್ಯ ಕೊಟ್ಟು, ಈ ಮಹಾವ್ಯಾಧಿಗಳಿಂದ, ಕಷ್ಟಗಳಿಂದ ತಪ್ಪಿಸಿ ನಿಲ್ಲಿಸೋದಕ್ಕೋಸ್ಕರ ದೇವರೇ, ನಾವು ದೇವರೇ ನಿಮ್ಮನ್ನು ಆರಾಧಿಸುತ್ತೇನೆ, ವಂದಿಸುತ್ತೇನೆ, ಮಹಿಮೆ ಸಲ್ಲಿಸುತ್ತೇನೆ. ದೇವರೇ, ನಿಮ್ಮ ಕರೆಗಳಲ್ಲಿ ದೇವರೇ ನಮ್ಮೆಲ್ಲರನ್ನು ತಗ್ಗಿಸುತ್ತೇನೆ. ನಿಮ್ಮ ಪವಿತ್ರ ಆತ್ಮರಿಂದ ನಮ್ಮನ್ನು ಬಲಪಡಿಸು ದೇವರೇ. ನಿಮ್ಮ ಪವಿತ್ರ ಆತ್ಮನ ನಮ್ಮನ್ನು ತುಂಬಿಸು ದೇವರೇ. ನಾವೊಂದು ಹೊಸ ಬಲ ಹೊಂದಿಕೊಳ್ಳುವ ಹಾಗೆ, ಹೊಸ ಶಕ್ತಿ ಹೊಂದಿಕೊಳ್ಳುವ ಹಾಗೆ ನಮ್ಮ ಮೇಲೆ ಕರುಣೆ ತೋರ್ಬೇಕಾಗಿ ಪ್ರಾರ್ಥಿಸುತ್ತೇನೆ. ನೀವು ಮಾಡುವ ಉಪಕಾರಗಳಿಗೆ ವಂದನೆ ಸಲ್ಲಿಸುತ್ತೇನೆ. ನೀವು ಮಾಡುವ ಆಶೀರ್ವಾದಗಳಿಗೆ ವಂದನೆ ಸಲ್ಲಿಸುತ್ತೇನೆ. ಇದುವರೆಗೂ ನಡೆಸಿಕೊಂಡು ಬಂದದಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ. ದೇವರೇ, ನಿಮ್ಮ ಪವಿತ್ರಾತ್ಮದಿಂದ ನಮ್ಮನ್ನು ತುಂಬಿಸು ದೇವರೇ. ನಿಮ್ಮ ವಾಕ್ಯವನ್ನು ಕೇಳುವ ಹಾಗೆ ಈಗ ದೇವರೇ, ನಾವು ಆರಾಧನೆ ಮಾಡಿರುವುದು ನೀವು ಸ್ವೀಕರಿಸಿರುವಾಗ, ನಾವು ದೇವರೇ ನಿಮಗೆ ವಂದನೆ ಸಲ್ಲಿಸುವುದು ನೀವು ಕೇಳಿರುವಾಗ, ನಿಶ್ಚಯವಾಗಿ ದೇವರೇ ತನ್ನ ದೂತರನ್ನು ದಂಡಿಸಿ ಕಾವಲಾಗಿದ್ದು ಕಾಪಾಡುವ ದೇವರೇ, ನಿಮ್ಮ ದೂತರು ನಮ್ಮ ಮಧ್ಯೆ ನಿಂತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ದೇವರೇ, ನಿಮ್ಮ ಆತ್ಮನ ಚೈತನ್ಯವನ್ನು ನಮ್ಮ ಮೇಲೆ ಇಳಿದು ಬರಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯವನ್ನು ಈ ಆರಾಧನೆಯನ್ನು ಮಾಡುತ್ತಿರುವ ಮನೆಗಳೊಳಗಡೆ ದೇವರ ಆತ್ಮನ ಇಳಿದು ಬರಲಿ, ದೇವರ ಅಗ್ನಿ ಆತ್ಮ ಇಳಿದು ಬರಲಿ, ದೇವರ ಪವಿತ್ರಾತ್ಮ ಇಳಿದು ಬರಲಿ. ಶಕ್ತವಾದ ದೇವರ ಶಕ್ತಿಯಿಂದ, ಅಭಿಷೇಕದ ಆತ್ಮನಿಂದ ಪ್ರತಿಯೊಂದು ಕುಟುಂಬಗಳಲ್ಲೂ ಕೂಡ ದೇವರ ಆತ್ಮನ ಅಭಿಷೇಕದಿಂದ ಏನೋ ಆರಾಧನೆಯಾಗತ್ತದೆ. ನೀವು ಇಳಿದು ಬಂದಿರುವ ಆರಾಧನೆ, ಏನೋ ಒಂದು ಪ್ರಾರ್ಥನೆಯಾಗತ್ತದೆ. ನೀವು ನಿಂತಿರುವ ಆರಾಧನೆ, ನೀವು ನಿಂತಿರುವ ಪ್ರಾರ್ಥನೆ. ಹಾಲೆಲೂಯ. ದೇವರೇ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ನನ್ನ ಮಕ್ಕಳಿಗಾಗಿ ಇಳಿದು ಬಂದಿರುವ ನಿನ್ನ ಸಾನ್ನಿಧ್ಯವನ್ನು ಪ್ರತಿಯೊಂದು ಮನೆಗಳಲ್ಲಿ ಯಾವ ರೀತಿಯಲ್ಲಿ ಇಳಿಬೇಕಾಗಿದೆಯೋ ಅದೇ ರೀತಿಯಲ್ಲಿ ನಾವು ಬಯಸುತ್ತೇವೆ. ಕರ್ತನೆ, ಒಂದೊಂದು ಮನೆಗಳಲ್ಲಿ ನಿಮ್ಮ ಪ್ರಸನ್ನದಿಂದ ತುಂಬಲ್ಪಡೆದು ಪ್ರಾರ್ಥಿಸುತ್ತೇನೆ. ದೇವರೇ, ಮನೆಗಳಲ್ಲಿ ನಿಮ್ಮ ಬಿಡುಗಡೆ ಕಾಣಲಿ, ಸೌಖ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಆಶೀರ್ವಾದಗಳು ಮನೆಗೆ ಬಂದು ಸೇರಲಿ, ದುಃಖಗಳು ನೀಗಿ ಹೋಗಲಿ, ನೋವುಗಳು ನೀಗಿ ಹೋಗಲಿ, ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳು ಉಂಟಾಗಲಿ. ಕರ್ತನೆ, ಮಹಾವ್ಯಾಧಿಗಳಿಂದ ನಮ್ಮನ್ನು ಕಾಪಾಡು ದೇವರೇ, ದೇಶವನ್ನು ಕಾಪಾಡು ದೇವರೇ, ಬರಬೇಕಾದ ಆಪತ್ತುಗಳಿಂದ ಬಿಡಿಸುವ ದೇವರೇ. ಅಪ್ಪ, ನೀವು ಮಾತ್ರ ಶಕ್ತನು, ನಿಮ್ಮ ಕೈಯಲ್ಲಿ ಅಸಾಧ್ಯವೂ ಯಾವುದೂ ಇಲ್ಲ. ಒಂದು ಮಾತು ಸಾಕು ದೇವರೇ, ಸಹಾಯ ಮಾಡು. ನಮ್ಮ ಪಾಪಗಳಿಗಾಗಿ ಪ್ರಾರ್ಥಿಸುತ್ತೀವಿ ಕರ್ತನೆ. ನಮ್ಮ ದೇಶದ ಪಾಪವನ್ನು ಕೂಡ ನೆನೆಸಿ ಪ್ರಾರ್ಥಿಸುತ್ತೇವೆ.
ಪ್ರಾರ್ಥಿಸುತ್ತೇವೆ. ಎಲ್ಲರ ಪಾಪಗಳನ್ನು ಕ್ಷಮಿಸಿಬಿಟ್ಟು ಬೇಗನೆ ದೇವರೇ ಈ ಕೋವಿಡ್-19 ಬಾಧೆಯಿಂದ ನಮ್ಮ ದೇಶವನ್ನು ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೀತಿಯ ನಿಮ್ಮ ಶುಭವನ್ನು, ನಿಮ್ಮ ಕೃಪೆಯನ್ನು, ನಿಮ್ಮ ಕರುಣೆಯನ್ನು ನಮಗೆ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಈಗ ನಾವು ವಾಕ್ಯ ಕೇಳಲಿಕ್ಕಾಗಿ ಸಿದ್ಧವಾಗುತ್ತೇನೆ. ನಿಮ್ಮ ವಾಕ್ಯದಿಂದ ನೀವು ನಮ್ಮ ಜೊತೆಯಲ್ಲಿ ಮಾತಾಡು ದೇವರೇ. ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಅನುಸರಿಸಿಕೊಳ್ಳುವ ಹಾಗೆ, ಅದನ್ನು ತಡೆಯಿಲ್ಲದೆ ಕೇಳಿಸಿಕೊಳ್ಳುವ ಹಾಗೆ, ಅದು ವಾಕ್ಯಗಳು ಕೇಳುತ್ತಿರುವಾಗಲೇ ಅಗ್ನಿ ಅಭಿಷೇಕ ಬರುವ ಹಾಗೆ ಕರ್ತನೇ, ಆ ಪವಿತ್ರಾತ್ಮನ ಚೈತನ್ಯ ಇಳಿದು ಬರುವ ಹಾಗೆ ವಾಕ್ಯದ ಮುಖಾಂತರ ನೀವು ಮಾತಾಡು. ನಿಮ್ಮ ಪ್ರಸನ್ನತೆ ಇಳಿದು ಬರುವ ಹಾಗೆ ಸಹಾಯ ಮಾಡು. ಯಾವುದೇ ಮನೆಗಳಲ್ಲಿ ಕೂಡ ಪ್ರಾರ್ಥನೆ ಮಾಡು, ವಾಕ್ಯ ಕೇಳಲಿಕ್ಕೆ ಯಾವುದೇ ತಡೆ ಇಲ್ಲದ ಹಾಗೆ ಈಗಲೇ ದೂತರುಗಳು ದಂಡಿಳಿದು ಪ್ರಾರ್ಥಿಸುತ್ತೇನೆ. ಸಹಾಯ ಮಾಡು, ಬಲಪಡಿಸು ದೇವರೇ. ನೀವು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವರೇ. ನೀವು ನಮ್ಮ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿರೋದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಎಲ್ಲ ಸ್ತುತಿಯು, ಘನವೂ, ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆಯೇ. ಆಮೆನ್. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡಿದರೆ ನಿಶ್ಚಯವಾಗಿ ಸಂತೋಷವಾಗಿ ಹೃದಯಪೂರ್ವವಾಗಿ ಆರಾಧನೆ ಮಾಡುವ ಮನೆಯಲ್ಲಿ ದೇವರ ಪ್ರಸನ್ನತೆ ಇಳಿದಿದೆ, ದೇವರ ಅದ್ಭುತ ಆಗಿರುತ್ತದೆ. ದೇವರ ಆಶೀರ್ವದಿಸಲಿ. ಈಗ ನಾವು ಎಲ್ಲರೂ ಕೂಡ ಕುತ್ಕೊಂಡು ನಾವೀಗ ದೇವರ ವಾಕ್ಯವನ್ನು ಗಮನಿಸೋಣ, ಪ್ರಾರ್ಥನೆಯೊಂದಿಗೆ ಕುತ್ಕೊಳ್ಳೋಣ. ದೇವರೇ, ಇವತ್ತು ನನ್ನ ಜೊತೆಯಲ್ಲಿ ಮಾತಾಡೋದು ಹೇಳಿರಿ. ದೇವರು ವಿಶೇಷವಾಗಿ ಪ್ರತಿಯೊಬ್ಬರ ಜೊತೆಯಲ್ಲಿ ಇವತ್ತು ಮಾತಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ನಮ್ಮನ್ನೇ ದೇವರ ಮುಂದೆ ಸಮರ್ಪಣೆ ಮಾಡಿದ್ದೀರಲ್ಲ, ಇವತ್ತು ಮತ್ತು ದೇವರ ವಾಕ್ಯದಿಂದ ಧ್ಯಾನ ಮಾಡಿಕೊಂಡು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ಒಟ್ಟಿಗೆ ನಮ್ಮ ಸಮಯವನ್ನು ಉಪಯೋಗಿಸಿಕೊಳ್ಳೋಣ. ಇವತ್ತು ದಿನ ದೇವರು ನಮಗೆ ಕೊಡುವ ಆಲೋಚನೆ, ನಿತ್ಯವೂ ನಡೆಸುವ ದೇವರು ಎಂಬ ವಿಷಯದ ಬಗ್ಗೆ ನಾವಿವತ್ತು ಧ್ಯಾನ ಮಾಡೋಣ. ನಿತ್ಯವೂ ನಡೆಸುವ ದೇವರು. ಪ್ರಿಯರೇ, ನಾವು ಈ ದಿನಗಳು ನೋಡಿದರೆ ಕೊರೋನಾ ವೈರಸ್ಸಿನ ಮೂಲಕವಾಗಿ ದೇಶವೆಲ್ಲ ಭಯಂಕರವಾದ ಒಂದು ಪರಿಸ್ಥಿತಿಯಲ್ಲಿ ಹೋಗುತ್ತಾ ಇದ್ದೀರಲ್ಲ. ಅನೇಕರು ರೋಗಿಗಳಾಗಿರುವುದು, ಅವರದು ಸಂಕಟ ಒಂದು ಕಡೆ, ತೀರಿ ಹೋಗಿದವರ ಕುಟುಂಬಗಳಲ್ಲಿ ಅವರ ಸಂಕಟ ಒಂದು ಕಡೆ. ಆದರೆ ಇದು ಯಾವುದೂ ಇಲ್ಲ. ಆದರೆ ಕೆಲಸಗಳ ಸಮಸ್ಯೆಗಳಿಂದ ಅನೇಕ ಕುಟುಂಬಗಳು ಸಮಸ್ಯೆಗಳಲ್ಲಿದ್ದಾರೆ. ಪ್ರಿಯರೇ, ನಮ್ಮ ದೇಶವಾಗಲಿ ಇಡೀ ಪ್ರಪಂಚವಾಗಲಿ ಒಂದು ವ್ಯತ್ಯಸ್ತವಾದ ಪರಿಸ್ಥಿತಿಯಲ್ಲಿ ಹೋಗುತ್ತಾ ಇರುವಾಗ ಅನೇಕರ ಮನಸ್ಸುಗಳೊಳಗಡೆ ಒಂದು ಮೋಡ ಮುಚ್ಚಿದ ಥರ ಇರುತ್ತದೆ. ಒಂದು ಫ್ರೀ ಕಾಣಿಸ್ತಾ ಇಲ್ಲ, ಒಂದು ಬೆಳಕು ಕಾಣಿಸ್ತಾ ಇಲ್ಲ, ಒಂದು ಪ್ರಕಾಶ ಕಾಣಿಸ್ತಾ ಇಲ್ಲ ಅಂತ ಇರಬಹುದು. ಆದರೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗೆ ದೇವರು ನಮ್ಮನ್ನು ನಿತ್ಯವೂ ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹೋರಾಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಎಲ್ಲ ವಿಪರೀತವಾದ ಸಾಹಚರ್ಯಗಳ ಮಧ್ಯದಲ್ಲಿ ನಡೆಸುವ ದೇವರನ್ನೇ ದೃಷ್ಟಿಸುವಾಗೆ ನಮ್ಮ ಆ ಪ್ರಯಾಣದಲ್ಲಿ ಬೆಳಕು ಕಾಣಿಸುತ್ತದೆ. ಹಲ್ಲೆಲೂಯಾ. ಯಾರಾದರೂ ನಿರಾಶೆಯಲ್ಲಿ, ಇಲ್ಲಾಂದರೆ ನಮ್ಮ ಜೀವನ ಹಿಂಗೆ ನೋಡಿ, ಅನೇಕರು ನನಗೆ ಗೊತ್ತಿರುವವರಲ್ಲಿ ಅನೇಕರಿಗೆ ಕೆಲಸಗಳಲ್ಲಿ ಅವರನ್ನು ತೆಗೆದುಹಾಕಿದ್ದಾರೆ. ಮತ್ತು ಕೆಲವರಿಗೆ ಕೆಲಸ ಇದ್ದರೂ ಕೂಡ ಒಂದು ವಾರ ಪೂರ್ತಿ ದಿವಸ ಕೆಲಸ ಇಲ್ಲ, ವಾರದಲ್ಲಿ 2 ದಿವಸ ರಜೆ ಹಾಕೊಳ್ಳಿ, ಮತ್ತೆ ರೊಟೇಷನ್ ಆಗಿ ಕೆಲವರಿಗೆಲ್ಲ ರಜೆ ಕೊಟ್ಕೊಂಡು ಆ ರೀತಿಯಲ್ಲೆಲ್ಲ ಆರ್ಥಿಕ ಸಮಸ್ಯೆಗಳಲ್ಲಿ ಅನೇಕರು ಆ ಒಂದು ಸಮಸ್ಯೆಗಳಲ್ಲಿ ಇರುವವರು ಅನೇಕರಿದ್ದಾರೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಏನು ಆಲೋಚನೆ ಕೊಡ್ತಾ ಇದೆ ಎಂಬುದನ್ನು ನಾವು ಧ್ಯಾನಿಸಿಕೊಳ್ಳೋಣ. ಯೆಶಾಯ ಪ್ರವಾದಿಯ ಪುಸ್ತಕ 58ನೇ ಅಧ್ಯಾಯ 11ನೇ ವಾಕ್ಯ ನಾವು ಧ್ಯಾನ ಮಾಡೋಣ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮವಾಗಿರುವಿ. ಪ್ರೈಸ್ ಗಾಡ್. ಒಂದು ನಿಮಿಷ ಕೂಡ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ವಾಕ್ಯದ ಅರ್ಥಗಳನ್ನು, ಅದರದ ಆಳಗಳನ್ನು ತಿಳ್ಕೊಂಡು
ಇವತ್ತು ಈ ವಾಕ್ಯ ನಾವೆಲ್ಲರೂ ಒಟ್ಟಾಗಿ ಧ್ಯಾನ ಮಾಡಿದ ಮುಖಾಂತರವಾಗಿ ದೇವರೇ, ಈಗಿನ ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಬಿಕ್ಕಟ್ಟುಗಳ ಮಧ್ಯದಲ್ಲಿ ಈ ವಾಕ್ಯದಿಂದಲೇ ನಾವೊಂದು ಬಲ ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಇದರದ ಅರ್ಥವನ್ನು ನಿನ್ನ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ತಿಳಿಸಿಕೊಡುವ ಹಾಗೆ ನಿನ್ನ ದಾಸನಾಗಿರುವ ನನ್ನನ್ನು ಉಪಯೋಗಿಸು ಕರ್ತನೆ. ನಿನ್ನ ಶಿಲುಬೆಯ ನೆರಳಿನಲ್ಲಿ ಮರಮಾಚಿಕೊಂಡು ಕರ್ತನೇ, ನಿನ್ನ ಮಕ್ಕಳಿಗಾಗಿ ನೀವು ಏನು ಹೇಳಲಿಕ್ಕಿದ್ದೀರೋ ಅದನ್ನು ದೇವರ ನಿನ್ನ ದಾಸನ ಬಾಯಿಂದ ನೀವು ಮಾತಾಡಿಸು. ಈ ಸ್ವರ ಮಕ್ಕಳು ಕೇಳುವಾಗೆ, ಈ ಒಂದು ಸಂದೇಶ ಕೇಳುವಾಗೆ ದೇವರೇ, ಸೋತವರಿಗೆ ಬಹು ಬಲವನ್ನು ಉಂಟಾಗಬೇಕು. ದೇವರೇ, ಕುಗ್ಗಿದವರು ಒಂದು ಜೀವನ ಹೊಂದಿಕೊಳ್ಳಬೇಕು. ಕರ್ತನ ಅದಕ್ಕೆ ಸಹಾಯ ಮಾಡಲಿ. ಶ್ರದ್ಧೆಯಿಂದ ವಾಕ್ಯ ಕೇಳಿ ಮಕ್ಕಳು ಚೇತರಿಸಿಕೊಳ್ಳುವ ಹಾಗೆ ಪವಿತ್ರಾತ್ಮನು ಅವರವರ ಮನಗಳಲ್ಲಿ ಚಲಿಸುತ್ತಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ನಮ್ಮ ಧ್ಯಾನದ ಮೇನ್ ಪಾಯಿಂಟ್ ಏನೆಂದರೆ ನಿತ್ಯವೂ ನಡೆಸುವ ದೇವರು. ಪ್ರಿಯರೇ, ಈ ಇಕ್ಕಟ್ಟಿನ ಸಮಯದಲ್ಲಿ, ಈ ನಮ್ಮ ಬಿಕ್ಕಟ್ಟಿನ ಸಮಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ಪ್ರವಾದಿ ಮೂಲಕವಾಗಿ ದೇವರ ವಾಕ್ಯ ನಮಗೆ ಒಂದು ಧೈರ್ಯವನ್ನು ಕೊಡುವುದೇನೆಂದರೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವನು. ನೋಡಿ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುವನು, ಮರುಭೂಮಿಯಲ್ಲಿಯೂ ಮತ್ತು ತೃಪ್ತಿಗೊಳಿಸಿ ನಮ್ಮನ್ನು ಎಲುಬುಗಳನ್ನು ಸಸಾರ ಮಾಡುವುದು. ಅದರಲ್ಲಿ 4 ವಿಷಯಗಳಲ್ಲಿ ಹೇಳ್ತಾರೆ. ಒಂದು, ಯೆಹೋವನು ನಮ್ಮನ್ನು ನಡೆಸ್ತಾರೆ. ಈ ಬಿಕ್ಕಟ್ಟಿನ ಸಮಯದಲ್ಲಿ, ಈ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸುವ ದೇವರು ಯಾರು? ಯೆಹೋವನೇ ನಮ್ಮನ್ನು ನಡೆಸುತ್ತಾರೆ. ಹಲ್ಲೆಲೂಯಾ. ನೋಡೋಣ, ಯಾರು ಯೆಹೋವನು? ದೇವರ ವಾಕ್ಯದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯ ಅದರಲ್ಲಿ 14ನೇ ವಾಕ್ಯ ನೋಡಿ. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಪ್ರೈಸ್ ಗಾಡ್. ಯೆಹೋವನು ಅಂದರೆ ಯಾರು ಎಂದು ಕೇಳುವಾಗೆ ನಾವು ಓದಿದ ವಾಕ್ಯದಲ್ಲಿ ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ. ಹಲ್ಲೆಲೂಯಾ. ನೋಡಿ, ಈ ವಿಷಯ ನೋಡುವಾಗ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಅವರು ಗುಲಾಮರಾಗಿ ಐಗುಪ್ತ ದೇಶದಲ್ಲಿ ಇರುವಾಗೆ ಸೇನಾಧೀಶ್ವರನಾದ ಯೆಹೋವನು ಆ ಜನರನ್ನು ಬಿಡಿಸಿಕೊಳ್ಳಲಿಕ್ಕಾಗಿ ತನ್ನ ಸೇವಕನಾದ ಮೋಶೆಯನ್ನು ಕರೆದು ನೇಮಿಸಿ ಕಳುಹಿಸಿಕೊಡುವಾಗೆ ಈ ಮೋಶೆ ಕೇಳ್ತಾ ಇದ್ದಾರೆ, ದೇವರೇ, ನಾನು ಐಗುಪ್ತ ದೇಶದಲ್ಲಿ ಹೋಗಿ, ಅನ್ಯ ದೇಶದಲ್ಲಿ ಹೋಗಿ, ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಈ ಜನರನ್ನು ಬಿಟ್ಟು ಬಿಡಿರಿ ಎಂದು ಕೇಳುವಾಗ ನಿಮ್ಮ ದೇವರ ಹೆಸರೇನು ಎಂದು ಕೇಳಿದರೆ ನಾನೇನು ಹೇಳಲಿ? ಹಲ್ಲೆಲೂಯಾ. ಮೋಶೆಗೆ ದೇವರು ಅರಣ್ಯದಲ್ಲಿ ಮುಳ್ಳು ಪೊದಗಳ ಮಧ್ಯದಲ್ಲಿ ಉರಿಯುವ ಬೆಂಕಿಯ ಜ್ವಾಲೆಯಾಗಿ ದೇವರು ಕಾಣಿಸಿಕೊಂಡಿದ್ದರು. ಹಲ್ಲೆಲೂಯಾ. ದೇವರು ಅಗ್ನಿ ಜ್ವಾಲೆಗೆ ಸಮವಾಗಿದವನು ದೇವರು. ಮೋಶೆಗೆ ಅಗ್ನಿ ಜ್ವಾಲೆಯಾಗಿ ದೇವರನ್ನು ಕಾಣಿಸಿಕೊಂಡಿದೆ. ಆದರೆ ಆ ದೇವರು ಅಗ್ನಿ ಜ್ವಾಲೆಯ ಮಧ್ಯದಲ್ಲಿ ಮುಳ್ಳು ಪೊದಗಳಲ್ಲಿ ಆ ಮುಳ್ಳು ಪೊದಗಳು ಉರಿಯುತ್ತಾ ಇದೆ. ಆದರೆ ಆ ಮುಳ್ಳುಗಳು ಗಿಡಗಳು ಮಾತ್ರ ಸುಟ್ಟು ಹೋಗುತ್ತಾ ಇಲ್ಲ. ಆ ಗಿಡ ಉರಿತಾ ಇದೆ. ಉರಿತಾ ಇದ್ದರೆ ಕೂಡ ಅದು ಸುಟ್ಟು ಅದು ಉರಿದು ಬೀಳ್ತಾ ಇಲ್ಲ. ಅದು ನೋಡಿಕೊಂಡು ಮೋಶೆ ಸಮೀಪಕ್ಕೆ ಹೋಗುವಾಗ ಆ ಮುಳ್ಳು ಪೊದಗಳ ಮಧ್ಯದಲ್ಲಿ, ಬೆಂಕಿಯ ಮಧ್ಯದಲ್ಲಿ ದೇವರು ಮೋಶೆಗೆ ಮಾತನಾಡ್ತಾ ಇದ್ದಾರೆ. ಆ ಮೋಶೆಯನ್ನು ದೇವರು ಕರೆದು, ನೋಡಿ, ನೀನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಅವರನ್ನು ಹೊರತರಬೇಕು ಅಂತ ಹೇಳಿ ಕಳಿಸುವಾಗ ಮೋಶೆ ಕೇಳುತ್ತಾ ಇರೋದು, ಯೆಹೋವನೇ, ಐಗುಪ್ತರು ಈ ನಿನ್ನ ದೇವರ ಹೆಸರೇನು ಎಂದು ಕೇಳುವಾಗ ನಾನೇನು ಉತ್ತರ ಕೊಡಬೇಕು? ಅವಾಗ ದೇವರು ಹೇಳಿದ ಮಾತು, ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನನ್ನು
ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದೇನು ಎಂದು ಹೇಳಬೇಕು. ನೋಡಿ, ಯಾರು ನಮ್ಮ ದೇವರು? ಪ್ರಿಯರೇ, ಯೆಹೋವನು ನಿತ್ಯವೂ ನಮ್ಮನ್ನು ನಡೆಸುತ್ತಾರೆ. ನಿತ್ಯವೂ ನಮ್ಮನ್ನು ನಡೆಸುವ ಆ ದೇವರ ಹೆಸರು ಯೆಹೋವನು. ಯೆಹೋವನು ಎಂದು ಹೇಳಿದರೆ ಯಾರು? ಇರುವಾತನೇ. ಭೂಮಿಯು, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವನ್ನು ಉಂಡು ಮಾಡಿದ ಸೃಷ್ಟಿಕರ್ತನಾದ ದೇವರು, ಅವರೇ ಯೆಹೋವ ದೇವರು. ಹೋದ ಭಾನುವಾರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರು ವಾಕ್ಯವಾಗಿದ್ದಾರೆ ಎಂದು ನಾವು ಧ್ಯಾನ ಮಾಡಿದೆವು. ದೇವರು ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದರು. ಆ ಕಳುಹಿಸಲ್ಪಟ್ಟ ವಾಕ್ಯವೇ ದೇವರಾಗಿದ್ದಾರೆ ಎಂಬುದನ್ನು ಹೋದ ಭಾನುವಾರ ನಾವು ಧ್ಯಾನ ಮಾಡಿದೆ. ಈ ಹೋದ ಭಾನುವಾರದ ಸಂದೇಶ ಯಾರಾದರೂ ನೋಡಲಿಲ್ಲಂದ್ರೆ, ಅದು ಕೇಳಿಲ್ಲಂದ್ರೆ ನೀವು ಆ ಸಂದೇಶವನ್ನು ಕಟ್ಟಾಯ ಕೇಳಲೇಬೇಕು. ಯಾಕಂದ್ರೆ ಅದೃಶ್ಯನಾದ ದೇವರು ಹೇಗೆ ಕಾರ್ಯ ಮಾಡುತ್ತಾರೆ ಎಂಬುದು ಬಗ್ಗೆ ಹೋದ ವಾರ ವಾಕ್ಯ ಸಂದೇಶ ಕೊಟ್ಟಿದೆ. ನೀವೆಲ್ಲರೂ ನೋಡಲೇಬೇಕು, ಕೇಳಬೇಕು. ಕಣ್ಣಿಗೆ ಕಾಣದ ದೇವರು, ನಮ್ಮ ಸಮೀಪದಲ್ಲಿ ಒಂದು ರೂಪದಲ್ಲಿ ಕಾಣದ ದೇವರು, ಅದೃಶ್ಯನಾದ ದೇವರು ಹೇಗೆ ಕಾರ್ಯ ಮಾಡುತ್ತಾರೆ ನಮ್ಮ ಜೀವನದಲ್ಲಿ ಎಂಬುದು ಬಗ್ಗೆ ಹೋದ ವಾರ ಸಂದೇಶದಲ್ಲಿ ನಿಮ್ಮೊಂದಿಗೆ ಮಾತನಾಡಿದೆ. ಪ್ರಿಯರೇ, ಆ ಇರುವಾತನಂದವರು ಅಥವಾ ಸೃಷ್ಟಿಕರ್ತನಾದ ದೇವರು ವಾಕ್ಯವನ್ನು ಕಳುಹಿಸಿ, ಉಂಟಾಗಲಿ ಎಂದು ವಾಕ್ಯವನ್ನು ಕಳಿಸಿ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನಾದ ದೇವರೇ ನಮ್ಮನ್ನು ನಿತ್ಯವೂ ನಡೆಸುವ ದೇವರಾಗಿದ್ದಾರೆ. ಆ ದೇವರ ಹೆಸರು ಏನು ಎಂದು ಕೇಳುವಾಗ ಮೋಶೆಯ ಬಳಿಯಲ್ಲಿ ದೇವರು ಹೇಳ್ತಾರೆ, ನನ್ನ ಹೆಸರು ಇರುವಾತನೇ. ಹಲ್ಲೆಲೂಯ. ನಿತ್ಯವೂ ಇರುವಾತನೇ ಅಂದ್ರೆ ಪ್ರಪಂಚ ಸೃಷ್ಟಿಕರ್ತನೆ, ಅದು ಬಿಟ್ಟು ಇನ್ನೊಂದು ಹೆಸರು ಹೇಳಲಿಕ್ಕೆ ಇಲ್ಲ ಎಂದು ಹೇಳಿದರು. ಹಲ್ಲೆಲೂಯ. ಪ್ರಿಯರೇ, ಆ ದೇವರು ಅವರನ್ನು ನೋಡಿ, ಇಸ್ರಾಯೇಲ್ ಮಕ್ಕಳನ್ನು ದೇವರೇನು ಮಾಡಿದ್ದಾರೆ? ನಿತ್ಯವೂ ನಡೆಸುವ ದೇವರು ಅಲ್ವಾ? ಅದೇ ನಮ್ದು ಇವತ್ತಿನ ನಾವು ಧ್ಯಾನ ಮಾಡುವ ವಿಷಯ. ಈಗ ಇಸ್ರಾಯೇಲ್ ಮಕ್ಕಳನ್ನು ದೇವರು ಹೇಗೆ ನಡೆಸಿದ್ದಾರೆ ಎಂದರೆ, ವಿಮೋಚನಾ ಕಾಂಡ ಪುಸ್ತಕ ನಾವು 13ನೇ ಅಧ್ಯಾಯ 21ನೇ ವಾಕ್ಯ ನಾವು ಮತ್ತೆ ಓದಿಕೊಳ್ಳೋಣ. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರಲು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಇರುವಾತನೇ ಎಂದ ಹೆಸರುಳ್ಳ ಯೆಹೋವ ದೇವರು ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಹೊರಡಿಸಿಕೊಂಡು ಬರುವಾಗ ಹೇಗೆ ಹೊರಡಿಸಿಕೊಂಡು ಬಂದಿದ್ರೆ, ಯೆಹೋವನು ಅವರನ್ನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದರು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಲ್ಲೆಲೂಯ. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ, ದೇವರು ತೋರಿಸುವ ಸ್ವಂತ ದೇಶಕ್ಕೆ ಅವರು ಹೊರಟು ಬರುವಾಗ, ಇದುವರೆಗೂ ಅವರು ಕಾಣದಂತ ದೇಶಕ್ಕೆ ಅವರು ಹೊರಡುವಾಗ ಅವರಿಗೆ ದಾರಿ ಗೊತ್ತಿಲ್ಲ. ಅವರಿಗೆ ಈ ದೇಶ ಯಾವುದನ್ನು ಅವರು ಇನ್ನೂ ನೋಡಲಿಲ್ಲ. ಪೂರ್ವಿಕರು ಜೋಸೆಫನು ಮತ್ತು ಅವರ ಅಣ್ಣ ತಮ್ಮಂದವರು, ಹಾಗೆ ಅವರ ಪೂರ್ವಿಕರಲ್ಲಿ ಕೆಲವರು ಮಾತ್ರ ಆ ದೇಶಕ್ಕೆ, ಐಗುಪ್ತ ದೇಶದಲ್ಲಿ ಹೋಗಿರುವವರು. ಆದರೆ ಈಗ 6 ಲಕ್ಷ ಪುರುಷರು ಮತ್ತು ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಸಹಿತವಾಗಿ ಅವರು ತಿರುಗಿ ಬರುವಾಗ ಈ ಹೊರಟು ಬರುವವರಲ್ಲಿ ಆ ದೇಶ ಅವರು ಇದುವರೆಗೂ ನೋಡದವರು. ಹಾಗೆ ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಿಕೊಂಡು ಬರ್ತಾ ಇದೆ, ಕಾಡುಗಳಲ್ಲಿ ಕೂಡ ಪ್ರಯಾಣ ಮಾಡಿಕೊಂಡು ಬರಬೇಕು. ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶಕ್ಕೆ, ಇಸ್ರಾಯೇಲಿನಲ್ಲಿರುವ ಕಾನಾನ್ ದೇಶ ಸೇರಬೇಕೆಂದರೆ ಅವರಿಗೆ ಪ್ರಯಾಣದಲ್ಲಿ ಗೊತ್ತಿಲ್ಲದ ದಾರಿಯಲ್ಲಿ ಯೆಹೋವನು ಅವರ ಸಂಗಡ ಹಗಲೊತ್ತಿನಲ್ಲಿ ಮೇಘಸ್ತಂಭವಾಗಿ ಅವರ ಮುಂದೆ ಮುಂದೆ ಹೋಗುತ್ತಾ ಇದ್ದರು. ಒಂದು ಮೋಡ ಮುಚ್ಚಿಕೊಂಡು ಎಲ್ಲಿಗೆ ಮೋಡ ಮುಚ್ಚಿ ಹೋಗ್ತಾ ಇದೆಯೋ ಆ ಮೋಡದ ನೆರಳಿನಲ್ಲೇ ಅವರು ಹೋಗೋದು, ಅದೇ ಅವರಿಗೆ ದಾರಿ. ಹಲ್ಲೆಲೂಯ. ನೋಡಿ, ಯೆಹೋವನು ನಿತ್ಯವೂ ನಡೆಸುವ ದೇವರಾಗಿದ್ದಾರೆ. ಅವರು ಮೋಡದಲ್ಲಿ ಅವರು ನಡೆಕೊಂಡು ಹೋಗುತ್ತಾರೆ. ಮತ್ತು ಅವರು ರಾತ್ರಿಯಲ್ಲಿ ಕೂಡ ಕತ್ತಲೆಯಾಗುವಾಗ ಅವರಿಗೆ ಯಾವುದು ದಾರಿ, ಯಾವುದು ಮಾರ್ಗ ಅಂತ ಗೊತ್ತಿಲ್ಲದಿರುವಾಗ, ಕತ್ತಲೆಯಾಗುವಾಗ ದೇವರು ಅಗ್ನಿ ಸ್ತಂಭವಾಗಿ ಒಂದು
ದೀಪದ ಸ್ತಂಭವಾಗಿ, ಆಕಾಶದಿಂದ ಭೂಮಿಗೊಂದು ದೀಪ ಸ್ತಂಭವಾಗಿ, ಆ ದೀಪ ಸ್ತಂಭ ಅವರನ್ನಂಗೆ ಮುಂದೆ ನಡೆಸಿಕೊಂಡು ಹೋಗ್ತಾ ಇದ್ದರು. ಅವರ ಮುಂದೆ ಒಂದು ದೀಪ ಸ್ತಂಭ ಮುಂದೆ 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 ಹೋಗ್ತಾ ಹೋಗ್ತಾ ಅದೇ ಬೆಳಕಿನಲ್ಲಿ, ಆ ಪ್ರಕಾಶದಲ್ಲಿ ಅವರು ಮುಂದೆ ಹೋಗುವವರಾಗಿದ್ದರು. ಹಲ್ಲೆಲೂಯಾ. ಪ್ರಿಯರೇ, ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿತ್ತು. ಹಲ್ಲೆಲೂಯಾ. ಪ್ರಿಯರೇ, ದಾರಿ ಕಾಣದ ಜನರಿಗೆ ದೇವರು ನೋಡಿ ಹಗಲು ಹೊತ್ತು ಮೇಘಸ್ತಂಭದಲ್ಲಿಯೂ ರಾತ್ರಿ ಹೊತ್ತು ಅಗ್ನಿ ಸ್ತಂಭದಲ್ಲಿ ನಡೆಸಿದರು. ಇರುವಾದನೆ ಎಂಬ ಯೆಹೋವನು ನೋಡಿ ಅವರಿಗೆ ನಿತ್ಯವೂ ನಡೆಸುವ ದೇವರು ಆ ಜನರನ್ನು ನಡೆಸಿದರು. ನಾವು ಕೂಡ ಈ ಕೊರೋನಾ ವೈರಸ್ ಮೂಲಕವಾಗಿ ದೇಶಕ್ಕೂ ಪ್ರಪಂಚಕ್ಕೆ ಬಂದಿರುವಂಥ ಆರ್ಥಿಕ ಸಮಸ್ಯೆಗಳ ಮಧ್ಯದಲ್ಲಿ ದಿಕ್ಕು ಕಾಣದೆ, ಮುಂದೆ ಇರುವ ಜೀವನ ಹೇಗೆ ಎಂಬ ದಿಕ್ಕು ಕಾಣದೆ, ಇನ್ನು ನನ್ನ ಜೀವನದ ನನ್ನ ಕೆಲ ಪ್ಲಾನ್ಗಳು ಮಾಡಿ ಇಟ್ಟಿದೆ, ನಾನು ಆ ಪ್ಲಾನ್ಗಳಲ್ಲಿ ಹೇಗೆ ಅದನ್ನು ಸಕ್ಸಸ್ ಆಗೋದು ಅಂತ ಚಿಂತೆಯಲ್ಲಿರುವಾಗ ದಿಕ್ಕು ಕಾಣದವರಿಗೆ ದಿಕ್ಕು ತೋರಿಸಲಿಕ್ಕಾಗಿ ಯೆಹೋವನು ಮುಂದೆ ಸಾಗುವನಾಗಿರುತ್ತಾರೆ. ಹಲ್ಲೆಲೂಯಾ. ಇದನ್ನು ನೀವು ನಂಬುವರಾಗಿರಿ, ಹೃದಯದಲ್ಲಿ ನಂಬಿಕೆ ಇಡು. ನನಗೆ ದಿಕ್ಕು ಕಾಣದಿರುವಾಗ ನನಗೆ ಮೇಘಸ್ತಂಭವಾಗಿ, ನನಗೆ ಅಗ್ನಿಸ್ತಂಭವಾಗಿ ನನ್ನ ಜೊತೆಯಲ್ಲಿ ಯೆಹೋವನು ನಿತ್ಯವೂ ನನ್ನ ಜೊತೆ ಇದ್ದುಕೊಂಡು ನಡೆಸುತ್ತಾರೆ ಎಂಬುದನ್ನು ವಿಶ್ವಾಸವಾಗಿ ನೀವು ಹೃದಯದಲ್ಲಿ ನಂಬಿಕೆ ಇಟ್ಟುಕೊಳ್ಳಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತು ಮುಂದೆ ನಾವು ನೋಡುವಾಗೆ ಅವರು ಮೇಘಸ್ತಂಭದಲ್ಲಿ ಅಗ್ನಿಸ್ತಂಭದಲ್ಲಿ ಪ್ರಯಾಣ ಮಾಡಿದರು. ಆದರೆ ಅವರು ಇನ್ನೂ ಮೇಘಸ್ತಂಭದಲ್ಲಿ ಅಗ್ನಿಸ್ತಂಭದಲ್ಲಿ ಹೋಗುವಾಗಲೂ ಅವರಿಗೆ ದಾರಿ ಎಡವದಂತೆ ಯೆಶಾಯ ಪ್ರವಾದಿಯ ಪುಸ್ತಕ 30ನೇ ಅಧ್ಯಾಯ ನಾವು ತೆಗೆದುಕೊಳ್ಳೋಣ. ಯೆಶಾಯ ಪ್ರವಾದಿಯ ಪುಸ್ತಕ 30ನೇ ಅಧ್ಯಾಯ, ಅದರಲ್ಲಿ 21ನೇ ವಾಕ್ಯ ನಾವು ನೋಡುವಾಗೆ ನೋಡಿ ಅವರನ್ನು ಹೇಗೆ ನಡೆಸಿದ್ದಾರೆ ಎಂಬುದನ್ನು ಮತ್ತು ಒಂದು ವಾಕ್ಯ ನಾವು ನೋಡಬಹುದು. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಹಲ್ಲೆಲೂಯಾ. ಪ್ರಿಯರೇ, ಪ್ರಯಾಣದ ಮಧ್ಯದಲ್ಲಿ ಮಾರ್ಗ ಕಾಣದಿರುವಾಗ, ದಾರಿ ಕಾಣದಿರುವಾಗ ದೇವರು ತನ್ನ ಮಕ್ಕಳಿಗಾಗಿ ಹೇಳ್ತಾ ಇದ್ದಾರೆ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಹಲ್ಲೆಲೂಯಾ. ಈ ಸಮಸ್ಯೆಗಳ ಮಧ್ಯದಲ್ಲಿ ದಿಕ್ಕು ಕಾಣದವರಾಗಿ ನಾನೇನೇನೆಲ್ಲ ಪ್ಲಾನ್ಗಳು ಮಾಡಿದೆ, ದೇವರೇ ಇದೆಲ್ಲ ಹೇಗೆ ಸಕ್ಸಸ್ ಮಾಡೋದು, ಇನ್ನು ಯಾವ ರೀತಿಯಲ್ಲಿ ಇದನ್ನು ಬಗೆಹರಿಸುವುದು ಅಂತ ಚಿಂತೆಯಲ್ಲಿ ನೀವಿರುವಾಗ ದೇವರು ನಮಗೆ ಆಲೋಚನೆ ಕೊಡೋದೇನೆಂದರೆ, ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಹಿಂದೆ ಆಡಿಕೊಳ್ಳುವ ಒಂದು ಶಬ್ದ ನಿಮ್ಮ ಕಿವಿಗಳಲ್ಲಿ ಬೀಳುತ್ತದೆ. ಇದೇ ಮಾರ್ಗ, ಈ ಮಾರ್ಗದಲ್ಲಿ ನಡೆಯಿರಿ ಎಂಬ ಶಬ್ದವನ್ನು ತೋರಿಸಿ ನಮ್ಮನ್ನು ನಡೆಸುವ ದೇವರಿದ್ದಾರೆ. ಹಲ್ಲೆಲೂಯಾ. ಅನೇಕರು ಲೋನ್ ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ, ಇಲ್ಲಾಂದರೆ ಜಾಗ ತಗೊಳ್ಳಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆಲ್ಲ ಲೋನ್ಗಳು ಮಾಡಿಕೊಂಡು ಹೇಗಾದರೂ ಒಂದು ಜೀವನ ನಡೆಸಲಿಲ್ಲ ಅನೇಕ ಕಾರ್ಯಗಳು ಮಾಡಿರುವಾಗ ಸಡನ್ ಆಗಿ ಈ ಒಂದು ಪರಿಸ್ಥಿತಿ ಬಂದಿರುವಾಗ ದಿಕ್ಕೇ ಕಾಣ್ತಾ ಇಲ್ಲ. ಅನೇಕರ ಮೈಂಡ್ ಪೂರ್ತಿ ಡಿಪ್ರೆಷನ್ ಆಗಿ ಇನ್ನು ಏನ್ ಮಾಡೋದು, ಇಷ್ಟೊಂದೆಲ್ಲ ನಾವು ಒಂದು ಬಡ್ಜೆಟ್ಗಳು ಹಾಕಿ ಇಷ್ಟೆಲ್ಲ ಪ್ಲಾನ್ಗಳು ಮಾಡಿದೆ, ಇನ್ನು ಹೆಂಗೆ ಎಂಬ ಯೋಚನೆಯಲ್ಲಿ ಕೆಲವರು ತುಂಬಾ ಮಾನಸಿಕವಾಗಿ ಡಿಪ್ರೆಷನ್ ಆಗಿ ಹೋಗಿರಬಹುದು. ಆದರೆ ನೀವು ಇರುವಾಗಲೇ ಎಂಬ ಯೆಹೋವ ದೇವರಲ್ಲಿ, ಸೃಷ್ಟಿಕರ್ತನಾದ ದೇವರಲ್ಲೇ ಭರವಸೆ ಇಟ್ಟುಕೊಂಡು ಆತನನ್ನೇ ದೃಷ್ಟಿಸಿ ನೀವು ನಡೆಯುವಾಗ ದೇವರು ನಿಮಗೆ ಒಂದು ಶಬ್ದವನ್ನು ತೋರಿಸುತ್ತಾರೆ. ನೀ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಲಿಕ್ಕಾಗಿ ಇದೇ ಮಾರ್ಗ, ಈ ಮಾರ್ಗದಲ್ಲಿ ನಡೆಯಿರಿ ಎಂದ ಒಂದು ಶಬ್ದವನ್ನು ಕಿವಿಯಲ್ಲಿ ಕೇಳುವ ಹಾಗೆ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಮೊನ್ನೆ ನಾನು ನ್ಯೂಸ್ ಅಲ್ಲಿ ನೋಡಿದ್ದೇನೆಂದರೆ, ಒಬ್ಬ ಸಹೋದರನು ಅವರು ಆಟೋ ಓಡಿಸಿಕೊಳ್ಳುವಂತ ಒಂದು ಆಟೋ ಡ್ರೈವರ್ ಆಗಿದ್ದರು. ಲಾಕ್ಡೌನು ಮತ್ತು ಅದೇ ತರ ಪ್ಯಾಸೆಂಜರ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಆಟೋದಲ್ಲಿ ಅವರಿಗೆ ಜೀವನ ಮಾಡಲಿಕ್ಕೆ ಆಗುತ್ತಾ ಇಲ್ಲ. ಆವಾಗ ಆ ವ್ಯಕ್ತಿ
ಯೋಚನೆ ಮಾಡಿಕೊಂಡು ಸರಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರೇ ಈಗ ಆಟೋ ಬಿಸ್ನೆಸ್ ಅಲ್ಲಿ ಅದರಲ್ಲಿ ಆಟೋ ಓಡಿಸ್ಕೊಂಡು ಏನೋ ನನ್ನ ಕುಟುಂಬ ನಡೆಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಪ್ಯಾಸೆಂಜರ್ಸ್ ಅಷ್ಟೊಂದು ಸಿಗ್ತಾ ಇಲ್ಲ, ದೇವರೇ ನನಗೆ ನೀ ದಾರಿ ತೋರಿಸು, ನೀನೊಂದು ಮಾರ್ಗ ತೋರಿಸು ಅಂತ ಕೇಳಿ ಅವರು ಹಾಗೆ ಪ್ರಾರ್ಥನೆ ಮಾಡಿಕೊಂಡಿರುವಾಗ, ಹಾಗೆ ನಡ್ಕೊಂಡು ಹೋಗುವ ಸ್ಥಳಗಳಲ್ಲಿ ನೋಡುವಾಗ ಹೀಗೆ ತರಕಾರಿ ಅಂಗಡಿಯ ಬಳಿಯಲ್ಲಿ ನೋಡಿದರೆ ಹೆಚ್ಚಿನ ಜನ ಅಲ್ಲಿ ನಿಂತುಕೊಂಡಿದ್ದನ್ನು ಕಾಣಿಸ್ಕೊಂಡಿದೆ. ಹಲ್ಲೆಲೂಯ. ಆವಾಗ ನೋಡುವಾಗ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿದೆ, ಹೀಗೆ ಮಾಡಲಿಕ್ಕೆ ಒಂದು ಒಳ್ಳೆಯ ಕೆಲಸ ಏನಂದ್ರೆ ಒಂದು ತರಕಾರಿ ವ್ಯಾಪಾರ ಮಾಡೋಣ. ಸರಿ, ಅದಕ್ಕಾಗಿ ಅವರು ಏನು ಮಾಡಿದಂದ್ರೆ ಒಂದು ತಮ್ಮ ಗ್ರಾಮದಲ್ಲಿ ಸ್ವಲ್ಪ ತರಕಾರಿ ಅಂಗಡಿಗಳು ಇಲ್ಲದಂತ ಭಾಗದಲ್ಲಿ ಅವರೊಂದು ತರಕಾರಿ ಅಂಗಡಿ ಇಟ್ಕೊಂಡು ಅಲ್ಲೇ ತರಕಾರಿ ವ್ಯಾಪಾರ ಶುರು ಮಾಡುತ್ತದೆ. ಆಮೇಲೆ ನೋಡಿದರೆ ಪರವಾಗಿಲ್ಲ, ಈಗ ಆಟೋಗೆ ಏನೂ ಒಂದು ಟ್ರಿಪ್ ಸಿಗ್ತಾ ಇಲ್ಲ, ಈಗ ನೋಡಿದರೆ ಇದರಲ್ಲಿ ಅಷ್ಟಾದರೂ ಅನುಮಾನ ಸಿಗ್ತಾ ಇದೆ. ಓ ಸರಿ, ಈಗ ಎಲ್ಲ ಸರಿಯಾಗೋ ತನಕ ಆಟೋ ಓಡಿಸುವಲ್ಲಿಕ್ಕೆ ಒಂದು ಅವಕಾಶ ಸಿಕ್ಕೋ ತನಕ ಇದೊಂದು ಕೆಲಸ ಅಂತ ತಿಳ್ಕೊಂಡು ಈಗ ಅವರು ಟಿ ವಿಯಲ್ಲಿ ಚಾನಲಲ್ಲಿ ಅವರು ಹೇಳ್ತಾ ಇದ್ರು, ನನಗೆ ಒಂದು ಜೀವನಕ್ಕೆ ಬೇಕಾದದನ್ನು ಅದರಿಂದ ನನಗೆ ಸಿಗ್ತಾ ಇದೆ ಎಂಬುದನ್ನು ಅವ್ರು ಹೇಳ್ತಾ ಇದ್ರು. ಹಲ್ಲೆಲೂಯ. ಪ್ರಿಯರೇ, ಇಲ್ಲಿ ನಾನೊಂದು ಉದಾಹರಣೆಗೆ ಹೇಳಿದಷ್ಟೇ, ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೇಗೆ ಎಂಬುದನ್ನು ಗೊತ್ತಿಲ್ಲದೆ, ದಾರಿ ಕಾಣದೆ ನಾವು ಹಾಗೆ ಹಿಂದಿರುವಂತ ಸಮಯದಲ್ಲಿ ಇರುವಾಗನೇ ಎಂಬ ಯೆಹೋವ ದೇವರಲ್ಲಿ ನಾವು ನಿರೀಕ್ಷೆ ಇಡುವಾಗ ಆ ಕರ್ತನು ನಮಗೆ ಕಿವಿಗಳಲ್ಲಿ ಸ್ವರ ಕೇಳುತ್ತೆ. ಎಡಕ್ಕಾಗಲಿ ಬಲಕ್ಕಾಗಿ ತಿರುಗುವಾಗ ದೇವರು ಹೇಳ್ತಾರೆ, ಇದೇ ಮಾರ್ಗ ಎಂದು ಹೇಳ್ತಾರೆ. ನೀ ಎಡಗಡೆ ತಿರುಗುವಾಗ ಅದು ಕರೆಕ್ಟ್ ಮಾರ್ಗವಾಗಿದ್ದರೆ ದೇವರು ಹೇಳ್ತಾರೆ, ಹೌದು ಈ ಮಾರ್ಗಕ್ಕೆ ಹೋಗಿರಿ. ಆದರೆ ಒಂದು ಮಾರ್ಗಕ್ಕೆ ನಾವು ಹೋಗುವಾಗ ಅದು ನಾಳೆ ನಮಗೆ ಸಮಸ್ಯೆ ಆಗುತ್ತದೆ, ಅದು ನಾಳೆ ನಮಗೆ ಕಷ್ಟ ಕೊಡುವುದಾಗಿರುತ್ತದೆ, ನಮಗೆ ನಷ್ಟಕ್ಕೆ ಕಾರಣವಾಗಿದ್ರೆ ದೇವರು ಹೇಳ್ತಾರೆ, ಈ ಮಾರ್ಗ ನೀನು ಹೋಗಬೇಡ, ಈ ದಾರಿ ನೀನು ಹೋಗಬೇಡ, ಇದು ನಾಳೆ ನಿನಗೆ ತೊಂದರೆಗಳಾಗತ್ತೆ ಅಂತ ಹೇಳಿಕೊಂಡು ದೇವರೇನು ಮಾಡ್ತಾರೆ, ಅಲ್ಲಿಂದ ತಪ್ಪಿಸಿಕೊಳ್ಳುವರಾಗಿರುತ್ತಾರೆ. ಹಲ್ಲೆಲೂಯ. ಆದರೆ ನಮಗೆ ಈ ಒಂದು ಸಂದರ್ಭಗಳಲ್ಲಿ ನಿಮ್ಮ ಜೀವನಗಳಲ್ಲಿ ದಿಕ್ಕು ಕಾಣದವರಾಗಿ ಮುಂದೆ ಏನು ಎಂಬ ಯೋಚನೆಯಲ್ಲಿರುವರಾದರೆ ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸಿಕೊಳ್ಳುವನಾಗಿರುತ್ತಾರೆ. ಪ್ರಿಯರೇ, ಆ ದೇವರ ಸ್ವರಕ್ಕೆ ನಾವು ಕಿವಿ ಕೊಡುವರಾಗಿರಬೇಕು, ಆ ದೇವರನ್ನು ನಾವು ಹುಡುಕುವರಾಗಿರಬೇಕು, ಆ ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿರಬೇಕು, ಆ ದೇವರಲ್ಲಿ ನಾವು ಬೇಡಿಕೊಳ್ಳುವರಾಗಿರಬೇಕು. ಕರ್ತನೇ, ಈ ಪರಿಸ್ಥಿತಿಗಳಲ್ಲಿ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ, ನೀವೇ ನನಗೆ ಮಾರ್ಗ ತೋರಿಸುವುದರವಾಗ ಯೆಹೋವನು ನಿತ್ಯವೂ ನಡೆಸುತ್ತಾ ನಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸುವನಾಗಿರುತ್ತಾರೆ. ಹಲ್ಲೆಲೂಯ. ಮಾತ್ರವಲ್ಲ, ನೋಡಿ, ನಾವು ವಾಕ್ಯ ಓದಿದರಲ್ಲಿ ಯೆಶಾಯ ಪ್ರವಾದಿ 58ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ದೇವರು ಹೇಗೆ ನಡೆಸ್ತಾರಂದ್ರೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವನು. ಹಲ್ಲೆಲೂಯ. ಮರುಭೂಮಿಯಲ್ಲಿ, ಅರಣ್ಯದಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವನು. ಈ ವಿಷಯಗಳು ಅನೇಕರಿಗೆ ಗೊತ್ತಿರೋದು. ಇಸ್ರಾಯೇಲ್ ಮಕ್ಕಳು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಹಗಲು ಮೇಘಸ್ತಂಭದಲ್ಲಿಯೂ ರಾತ್ರಿ ಅಗ್ನಿಸ್ತಂಭದಲ್ಲಿಯೂ ನಡೆಸಿದ ದೇವರು ಅವರಿಗೆ ಆಹಾರಕ್ಕಾಗಿ ಆಕಾಶದಿಂದ ಮನ್ನಾ ಎಂಬ ಭೋಜನವನ್ನು ಅವರಿಗೆ ಕೊಟ್ಟು ತೃಪ್ತಿಪಡಿಸಿದ್ದು ನಮಗೆ ಅನೇಕರಿಗೆ ಗೊತ್ತಿರುತ್ತದೆ. ಆ ಮನ್ನಾದ ರುಚಿ ಏನಂದ್ರೆ ಜೇನುತುಪ್ಪ ಸೇರಿಸಿರುವಂತ ದೋಸೆ ತರ ಅಷ್ಟು ರುಚಿಯಾದ ಪದಾರ್ಥವನ್ನು ದೇವರು ಆಕಾಶದಿಂದ ಅವರಿಗೆ ಮನ್ನೆಯನ್ನು ಕೊಟ್ಟಿದ್ದರು. ಮತ್ತು ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣ ಮಾಡುವಾಗ ಬಂಡೆಯಿಂದ ಅವರಿಗೆ ನೀರನ್ನು ಕೊಟ್ಟು ದೇವರು ಪೋಷಿಸಿದರು. ಇಲ್ಲಿ ಪ್ರಿಯರೇ, ಪ್ರವಾದಿ ಹೇಳ್ತಾ ಇದ್ದಾರೆ, ಅರಣ್ಯದಲ್ಲಿ ಕೂಡ ನಿನ್ನ ಮರುಭೂಮಿಯಲ್ಲಿ ನಿನ್ನನ್ನು ತೃಪ್ತಿಪಡಿಸಿ ನಡೆಸುವನಾಗಿರುತ್ತಾರೆ. ಪ್ರಿಯರೇ, ಹಲ್ಲೆಲೂಯ. ಮರುಭೂಮಿಯಲ್ಲಿ ನಿಮ್ಮ ಆತ್ಮವನ್ನು ತೃಪ್ತಿಪಡಿಸಿ ನಡೆಸುವನು. ನಾವು ಅದಕ್ಕೊಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 33:19 ನಾವು ಓದಿಕೊಳ್ಳೋಣ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರಿಯರೇ, 2 ವಾರಗಳ ಹಿಂದೆ ವಾಕ್ಯ ಸಂದೇಶದಲ್ಲಿ ಈ ಒಂದು ವಾಕ್ಯ ಕೂಡ ನಾನು ನಿಮಗೆ ಹೇಳಿದೆ. ನೋಡಿ, ಯೆಹೋವನು ಆಕಾಶದಿಂದ ಭೂಮಿ ಮೇಲೆ ಸ್ಥಿರವಾಗಿ ನೋಡುತ್ತಾರೆ ಅಂತ ಒಂದು ವಾಕ್ಯ ಕೊಡುವಾಗ ಈ ವಾಕ್ಯ ನಾನು ನಿಮಗೆ ಹೇಳಿದೆ. ನೋಡಿ, ಇಲ್ಲಿ ದೇವರೇನ್ ಮಾಡ್ತಾರೆ, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವವನು.
ಮರುಭೂಮಿಯಲ್ಲಿಯೂ ಆತ್ಮವನ್ನು ತೃಪ್ತಿಗೊಳಿಸುವನು ಎಂದು ಯೆಶಾಯ ಪ್ರವಾದಿಯಲ್ಲಿ ಹೇಳುವಾಗ, ಕೀರ್ತನೆಗಳಲ್ಲಿ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಬರಕಾಲದಲ್ಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಮಾರ್ಗ ಒದಗಿಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ನಂಬಿರಿ, ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯುತ್ತದೆ, ನಿಮ್ಮ ಜೀವನದಲ್ಲಿ ಮಹಿಮೆಯಾದ ಕಾರ್ಯವನ್ನು ನಡೆಯುತ್ತದೆ ಪ್ರಿಯರೇ, ನೀವು ನಂಬುವರಾಗಿರಿ. ಹಲ್ಲೆಲೂಯಾ. ಅನೇಕ ಸಾಕ್ಷಿಗಳು ಹೇಳಲಿಕ್ಕಿದೆ, ಈ ರೀತಿಯಾಗಿ ನಡೆದಿರುವಂಥ ಅನೇಕ ಕಾರ್ಯಗಳು ಹೇಳಲಿಕ್ಕಿದೆ. ಪ್ರಿಯರೇ, ನೀವು ನಂಬಿರಿ, ನಂಬಿದರೆ ನೀವು ದೇವರ ಮಹಿಮೆಯನ್ನು ನೋಡುವಿರಿ. ಈ ಇಕ್ಕಟ್ಟಿನ ಸಂದರ್ಭದಲ್ಲಿ ನಾವು ಬೇಜಾರಾಗಿ ಕುಳಿತುಕೊಳ್ಳುವುದಕ್ಕಿಂತ ಈ ಇಕ್ಕಟ್ಟಿನ ಸಮಯದಲ್ಲಿ ಯೆಹೋವ ದೇವರಲ್ಲಿ ಅಥವಾ ಇರುವಾದನೇ ಎಂಬ ದೇವರಲ್ಲಿ ನಾವು ನಿರೀಕ್ಷೆಯುಳ್ಳವರಾಗಿ ದೇವರಲ್ಲಿ ಭರವಸದಿಂದ ಪ್ರಾರ್ಥಿಸುವುದಾಗಿರುವಾಗ ದೇವರು ನಮಗೆ ಬರಕಾಲದ ಅನುಭವದಲ್ಲಿ ದೇವರು ನಮ್ಮನ್ನು ಪೋಷಿಸಿ ನಡೆಸುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವಾಕ್ಯ ಕೂಡ 37ನೇ ಕೀರ್ತನೆ 19ನೇ ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ಹಲ್ಲೆಲೂಯಾ. ಪ್ರಿಯರೇ, ದೇವರನ್ನು ಹುಡುಕುವ ಮಕ್ಕಳಿಗೆ ವಿಪತ್ಕಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ಹಲ್ಲೆಲೂಯಾ. ನೋಡಿ, ಅವರು ವಿಪತ್ಕಾಲದಲ್ಲಿ ಆಶಾಭಂಗವಾಗುವುದಿಲ್ಲ. ವಿಪರೀತವಾದ ಸಂದರ್ಭದಲ್ಲಿ ಯೆಹೋವನಲ್ಲಿ ಭರವಸೆ ಇಟ್ಟ ಮಕ್ಕಳು, ದೇವರಲ್ಲಿ ಇರುವಾದನೆ ಎಂಬ ಸೃಷ್ಟಿಕರ್ತನಾದ ದೇವರಲ್ಲಿ ಭರವಸೆ ಇಟ್ಟಿರುವಂತ ಮಕ್ಕಳಿಗೆ ವಿಪರೀತ ಕಾಲದಲ್ಲಿಯೂ ಆಶಾಭಂಗ ಪಡುವಂಥದ್ದಿಲ್ಲ. ಹಲ್ಲೆಲೂಯಾ. ಆವಾಗ ಒಂದು ವೇಳೆ ಈಗ ಇಕ್ಕಟ್ಟಲ್ಲಿ ಇರುವವರು ಈ ವಾಕ್ಯ ಕೇಳುವಾಗ, ಪಾಸ್ಟ್ರೇ ನೀವು ನೋಡಿ ಏನೇನೆಲ್ಲ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲಲ್ಲ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಈ ವಿಪರೀತ ಕಾಲದಲ್ಲಿ ನಾವು ಕಷ್ಟಪಡ್ತಾ ಇದ್ದೀರ ನೋಡಿ, ಎಷ್ಟು ನಾವು ರಿಸ್ಕ್ ತಗೊಳ್ತಾ ಇದ್ದೀರಲ್ಲ ಅಂತ ನೀವು ಇರಿದ್ರೆ, ಈ ವಾಕ್ಯ ಕೇಳುವ ಸಮಯದಲ್ಲಿ ನೀವು ಹೇಳು, ಕರ್ತನೆ ಈ ವಾಕ್ಯಕ್ಕೆ ಜೀವ ಕೊಟ್ಟು ಇವತ್ತಿನಿಂದ ನನ್ನ ಜೀವನದಲ್ಲಿ ವ್ಯತ್ಯಾಸ ಕೊಡಿ. ಹಲ್ಲೆಲೂಯಾ. ಹೀಗೆ ಈ ವಾಕ್ಯ ಕೇಳುವ ತನಕ ನಿಮ್ಮ ಜೀವನದಲ್ಲಿ ಈ ಹೇಳಿದ ಹಾಗೆ ವಿಪರೀತ ಕಾಲದಲ್ಲಿ ಮರುಭೂಮಿಯಲ್ಲಿ ನಮ್ಮನ್ನು ನಡೆಸಿಕೊಳ್ಳುವುದೊಂದು ಅನುಭವ ಇಲ್ಲ ನಿಮಗೆ ಎಂದರೆ, ನೀವು ಈಗಲೂ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವವರಾಗಿದ್ದರೆ ಈ ವಾಕ್ಯ ಕೇಳುವ ಸಮಯದಲ್ಲಿ ಈ ಗಳಿಗೆಯಲ್ಲಿ ನೀವು ಒಂದು ನಿಮಿಷ ಕೇಳು, ಕರ್ತನೆ ಈ ವಾಕ್ಯದ ಶಕ್ತಿ ನಾನು ಕಾಣಬೇಕು, ಈ ವಾಕ್ಯದ ಮಹಿಮೆ ನಾನು ಅನುಭವಿಸಬೇಕು. ದೇವರೇ, ವಿಪರೀತ ಕಾಲದಲ್ಲಿ ಯೆಹೋವನ ಭಕ್ತರಿಗೆ ಆಶಾಭಂಗ ಪಡುವುದಿಲ್ಲ ಎಂದು ದೇವ ಸೇವಕರು ಹೇಳುವುದಾದರೆ, ನಾನು ಈ ವಾಕ್ಯವನ್ನು ಇವತ್ತು ಸ್ವೀಕಾರ್ಯ ಮಾಡುತ್ತೇನೆ, ಈ ವಾಕ್ಯವನ್ನು ನಾನು ಅಂಗೀಕರಿಸಿಕೊಳ್ಳುತ್ತೇನೆ. ಈ ವಾಕ್ಯದ ಫಲ ನಾನು ದೇವರ ನಾಳೆಯಿಂದ ಅದರ ಫಲ ನಾನು ಅನುಭವಿಸಬೇಕು ಅಂತ ನೀವು ಹೇಳಿರಿ. ನೀವು ನಂಬಿಕೆಯಿಂದ ಇದನ್ನು ಒಪ್ಪಿ ಅರಿಕೆ ಮಾಡಿರಿ, ನಾಳೆಯಿಂದ ನಿಮ್ಮ ಜೀವನದ ಪರಿಸ್ಥಿತಿ ಬದಲಾವಣೆ ಆಗುತ್ತದೆ. ಹಲ್ಲೆಲೂಯಾ. ನಿಶ್ಚಯವಾಗಿ ನಂಬಿರಿ, ಸೋತೋಗಬೇಡ. ನೋಡಿ, ಒಂದು ವಾಕ್ಯ ಕೂಡ ಓದಿ ನಾನು ನಿಮಗೊಂದು ಸಾಕ್ಷಿ ಹೇಳುತ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸನು. ಸ್ತೋತ್ರ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸನು. ನೀತಿವಂತನಾಗಿರುವವರಿಗೆ ಎಂದ ವಿಪರೀತ ಕಾಲದಲ್ಲಿಯೂ ಎಂದ ಬರಕಾಲದಲ್ಲಿಯೂ ನೀತಿವಂತನಿಗಾಗಿ ದೇವರು ಮಾರ್ಗ ಒದಗಿಸುವನಾಗಿರುತ್ತಾರೆ. ಅವರು ನೀತಿವಂತನನ್ನು ಹಸಿವೆಯಲ್ಲಿ ಬಿಡುವವನಲ್ಲ. ಸ್ತೋತ್ರ. ಆಮೇನ್ ಅಂತ ಹೇಳಿ ನೋಡಿ. ಈ ಮಾತು ನಾನು ಹೇಳ್ತಾ ಇರುವಾಗ ಈ ಮನೆಯಲ್ಲಿ ತಾನು ಇರೋದು, ನೀವು ಆಮೇನ್ ಅಂತ ಹೇಳಬೇಕು. ಆಮೇನ್ ಅಂತ ಹೇಳಿದ್ರೆ ಅರ್ಥ ಹಾಗೇ ಆಗಲಿಲ್ಲ. ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸುವುದಿಲ್ಲ ಅಂತ ಹೇಳುವಾಗ ನೀವು ಆಮೇನ್ ಅಂತ ಹೇಳಿದರೆ ಹೌದು ಹಾಗೆ ಆಗಲಿ ಅರ್ಥ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ನೋಡಿ, ನಾವು ಕೀರ್ತನೆಗಳಲ್ಲಿ ಹೋದ್ರೆ ಬರಕಾಲದಲ್ಲಿಯೂ ಅವರನ್ನು ದೇವರು ಕೈ ಬಿಡುವುದಿಲ್ಲ ಎಂದು ಓದಿದೆ. ಆಮೇನ್ ಎಂದು ಹೇಳಿರಿ. ಬರಕಾಲದಲ್ಲಿ ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ವಿಪರೀತ ಕಾಲದಲ್ಲಿ ನನ್ನ ಆಶಾಭಂಗ ಪಡಲಿಕ್ಕೆ ದೇವರು ಬಿಡಲ್ಲ.
ಆಮೇನ್, ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸುವುದಿಲ್ಲ. ಫಸ್ಟ್ ನಾವು ಹೇಳಿದೆಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಯೆಹೋವ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿರುವ ಹಾಗೆ, ಇರುವಾಗನೇ ಎಂಬ ದೇವರಲ್ಲಿ ನಿರೀಕ್ಷೆ ಉಳ್ಳವನಾಗಿರುವಾಗ ಆ ದೇವರು ಅವರನ್ನು ನಿತ್ಯವೂ ನಡೆಸುತ್ತಾರೆ ಪ್ರಿಯರೇ. ಮತ್ತು ಅವರನ್ನು ಮೇಘಸ್ತಂಭದಲ್ಲಿ ನಡೆಸುವರು, ಅಗ್ನಿ ಸ್ತಂಭದಲ್ಲಿ ನಡೆಸುವರು. ಅವರಿಗೆ ಈಗೋ ಮಾರ್ಗ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ಸ್ವರ ಕೇಳಿ ನಡೆಸಿಕೊಳ್ಳುತ್ತಾರೆ ಪ್ರಿಯರೇ. ಆಕಾಶದಿಂದ ಮನ್ನಯನ್ನು ಕೊಟ್ಟು ಪೋಷಿಸುವ ದೇವರು, ಬಂಡೆಯಿಂದ ನೀರು ಕೊಟ್ಟು ಪೋಷಿಸುವ ದೇವರು. ನೋಡಿ, ಇಲ್ಲಿ ನೀತಿವಂತನನ್ನು ಹಸಿವೆಗೊಳಿಸದೆ ಕಾಪಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇದೆಲ್ಲ ಹೇಳಿಕೊಂಡು ಹೋಗುವಾಗ ಯಾರಾದ್ರೂ ಜೀವನದಲ್ಲಿ ಇದು ಅನುಭವ ಇಲ್ಲದಿದ್ದರೆ, ಯಾರಾದ್ರೂ ಜೀವನದಲ್ಲಿ ಹೇಳುವ ತರ ಎಲ್ಲ ಆಗುತ್ತಾ ಇಲ್ಲದಿದ್ದರೆ, ನೀವು ಒಂದು ಪ್ರಾರ್ಥನೆ ಮಾಡು, ಕರ್ತನೇ, ನನ್ನ ಜೀವನದಲ್ಲಿ ಈ ಅನುಭವ ನನಗೆ ಆಗಬೇಕು ಸ್ವಾಮಿ ಎಂದು ಕೇಳುವರಾಗಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಇದು ಪಾಸ್ಟರ್ ನೀವು ಹೇಳ್ತಾ ಇರುವಾಗ, ನನ್ನ ಜೀವನದಲ್ಲಿ ಇದು ಅನುಭವ ಇದೆ, ನನ್ನ ಜೀವನದಲ್ಲಿ ಇದು ಸಾಕ್ಷಿ ಇದೆ ಎಂದು ಹೇಳುವವರು, ಹೌದು ಆಮೇನ್ ಎಂದು ದೇವರೇ ಸ್ತೋತ್ರ ಎಂದು ಹೇಳುವವರಾಗಿರಲಿ. ಹಲ್ಲೆಲೂಯಾ. ಎಷ್ಟೋ ಜನರು ಈ ದೇವರು ನಡೆಸಿಕೊಂಡು ಬರುವುದನ್ನು, ಬರಕಾಲದಲ್ಲಿ ನಡೆಸಿರುವುದನ್ನು, ಇಕ್ಕಟ್ಟಿನಲ್ಲಿ ನಡೆಸಿರುವುದನ್ನು, ರೋಗಾವಸ್ಥೆಯಲ್ಲಿ ನಡೆಸಿರುವುದನ್ನು, ಬಿಕ್ಕಟ್ಟುಗಳಲ್ಲಿ ನಡೆಸಿರುವುದನ್ನು, ಮರುಭೂಮಿ ತರಿರುವ ಅರಣ್ಯದ ತರ ಇರುವ ಜೀವನದಲ್ಲಿ ನಡೆಸಿರುವುದನ್ನು ಅನೇಕ ಮಕ್ಕಳಿಗೆ ಸಾಕ್ಷಿ ಹೇಳಲಿಕ್ಕಿದೆ. ನಿಮ್ಮ ಮನೆಯಲ್ಲಿ ಇದ್ದುಕೊಂಡು, ಹೌದು ಪಾಸ್ಟ್ರೇ, ನನ್ನನ್ನು ದೇವರು ನಡೆಸಿದ್ದಾರೆ ಎಂದು ಹೇಳಿಕೊಂಡು, ದೇವರೇ ನಡೆಸಿದ ದೇವರಿಗೆ ಸ್ತೋತ್ರ ಎಂದು ಹೇಳುವರಾಗಿರಲಿ. ಹಲ್ಲೆಲೂಯಾ. ಪ್ರಿಯರೇ, ಒಂದು ಸಾಕ್ಷಿ ನಾನು ಹೇಳುತ್ತೇನೆ. ಈಗ ನಿಮ್ಮಲ್ಲಿ ಯಾರಿಗಾದರೂ ಈಗ ಈ ಶಬ್ದ ಕೇಳುವವರಿಗೆ ಈ ಸಮಸ್ಯೆಗಳಿಂದ ಒಂದು ಬಿಡುಗಡೆ ಇಲ್ಲ, ಪಾಸ್ಟರ್ ನೀವು ಹೇಳಿದರೂ ಕೂಡ ನಾನು ಆ ಬಿಡುಗಡೆ ಅನುಭವಿಸ್ತಾ ಇಲ್ಲದಿದ್ದರೆ ಒಂದು ಸಾಕ್ಷಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಒಬ್ಬ ಸಹೋದರಿ ದೇವರಲ್ಲಿ ಭಕ್ತರಾಗಿ, ದೇವರಲ್ಲಿ ವಿಶ್ವಾಸ ಇಟ್ಟು ಕುಟುಂಬವಾಗಿ ದೇವರನ್ನು ನಂಬಿದ ಒಬ್ಬ ಸಹೋದರಿ ಇದ್ದರು. ಆ ಸಹೋದರಿ ದೇವರ ಮೇಲೆ ವಿಶ್ವಾಸವಿಟ್ಟು, ದೇವರ ಮೇಲೆ ಭಕ್ತಿ ಇಟ್ಟು, ದೇವರಿಗಾಗಿ ನಾನು ಏನಾದರೂ ಮಾಡಬೇಕು ಎಂಬ ಉದ್ದೇಶದಿಂದ, ಇಲ್ಲಿ ನಾವು ಓದಿದೆಯಲ್ಲ, ನೀತಿವಂತನರು. ಯಾರು ನೀತಿವಂತನರು ಎಂದು ನಾನು ಹೇಳ್ತಾ ಇದ್ದೇನೆ. ಆ ಒಂದು ಸಹೋದರಿ, ಅವರಿಗೆ ಅವರ ಜೀವನದಲ್ಲಿ ದೇವರು ಮಾಡಿದ ಆಶೀರ್ವಾದಗಳು, ತಮ್ಮ ಕುಟುಂಬಕ್ಕೆ ದೇವರು ಮಾಡಿರುವ ಆಶೀರ್ವಾದಗಳನ್ನು ದೇವರಲ್ಲಿ, ಆ ಆಶೀರ್ವಾದಗಳಿಂದ ದೇವರಲ್ಲಿ ಒಂದು ಕೃತಜ್ಞತೆ ಸಲ್ಲಿಸಿಕೊಂಡು ಆಕೆ ಒಂದು ತೀರ್ಮಾನ ಮಾಡಿದೆ, ನಾನಿರುವ ನನ್ನ ಊರಲ್ಲಿರುವ ಜನರಿಗೆ ಈ ಒಂದು ಸಂತೋಷ ಅವರಿಗೆ ತಿಳಿಸಬೇಕು, ನನ್ನ ಊರ ಜನರಿಗೆ ಈ ದೇವರ ಆಶೀರ್ವಾದ ತಿಳಿಸಬೇಕು. ಅದಕ್ಕಾಗಿ ದೇವರೇ, ನೀ ನನಗೆ ಆಶೀರ್ವದಿಸಿದರೆ ನಾನು ಈ ಆಶೀರ್ವಾದ ನನ್ನ ಊರು ಜನರಿಗೆ ಇದನ್ನು ತಿಳಿಸಬೇಕು ಅಂತ ಹೇಳಿಕೊಂಡು ಆ ಸಹೋದರಿ ತೀರ್ಮಾನ ಮಾಡಿದರು. ಹಲ್ಲೆಲೂಯಾ. ಯೆಹೋವನು ನೀತಿವಂತನರನ್ನು ಹಸಿವೆಗೊಳಿಸುವುದಿಲ್ಲ. ಆದರೆ ಆ ಸಹೋದರಿಗೆ ಅವರು ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ನಮ್ಮ ಸಭೆಗೆ ಬರ್ತಾ ಇದ್ದವರು. ಆದರೆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ನಮ್ಮ ಸಭೆಗೆ ಬರುವಾಗಲೂ ದೇವರು ಅವರನ್ನು ಕುಟುಂಬವಾಗಿ ಆಶೀರ್ವದಿಸಿದ್ದಕ್ಕಾಗಿ ಈ ದೇವರ ಬಗ್ಗೆ, ನನಗೆ ಕೊಟ್ಟ ಸಂತೋಷದ ಬಗ್ಗೆ ನನ್ನ ಸ್ವಂತ ಊರಲ್ಲಿ ತಿಳಿಸಬೇಕು ಎಂಬ ದೇವರ ಮೇಲಿರುವಂತಹ ತನ್ನ ಭಕ್ತಿಗೆ, ದೇವರ ಮೇಲಿರುವ ನನ್ನ ಪ್ರೀತಿಗಾಗಿ ಆ ಒಂದು ನೀತಿವಂತಳಾಗಿ ಆಕೆ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸುಮಾರು 250 ಕಿಲೋಮೀಟರ್ಗಿಂತ ದೂರ ಇರುವಂತ ಸ್ವಂತ ಗ್ರಾಮಕ್ಕೆ ಈ ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕಾಗಿ ಹೋಗುವರು. ಆ 6 ದಿವಸ ಕೆಲಸ ಮಾಡಿ 7ನೆಯ ದಿವಸ ಅಥವಾ ಭಾನುವಾರ ಮುಂಚಾಣೆ 4:15 ಜಿಗಣಿಯಿಂದ ಮೆಜೆಸ್ಟಿಕ್ ಬಸ್ಸು, ಫಸ್ಟ್ ಬಸ್ಸು ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 4:15 ಫಸ್ಟ್ ಬಸ್ಸು ಅಲ್ಲಿ ಸ್ಟಾರ್ಟ್ ಆಗಿದ್ರೆ 4:15 ಒಂದು ಹೆಣ್ಣು ಮಗಳು ಆ ಬಸ್ ಸ್ಟಾಪ್ ಅಲ್ಲಿ ಹೋಗಿ ಬಸ್ ಹತ್ತಿ ಸುಮಾರು 250 ಕಿಲೋಮೀಟರ್ಗಿಂತ ದೂರ ಇರುವಂತ ಸ್ವಂತ ಊರಿಗೆ ಹೋಗೋದು. ಇಲ್ಲಿ 4:15 ಬಿಟ್ಟಿದ್ದರೆ ಅವರೊಂದು ಸುಮಾರು 10 ಗಂಟೆ ಆಗುವಾಗ ಊರಿಗೆ ಸೇರೋದು. ಆ ಊರಲ್ಲಿ ತನ್ನ ಸ್ವಂತ ಮನೆ ಪಕ್ಕದಲ್ಲಿರುವಂತ ತನ್ನ ಸ್ನೇಹಿತರಿಗೆ, ತನ್ನ ಹಳೆಯ ಸ್ನೇಹಿತರು ಮತ್ತು ತನ್ನ ಸಂಬಂಧಿಗರು, ಸ್ವಂತದವರಿದ್ದಾರೆ, ಅವರಿಗೆ ಹೋಗಿ ಹೇಳೋದು, ನೋಡಿರಿ, ನನ್ನನ್ನು ಆಶೀರ್ವದಿಸಿದ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಇವತ್ತು ಭಾನುವಾರ ದಿವಸ, ಇದು ಯೇಸು ಸ್ವಾಮಿಯನ್ನು ಪ್ರಾರ್ಥಿಸುವ ದಿವಸ, ಆರಾಧನೆ ಮಾಡುವ ದಿವಸ.
ಬನ್ನಿರಿ, ಸ್ವಲ್ಪ ಹೊತ್ತು ಬಂದು ಕುತ್ಕೊಳ್ಳಿರಿ, ನಾನು ಆ ದೇವರ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಜೀವನದಲ್ಲಿ ಅದ್ಭುತ ಮಾಡಿದ ಯೇಸು ನಿನ್ನ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ ಎಂದು ಆ ಜನರಿಗಾಗಿ ಒಂದು ಸಾಕ್ಷಿ ಹೇಳಿ ತಮಗೆ ಗೊತ್ತಿರುವ ದೇವರ ಬಗ್ಗೆ ತಿಳಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಪ್ರಿಯರೇ, ಹಾಗೆ ಮಾಡುವ ಹಾಗೆ ಆ ವಾಕ್ಯವನ್ನು ಕೇಳುವ ಜನರು, ಆ ಸಹೋದರಿಯ ಸಾಕ್ಷ್ಯವನ್ನು ಕೇಳುವ ಜನರು, ಅವರು ಕುತ್ಕೊಂಡು ಆ ವಾಕ್ಯ ಕೇಳಿ ಪ್ರಾರ್ಥಿಸುವಾಗ ಈ ಸಹೋದರಿ ಅವರಿಗಾಗಿ ಪ್ರಾರ್ಥಿಸುವುದರಲ್ಲಿ ಅನೇಕರಿಗೆ ಒಂದು ಸಮಾಧಾನ ಇಲ್ಲದ ಅನೇಕರ ಹೃದಯಗಳಲ್ಲಿ ಸಮಾಧಾನ ಸಿಕ್ಕಿತು. ಕುಟುಂಬದಲ್ಲಿ ನೆಮ್ಮದಿ ಇಲ್ಲದ ಅನೇಕರ ಫಸ್ಟ್ ಅವರಿಗೆ ನೆಮ್ಮದಿ ಸಿಕ್ಕಿತು. ಎಷ್ಟೋ ಜನರಿಗೆ ತಲೆನೋವುಗಳು, ತುಂಬ ವರ್ಷಗಳಿಂದ ತಲೆನೋವಿರುವವರಿಗೆ ಅವರ ತಲೆನೋವು ವಾಸಿಯಾಯಿತು. ಕೈ ನೋವಾಗಿ ಕೈ ಎತ್ತಲಿಕ್ಕೆ ಆಗದಂತ ಕೆಲವರಿಗೆ ಅವರ ಕೈ ನೋವು ವಾಸಿಯಾಯಿತು. ಈ ರೀತಿಯಾಗಿ ದೇವರು ಅವರನ್ನು ಆಶೀರ್ವದಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಮತ್ತು ಅಲ್ಲಿ ಪ್ರಾರ್ಥನೆ ಎಲ್ಲ ನಡೆಸಿ ಭಾನುವಾರ ದಿವಸ ಅಲ್ಲಿ ಪ್ರಾರ್ಥನಾ ಎಲ್ಲ ನಡೆಸಿ ಅವರಿಗೆಲ್ಲ ಹೇಳಿ ಅವ್ರ ಮನೆಯಲ್ಲಿ ಹೋಗಿ ಯೇಸು ಕ್ರಿಸ್ತನು ಮಾಡಿದ ಆ ಉಪಕಾರಗಳೆಲ್ಲ ಬಹಳ ಹೇಳಿಬಿಟ್ಟು ಮತ್ತು ರಾತ್ರಿ ಅಲ್ಲಿಂದ ಬೆಸ್ಸತ್ತಿ ಬಂದಿದ್ದರೆ ಮುಂಚಾಣೆಯಲ್ಲಿ ಮತ್ತೆ ಮೆಜೆಸ್ಟಿಕ್ ಅಲ್ಲಿ ಬರೋದು, ಸೋಮವಾರ ಬೆಳಿಗ್ಗೆ ಮತ್ತೆ ಅವರು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಯೆಹೋವನು ನೀತಿವಂತರನ್ನು ಹಸಿವೆಗೊಳಿಸನು. ನಾವು ನನ್ನ ಜೀವನದಲ್ಲಿ ಯಾಕೆ ಆಗುತ್ತಾ ಇಲ್ಲ, ನನ್ನ ಜೀವನದಲ್ಲಿ ಯಾಕೆ ನನಗೆ ಒಳ್ಳೇದಾಗ್ತಾ ಇಲ್ಲ, ನಾನು ನಂಬಿದರೂ ನನಗೆ ಬಂದಿಲ್ಲ ಅಂದಿದ್ದರೆ ಈ ಒಂದು ಸಾಕ್ಷಿ ನೀವು ಕೇಳಿರಿ. ಹಲ್ಲೆಲೂಯಾ. ಪ್ರಿಯರೇ, ಆ ಸಹೋದರಿ ಇಲ್ಲಿಂದ ಒಂದು 4:15 ಬಸ್ ಸ್ಟಾಪಕ್ಕೆ ಹೋಗಬೇಕಂದ್ರೆ ಅವ್ರ ಮನೆಯಲ್ಲಿ ಎಷ್ಟು ಗಂಟೆಗೆ ಎದ್ದು ರೆಡಿ ಆಗಬೇಕು ಯೋಚನೆ ಮಾಡಿರಿ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಮತ್ತು ಅವರು 4:15 ಅವರು ಬಸ್ ಸ್ಟಾಪಕ್ಕೆ ಹೋಗಿರಬೇಕು. ಅಲ್ಲಿಂದ 4:15 ಇನ್ನೂ ಮಬ್ಬಿರುವಾಗಲೇ ಒಂದು ಬಸ್ಸಲ್ಲಿ ಒಂದು ಹೆಣ್ಣು ಮಗಳು ಪ್ರಯಾಣ ಮಾಡಬೇಕು. ಅಲ್ಲಿಂದ 250 ಕಿಲೋಮೀಟರ್ಕ್ಕಿಂತ ದೂರ ಹೋಗಿ ಪ್ರಯಾಣ ಮಾಡಬೇಕು. ಅಷ್ಟು ದೂರ ಹೋಗಿ ಅಲ್ಲಿ ಜನರೆಲ್ಲ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದ ಬಗ್ಗೆ ಸಾಕ್ಷಿ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿ ನಡೆಸಿಕೊಂಡು ಮತ್ತು ಅದೇ ರಾತ್ರಿಯಲ್ಲಿ ಒಂದೊಂದು ದಿವಸ ಹೊರಟು ಬರುವುದು. ಇಲ್ಲಂದ್ರೆ ಒಂದು ದಿವಸ ಮುಂಚಾಣೆ ಅಲ್ಲಿಂದ ಹೊರಟು ಮತ್ತು ಮಧ್ಯಾಹ್ನ ಆಗುವಷ್ಟಕ್ಕೆ ಇಲ್ಲಿ ಬರುವುದು, ಮತ್ತೆ ಡ್ಯೂಟಿಗೆ ಹೋಗುವುದು. ಹಲ್ಲೆಲೂಯಾ. ಒಬ್ಬ ಸಹೋದರಿ ಈ ರೀತಿಯಲ್ಲಿ ಮಾಡುವಾಗ ಪ್ರಿಯರೇ, ಆದರೆ ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸನು. ಒಂದು ಸಾಕ್ಷಿ ಏನೆಂದರೆ ಈ ರೀತಿಯಾಗಿ ಅನೇಕ ಕಾಲಗಳು ವರ್ಷಗಟ್ಟಲೆ ಇದೇ ತರ ಡೈಲಿ ಭಾನುವಾರ ಹೋಗೋದು. ಒಂದೊಂದು ಭಾನುವಾರ ಏನಾದ್ರೂ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಒಂದೊಂದು ಭಾನುವಾರ ಹೋಗಲ್ಲ ಅಷ್ಟೇ. ಆದ್ರೆ ವರ್ಷಗಟ್ಟಲೆ ಇದೇ ತರ ಮಾಡಿರುವಾಗ ಈ ಕಳೆದ ಲಾಕ್ಡೌನಿನ ಸಮಯದಲ್ಲಿ ಸರ್ಕಾರ ಎಲ್ಲಾ ಕಂಪನಿಗಳು ಮತ್ತು ಎಲ್ಲ ರಜೆ ಕೊಡಬೇಕು ಅಂತ ಸರ್ಕಾರ ಘೋಷಣೆ ಮಾಡುವಾಗ ಹೀಗೆ ಅಗತ್ಯ ವಸ್ತುಗಳು ಇರುವಂತಹ ಸ್ಥಳಗಳಲ್ಲಿ ಸರ್ಕಾರದ ಪರ್ಮಿಷನ್ ಒಂದಿಗೆ ಕೆಲ ಕಂಪನಿಗಳು ನಡೆಸಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದರು. ಅಂದ್ರೆ ಹೆಚ್ಚಿನ ಜನ ಇಲ್ಲದೆ ಅಗತ್ಯ ಇರುವಂತಹ ಜನ ಮಾತ್ರ ಇಟ್ಟುಕೊಂಡು ಕೆಲಸ ನಡೆಸಿಕೊಳ್ಳಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಡುವಾಗ ಅನೇಕರಿಗೆ ಆವತ್ತು ಸುಮಾರು 1 ತಿಂಗಳ ಗಂಟೆ ಲಾಕ್ಡೌನ್ ಇರುವಾಗ ಪ್ರಿಯರೇ, ಈ ಒಂದು ಸಹೋದರಿಗೆ ಆ ಕಂಪನಿಯಲ್ಲಿ ಅನೇಕರಿಗೆ ಕೆಲಸ ಇಲ್ಲ, ಅವರಿಗೆಲ್ಲ ರಜೆ ಕೊಡುವಾಗ ಈ ಸಹೋದರಿ ಮಾಡಿರುವಂತಹ ಕೆಲಸದಲ್ಲಿ ಕೂಡ ಅವ್ರಿಗೂ ರಜೆ ಕೊಡಬೇಕಾಯಿತು. ಆದರೆ ಅವರಿಗೆ ಮತ್ತೆ ಇನ್ನೊಂದು ಸೆಕ್ಷನ್ ಅಲ್ಲಿ ಅವರಿಗೆ ಕೆಲಸ ಕೊಟ್ಟು ಈ ಲಾಕ್ಡೌನಿನ ಸಮಯದಲ್ಲಿ ಕೂಡ ಅವರಿಗೆ ಒಂದು ವರಿಮಾನವನ್ನು ದೇವರು ಕೊಟ್ಟು ಅವರನ್ನು ಆಶೀರ್ವದಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿಗ, ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸಲು, ಯೆಹೋವನು ನಿತ್ಯವೂ ನಿನ್ನ ಸಂಗಡ ಇದ್ದು ನಿನಗೆ ದಾರಿ ತೋರಿಸುವನಾಗಿರುತ್ತಾನೆ. ನಿತ್ಯವೂ ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುವ ದೇವರಾಗಿದ್ದಾನೆ. ಆದರೆ ನಡೆಸಬೇಕಂದಿದ್ದರೆ ನಮ್ಮಲ್ಲಿ ಒಂದು ನೀತಿ ಎಂಬುದು ನಮ್ಮಲ್ಲಿ ಇರಬೇಕು ಪ್ರಿಯರೇ, ಒಂದು ಕೃತಜ್ಞತೆ ಎಂಬುದು ನಮ್ಮಲ್ಲಿ ಇರಬೇಕು ಪ್ರಿಯರೇ. ನಾವು ಬರೀ ಪ್ರಾರ್ಥನೆ ಮಾತ್ರ ಮಾಡುವರಾಗಿ, ದೇವರೇ ನನ್ನ ಕಷ್ಟ ತೀರಿಸು, ನನ್ನ ಕಣ್ಣೀರೊರೆಸು, ನನ್ನ ದುಃಖ ತೀರಿಸು, ಈ ಇಕ್ಕಟ್ಟಿನಿಂದ ನನ್ನ ಬಿಡಿಸು ಅಂತ ಕೇಳಿಕೊಂಡು ಬಾಯಿ ಬಿಟ್ಟೊಂದು ಪ್ರಾರ್ಥನೆ ಮಾತ್ರ ಮಾಡುವರಾಗಿ ಮಾತ್ರ ಇರದೆ, ನಾವು ನೀತಿವಂತನರಾಗಿರುವರಾಗಿದ್ದರೆ, ನಮ್ಮ ಮನಸ್ಸು ಯಥಾರ್ಥತ್ವವುಳ್ಳವರಾಗಿದ್ದರೆ, ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯುಳ್ಳ ಒಂದು ಹೃದಯ ಇರುವರಾಗಿದ್ದರೆ, ಅವರು ಈ ಇಕ್ಕಟ್ಟಿನ ಸಮಯದಲ್ಲಿ ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಜವಾಗಿ ನಾವು ದೇವರಿಗಾಗಿ ಏನ್ ಮಾಡುತ್ತಾ ಇದ್ದೀರಿ? ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗಾಗಿ ನಾವು ಏನ್ ಮಾಡುತ್ತಾ ಇದ್ದೀರಿ? ನಮ್ಮನ್ನು ರಕ್ಷಿಸಿದ ದೇವರಿಗಾಗಿ ನಾವು ಏನ್ ಮಾಡ್ತಾ ಇದ್ದೀರಿ? ನಮಗೆ ಈಗ ಇದುವರೆಗೂ ಕಾಪಾಡಿದ ದೇವರಿಗಾಗಿ ನಾವು ಏನು ಮಾಡುತ್ತಾ ಇದ್ದೀರಿ? ಆ ವಿಷಯದಲ್ಲಿ ನಾವು ನೀತಿವಂತನರ, ದೇವರು ಮಾಡಿದ ಉಪಕಾರಗಳಿಗೆ ತಿರುಗಿ ದೇವರಿಗೆ ಕೊಡುವುದರಲ್ಲಿ ನಾವು ನೀತಿವಂತನರ, ಆ ವಿಷಯದಲ್ಲಿ ನಾವು ಸರಿ ಮಾಡಿರಿ. ಇವತ್ತು
ಈ ವಿಷಯ ಕೇಳುವಾಗಲೇ ನಾವು ದೇವರ ಕಾರ್ಯಗಳಲ್ಲಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಿ, ದೇವರಿಗೆ ನಾವು ಗೌರವ ಸಲ್ಲಿಸಿ, ದೇವರಿಗೆ ಮಹಿಮೆ ಸಲ್ಲಿಸಿ, ದೇವರಿಗೆ ನಾವು ಮಾಡಬೇಕಾದ ಕರ್ತವ್ಯಗಳು ನಾವು ಮಾಡಿಕೊಂಡು ಇವತ್ತಿನಿಂದ ಒಂದು ಪ್ರಾರ್ಥನೆ ಮಾಡಿ ನೋಡಿರಿ, ನಾಳೆಯಿಂದ ಜೀವನದಲ್ಲಿ ವ್ಯತ್ಯಾಸ ಕಾಣುತ್ತದೆ. ಹಲ್ಲೆಲೂಯಾ. ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸುವನಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇನ್ನೊಂದು ವಾಕ್ಯ ಕೂಡ ನಾವು ನೋಡಿಕೊಳ್ಳೋಣ. ಆಶೀರ್ವದಿಸಲ್ಪಡಲಿಕ್ಕಾಗಿ ದೇವರು ಹೇಳುವ ಒಂದು ವಾಕ್ಯ ಲೂಕನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ ನೋಡಿಕೊಳ್ಳೋಣ. ಕೊಡಿರಿ, ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೆಹೋವನು ನಿತ್ಯವೂ ನಮ್ಮನ್ನು ನಡೆಸಿಕೊಂಡು ಹೋಗಿ ನಮ್ಮ ಆತ್ಮವನ್ನು ತೃಪ್ತಿಪಡಿಸಿ ಎಲುಬುಗಳನ್ನು ಸಸಾರ ಮಾಡುವನೊಂದಿರುವಾಗ ನೋಡಿ, ಬರಕಾಲದಲ್ಲಿ ಕಾಪಾಡುವ ದೇವರು ಮತ್ತು ವಿಪತ್ಕಾಲದಲ್ಲಿ ಕಾಪಾಡುವ ದೇವರು, ನೀತಿವಂತನನ್ನು ಹಸಿವೆಗೊಳಿಸಿದ ಕಾಪಾಡುವ ದೇವರು. ಆ ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ ಇನ್ನೊಂದು ವಿಷಯ ಹೇಳಿದ್ರೆ, ಕೊಡೀರಿ ನಿಮಗೆ ಕೊಡಲ್ಪಡುವುದು. ಹಲ್ಲೆಲೂಯಾ. ಪ್ರಿಯರೇ, ನೀತಿವಂತನಾಗಿ ನೀತಿವಂತನಿಗೆ ಹಸಿವೆಗೊಳಿಸುವುದಿಲ್ಲ ಅಂತ ಹೇಳುವಾಗ, ಒಂದು ನೀತಿವಂತನಾದ ಒಬ್ಬ ಸಹೋದರಿ ಬಗ್ಗೆ ನಾನು ಸಾಕ್ಷಿ ಹೇಳುವಾಗ, ದೇವರು ಮಾಡಿದ ಉಪಕಾರವನ್ನು ನೆನೆಸಿ ದೇವರು ಕೊಟ್ಟ ಆಶೀರ್ವಾದವನ್ನು ಗ್ರಹಿಸಿಕೊಂಡು ತನಗೆ ಸಿಕ್ಕಿರುವ ಆಶೀರ್ವಾದ ಇನ್ನೊಬ್ಬರಿಗೆ ಸಿಕ್ಕಬೇಕು, ನನಗೆ ಸಿಕ್ಕಿರುವ ಸಮಾಧಾನ ಇನ್ನೊಬ್ಬರಿಗೆ ಸಿಕ್ಕಬೇಕು, ಅದು ನನ್ನ ಸ್ವಂತ ಊರವರಿಗೆ ಸಿಕ್ಕಬೇಕು ಅಂತ ಹೇಳಿ 250 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಹೋಗಿ ದೇವರಿಗಾಗಿ ತನ್ನ ಸಮಯವನ್ನು, ತನ್ನ ಆರೋಗ್ಯವನ್ನು, ತನ್ನ ಬಸ್ ಚಾರ್ಜ್ ಅನ್ನು ಕೂಡ ಖರ್ಚು ಮಾಡಿಕೊಂಡು ಹೋಗಿದೆ ಅಂತ ಹೇಳಿದ್ರೆ, ಇದು ಒಂದು ರೀತಿಯಲ್ಲಿ ಒಂದು ನಿಯತ್ತ, ಒಂದು ನೀತಿವಂತಿಕೆ ಎಂದು ಹೇಳಬಹುದು. ಹಲ್ಲೆಲೂಯಾ. ಪ್ರಿಯರೇ, ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ, ಯೆಹೋವನು ನಿತ್ಯವೂ ಜೊತೆಯಲ್ಲಿ ನಡೆಸಲಿಕ್ಕಾಗಿ ನಾವು ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಹೀಗೆ ಮತ್ತೆ ಹೇಳ್ತಾ ಇದ್ದಾರೆ, ನಾವು ಕೊಡುವವರಾಗಿರಬೇಕು. ದೇವರಿಂದ ಹೊಂದಿಕೊಂಡಿದ್ದನ್ನು ನೋಡಿ ನಾವು ಹಂಚಿಕೊಡುವವರಾಗಿರ್ಲಿಕ್ಕೆ ಮನಸ್ಸಿರಬೇಕು. ಹಲ್ಲೆಲೂಯಾ. ದೇವರಿಂದ ಹೊಂದಿಕೊಂಡಿರುವುದನ್ನು ದೇವರ ಹೆಸರಿನಲ್ಲಿ ಹಂಚಿಕೊಳ್ಳಲಿಕ್ಕಿರುವಂತ ಮನಸ್ಸಿರಬೇಕು. ಹಲ್ಲೆಲೂಯಾ. ಪ್ರಿಯರೇ, ಈ ಲಾಕ್ಡೌನಿನ ಸಮಯದಲ್ಲಿ ಅನೇಕರು ಕಷ್ಟಪಟ್ಟುಕೊಂಡಿರುವಾಗ, ಅನೇಕರು ಊಟಕ್ಕೆ ಮತ್ತದಕ್ಕಿರುವಾಗ ಎಷ್ಟೋ ಜನರು ತಮಗಿರುವುದರಲ್ಲಿ ಅದನ್ನು ಪಾಲು ಮಾಡಿಕೊಟ್ಟವರಿದ್ದಾರೆ. ಎಷ್ಟೋ ಸಂಸ್ಥೆಗಳು, ಎಷ್ಟೋ ವ್ಯಕ್ತಿಗಳು ಇದನ್ನು ಅನೇಕ ಮಕ್ಕಳಿಗೆ ಆ ಲಾಕ್ಡೌನ್ ಸಮಯದಲ್ಲಿ ಹೊರಗಡೆ ಹೋಗಿ ಏನೋ ದುಡಿಮೆ ಇಲ್ಲದಿರುವಾಗ ಕೊಡುವಾಗ ನೋಡಿ ಇರುವುದನ್ನು ಹಂಚಿಕೊಟ್ಟಿದ್ದಾರೆ. ನಮ್ಮ ಸಭೆಯಿಂದಲೂ ಕೂಡ ಎಷ್ಟೋ ಜನರಿಗೆ ಈ ನಮ್ಮ ಸಭೆಯಿಂದಲೂ ಕೂಡ ಇರುವುದನ್ನು ಹಂಚಿಕೊಳ್ಳಲಿಕ್ಕೆ ದೇವರು ಕೃಪೆ ನೀಡಿದ್ದಾರೆ. ವೈಯಕ್ತಿಕವಾಗಿ ನನಗೆ ಕೊಟ್ಟಿರುವುದರಲ್ಲಿ ಕೂಡ ನಮ್ಮ ಕುಟುಂಬಕ್ಕೆ, ಸೇವಕರಾದ ನಮ್ಮ ಕುಟುಂಬಕ್ಕೆ ಕೊಟ್ಟದಲ್ಲಿ ಕೂಡ ನಾವು ಮತ್ತೊಬ್ಬರಿಗೆ ಹಂಚಿಕೊಡುವ ಹಾಗೆ ದೇವರು ಸಹಾಯ ಮಾಡಿದ್ದಾರೆ. ಇಲ್ಲಿ ನಾವು ಆಶೀರ್ವದಿಸಲ್ಪಡಲಿಕ್ಕಾಗಿ ನಮ್ಮ ಬರಕಾಲದಲ್ಲಿಯೂ ನಾವು ಯೆಹೋವನು ನಮ್ಮನ್ನು ನಿತ್ಯವೂ ನಡೆಸಿಕೊಳ್ಳಲಿಕ್ಕಾಗಿ ನಮ್ಮಲ್ಲಿ ಇರಬೇಕಾದ ಇನ್ನೊಂದು ಗುಣವೇನೆಂದರೆ, ನಮಗಿರುವುದರಲ್ಲಿ ಇಲ್ಲದವರಿಗೆ ಹಂಚಿಕೊಡುವಂತ ಒಂದು ಗುಣ ನಮ್ಮಲ್ಲಿ ಇರಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ, 6ನೇ ಅಧ್ಯಾಯ ಲೂಕ 6:32 ಹೇಳ್ತಾರೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಎಷ್ಟು ಕೊಡುತ್ತಾರೆ? ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ಕೊಡುತ್ತಾರೆ. ನಾವು ಕೊಟ್ಟಿದೆ ಅಂತ ಹೇಳಿಕೊಂಡು ನಮಗೆ ಕಡಿಮೆ ಆಗುವುದಿಲ್ಲ. ದೇವರ ಹೆಸರಿನಲ್ಲಿ ಕೊಡುವಾಗ, ದೇವರ ನಾಮದ ಮಹಿಮೆಗಾಗಿ ನಾವು ಕೊಡುವಾಗ ನಮಗೆ ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ದೇವರು ಕೊಡುತ್ತಾರೆ. ಪ್ರಿಯರೇ, ಹೇಗೆ ಅಳತೆ ಮಾಡ್ತಾರೆ ಅಂದ್ರೆ ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವನು. ಹಲ್ಲೆಲೂಯಾ. ಈ ದಿನಗಳಲ್ಲಿ ದೇವರು ನಮಗೆ ಕೊಟ್ಟಿರುವುದರಲ್ಲಿ ಇಲ್ಲದೆ ಇರುವುದನ್ನು ಕೊಡಲಿಕ್ಕೆ ಯಾರು ಹೇಳುವುದೂ ಇಲ್ಲ, ಕೊಡಲಿಕ್ಕೆ ಆಗುವುದೂ ಇಲ್ಲ. ಹಲ್ಲೆಲೂಯಾ. ನಮ್ಮ ಸಮೀಪದಲ್ಲಿ ಈಗ ನನ್ನ ಮನೆಯಲ್ಲಿ ತೃಪ್ತಿ ಇದೆ, ಆದರೆ ನಮ್ಮ ಸಮೀಪದ ಮನೆಯಲ್ಲಿ ಅವರಿಗೆ ಊಟಕ್ಕೆ ಕಷ್ಟ ಇದೆ. ನನ್ನ ಮನೆಯಲ್ಲಿ ತೃಪ್ತಿ ಇದೆ. ಆವಾಗ ನನ್ನ ಮನೆಯಲ್ಲಿ ತೃಪ್ತಿ ಇರುವಾಗ ಪಕ್ಕದ ಮನೆಯಲ್ಲಿ ಈಗ ಊಟಕ್ಕೆ ಕಷ್ಟ ಇರುವಾಗ ನನಗಿರುವುದರಲ್ಲಿ ಸ್ವಲ್ಪ ಅವರಿಗೆ ಕೊಡುವುದು
ನಾವು ಎಷ್ಟು ಅಳತೆಯಿಂದ ಯಾವ ಸ್ಥಿತಿಯಲ್ಲಿ ಕೊಟ್ಟಿದೆ ಅಂತ. 5 ಮೂಟೆ ಅಕ್ಕಿ ನಾನು ಇಟ್ಟುಕೊಂಡು ನಾನೊಂದು 5 kg ಕೊಟ್ಟಿದ್ದರೆ ಅದು ನನ್ನ ಅಳತೆ ಸರಿಯಾಗಲ್ಲ. ಹಲ್ಲೆಲೂಯಾ. 5 ಮೂಟೆ ಅಕ್ಕಿ ಇಟ್ಟುಕೊಂಡಿದ್ದರೆ 1 ಮೂಟೆ ಅಕ್ಕಿ ಆದರೂ ಅವರಿಗೆ ಕಷ್ಟ ಇರೋರಿಗೂ ಕೊಡುವಾಗೆ ಅದು ನನ್ನ ಅಳತೆ ಸರಿಯಾಗಿರುತ್ತವ. ಅವಾಗ ಹೆಂಗೆ ಮಾಡ್ತಾರೆ, ಯಾವ ಅಳತೆಯಿಂದ ನಾನು ಕೊಡ್ತೀರೋ ಅದೇ ಅಳತೆಯಲ್ಲಿ ದೇವರು ತಿರುಗಿ ಕೊಡ್ತಾರೆ. ಹಲ್ಲೆಲೂಯಾ. ಅಂದ ಪ್ರಿಯರೇ, ಆಶೀರ್ವದಿಸಲ್ಪಡಬೇಕಾ, ಇರುವುದರಲ್ಲಿ ಹಂಚಿಕೊಡುವರಾಗಿರಿ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆ ಭಾಗವನ್ನು ನಾನು ಮುಂದೆ ಬಿಡುತ್ತೇನೆ. ಹೀಗೆ ನಮ್ಮ ಜೀವನದಲ್ಲಿ ಕೆಲ ನಷ್ಟಗಳು ಬರುವಾಗೆ, ಕೆಲ ಕಷ್ಟಗಳು ಬರುವಾಗೆ ನಾವು ಕೆಲ ಸಮಯಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇವರ ಮಕ್ಕಳಾಗಿದ್ದರೆ ಕೂಡ, ಸತ್ಯ ದೇವರನ್ನು ನಂಬಿದವರಾಗಿದ್ರೆ ಕೂಡ, ಇರುವಾದನೇ ಎಂದ ದೇವರನ್ನು ನಂಬಿದವರಾಗಿದ್ರೆ ಕೂಡ, ಆ ದೇವರು ನಮ್ಮನ್ನು ನಿತ್ಯವೂ ನಡೆಸುವನಾಗಿದ್ದಾರೆ. ಆದರೂ ಕೆಲ ಸಮಯಗಳಲ್ಲಿ ನಾವು ಮಾನುಷಿಕವಾಗಿ ಯೋಚನೆ ಮಾಡುವುದು, ಮನುಷ್ಯ ಸಹಜವಾಗಿ ನಾವು ಲಾಭ ನಷ್ಟಗಳು ಲೆಕ್ಕ ಮಾಡುವುದು. ನಾವು ಇದು ಅಲ್ಲಿ ಹಂಗೆ ಹೋದ್ರೆ ಹೆಂಗೆ ನಷ್ಟ, ಈ ತರ ಹೋದ್ರೆ ಯಾವ ತರ ಲಾಭ ಬರುತ್ತದೆ, ಹಿಂಗೆ ಹೋದ್ರೆ ನಷ್ಟ ಬರುತ್ತೆ ಅಂತ ಲಾಭ ನಷ್ಟಗಳನ್ನು ನಾವು ಲೆಕ್ಕ ಮಾಡುವುದು. ಹಲ್ಲೆಲೂಯಾ. ಆದರೆ ದೇವರ ಕಾರ್ಯಗಳಲ್ಲಿ ಲಾಭ ನಷ್ಟ ಲೆಕ್ಕ ಮಾಡ್ಲಿಕ್ಕೆ ಹೋಗಬಾರ್ದು. ದೇವರ ಕಾರ್ಯಗಳಲ್ಲಿ ನಾವು ಕೈ ಚಾಚಿ ದೇವರ ಕಾರ್ಯಕ್ಕಾಗಿ ಮಾಡುವರಾಗಿರಬೇಕು. ಹಲ್ಲೆಲೂಯಾ. ನಾನು ಹೇಳಿದಿಲ್ಲ, ಒಬ್ಬ ಸಹೋದರಿ ಈ 250 ಕಿಲೋಮೀಟರ್ ಹೋಗಿದ್ದು, ಲಾಭ ನಷ್ಟ ನೋಡಿದರೆ ಒಂದು ಭಾನುವಾರ ದಿವಸ, ಒಂದು ದಿವಸ ರಜೆ ಇರುವಾಗೆ ಅವರು ಮನೆಯವರೊಟ್ಟಿಗೆ ಕುಟುಂಬ ಸಹಿತವಾಗಿ ಒಂದು ಒಳ್ಳೆ ಅಡಿಗೆಯನ್ನು ಮಾಡಿ ಸಂತೋಷವಾಗಿರ್ಬೋದಾಯಿತು. ಆದರೆ ಅವರೊಬ್ಬ ಹೆಣ್ಣು ಮಗಳಾದರೂ ಕೂಡ ಎಷ್ಟು ರಿಸ್ಕ್ ತಗೊಂಡಿದೆ, ತ್ಯಾಗ ಮಾಡಿದೆ. ಅದರಲ್ಲಿ ಲೆಕ್ಕ ನೋಡಿಲ್ಲ, ಅದರಲ್ಲಿ ನಷ್ಟ ಭಾಗ ಲೆಕ್ಕ ನೋಡಿಲ್ಲ, ಅದರಲ್ಲಿ ಲಾಭ ಸಿಕ್ಕುದ ಭಾಗ ನೋಡಿಲ್ಲ. ದೇವರ ನಾಮ ಮಹಿಮೆಗಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ನಾನೊಂದು ಸಾಕ್ಷಿಯಾಗಿ ಇದೆಲ್ಲ ನಡೆದಿರುವ ವಿಷಯಗಳು ನಿಮಗೆ ಹೇಳಿದೆ. ಯಾಕೆಂದರೆ ನೋಡಿ, ನಾವು ಹೊರಗಡೆ ಏನೇನೆಲ್ಲ ಕಿವಿ ತುಂಬ ಕೇಳಿಕೊಂಡು ಪ್ರಯೋಜನ ಇಲ್ಲ. ಎಷ್ಟೋ ಭಾಷಣಗಳು ನಾವು ಕೇಳಿರಬಹುದು, ಆದ್ರೆ ಅದೆಲ್ಲ ಕಿವಿಯಲ್ಲಿ ಕೇಳಿಕೊಂಡು ಹೋಗಿ ಪ್ರಯೋಜನ ಇಲ್ಲ. ಪ್ರಿಯರೇ, ಯೆಹೋವನು ನಮ್ಮನ್ನು ನಿತ್ಯವೂ ನಡೆಸುವ ದೇವರಾಗಿದ್ದಾರೆ. ಅವರು ಮರುಭೂಮಿಯಲ್ಲೂ ನಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಮ್ಮ ಎಲುಬುಗಳನ್ನು ಸಸಾರ ಮಾಡುವ ದೇವರಾಗಿದ್ದಾರೆ. ಅದಕ್ಕಾಗಿ ಬರೀ ನಮ್ಮ ನಂಬಿಕೆ ಮಾತ್ರ ಸಾಲದು, ಬರೀ ನಮ್ಮ ಬಾಯಿ ಮಾತಿನ ಪ್ರಾರ್ಥನೆ ಮಾತ್ರ ಸಾಲದು. ಅದಕ್ಕೆ ನಾವು ನೀತಿವಂದನರೂ ಆಗಿರಬೇಕು ಮತ್ತು ಯಥಾರ್ಥವಂದನರೂ ಆಗಿರಬೇಕು, ಕೃತಜ್ಞತೆಯುಳ್ಳವರು ಆಗಿರಬೇಕು, ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳುವರಾಗಿರಬೇಕು. ದೇವರಿಂದ ಆಶೀರ್ವಾದ ಎಲ್ಲ ಹೊಂದಿಕೊಂಡ ಮೇಲೆ, ದೇವರಿಂದ ಕೃಪೆಯೆಲ್ಲ ಹೊಂದಿಕೊಂಡ ಮೇಲೆ ನಾವು ಅದೆಲ್ಲ ಮರೆತು ಬಿಟ್ಟು ಎಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ ಬಂದಿದೆ, ನನ್ನ ಸ್ವಂತ ಶಕ್ತಿಯಿಂದ ಬಂದಿದೆ, ನನ್ನ ಸ್ವಂತ ದುಡಿಮೆಯಿಂದ ಬಂದಿದೆ ಎಂದು ಹೇಳಿಕೊಂಡು ದೇವರನ್ನೇ ಮರೆತು ಬಿಡುವಾಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತದೆ. ಪ್ರಿಯರೇ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿಮಗೆ ಕೊಡುವನಾಗಿರುತ್ತಾನೆ. ಮಾತ್ರವಲ್ಲ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳತೆ ಮಾಡಿ ಕೊಡುವನಾಗಿರುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಬೇಗನೆ ಮತ್ತೆ ವಾಕ್ಯಕ್ಕೆ ಮುಂದೆ ಹೋಗೋಣ. ಪ್ರಿಯರೇ, ಈಗಿನ ಕಾಲದಲ್ಲಿ ನಾವು ಈ ರೀತಿಯಾಗಿ ದೇವರು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಲಿಕ್ಕಾಗಿ ಇರುವಾದನೇ ಎಂಬ ದೇವರು ಈಗಿನ ಕಾಲದಲ್ಲಿ ನಮ್ಮ ಮಧ್ಯದಲ್ಲಿ ನೋಡಿ ನಮ್ಮ ಜೊತೆಯಲ್ಲಿರುವವರಾಗಿದ್ದಾರೆ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಇರುವಾದನೆ ಎಂಬ ದೇವರು, ಯೆಹೋವ ದೇವರು ಮೇಘಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋಗಿದ ದೇವರು, ಬಂಡೆಯಿಂದ ನೀರು ಕೊಟ್ಟ ದೇವರು, ಆಕಾಶದಿಂದ ಮನ್ನ ಕೊಟ್ಟ ದೇವರು, ಆ ಇಸ್ರಾಯೇಲ್ ಮಕ್ಕಳನ್ನು ದಾರಿ ನಡೆಸಿಕೊಂಡು ಬಂದ ದೇವರು ಹೀಗೆ ಎಲ್ಲಿದ್ದಾರೆ, ಹೀಗೆ ಹೇಗಿದ್ದಾರೆ? ಆವಾಗ ಮೇಘಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋದರು, ದೀಪಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋದರು. ಆದರೆ ಈಗ ದೇವರು ಹೇಗಿದ್ದಾರೆ ನೋಡೋಣ. ಅದಕ್ಕಾಗಿ ಒಂದು ವಾಕ್ಯ ಕೂಡ ಓದಿ ನಾವು ಅದನ್ನು ಕೂಡ ಧ್ಯಾನ ಮಾಡಿಕೊಂಡು ಮುಗಿಸಿಕೊಳ್ಳೋಣ. ನಾವು ಕೊಲೋಸಿಯರಿಗೆ ಬರೆದಿರುವಂಥ ಪತ್ರಿಕೆ 2ನೇ ಅಧ್ಯಾಯ 9, 10, 11 ವಾಕ್ಯ ಓದಿಕೊಳ್ಳೋಣ. ಕೊಲೋಸ್ಯದವರಿಗೆ ಬರೆದಿರುವ ಪತ್ರಿಕೆ 2ನೇ ಅಧ್ಯಾಯ 9, 10, 11 ವಾಕ್ಯಗಳು ಓದಿಕೊಳ್ಳೋಣ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಮೇಘಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋಗಿರುವ ದೇವರು,
ಆಗಿನ ಕಾಲದಲ್ಲಿ ದೀಪಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋಗಿರುವ ದೇವರು, ಆಗಿನ ಕಾಲದಲ್ಲಿ ಬಂಡೆಯಿಂದ ನೀರು ಕೊಟ್ಟು ಬಂಡೆಯಾಗಿ ಅವರ ಜೊತೆಯಲ್ಲಿದ್ದ ದೇವರು, ಆ ದೇವರು ಹೀಗೆ ನಮ್ಮ ಜೊತೆಯಲ್ಲಿದ್ದಾರೆ. ಹೇಗಿದ್ದಾರೆ? ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಹಾಲೆಲೂಯಾ. ಆವಾಗ ಮೇಘಸ್ತಂಭವಿತ್ತಲ್ಲ, ಆವಾಗ ದೀಪಸ್ತಂಭವಾಗಿತ್ತಲ್ಲ, ಆವಾಗ ಬಂಡೆಯಿಂದ ನೀರು ಕೊಟ್ಟುಕೊಂಡು ಬಂದಿದ್ದೀರಲ್ಲ. ಪೌಲಪೊಸ್ತಲನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಆ ಬಂಡೆ ಕ್ರಿಸ್ತನೇ ಎಂದು ಕೊರಿಂಥಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಅವರಿಗೆ ಮೇಘ ಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋಗಿರುವುದು ಕರ್ತನಾದ ಯೇಸು ಕ್ರಿಸ್ತನೇ ಎಂದು ಹೇಳ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಅವರಿಗೆ ದೀಪ ಸ್ತಂಭವಾಗಿ ಪ್ರಕಾಶವಾಗಿ ಅವರ ಜೊತೆಯಲ್ಲಿ ಹೋಗಿರುವುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದನ್ನು ನಾವು ಪತ್ರಿಕೆಯಲ್ಲಿ ಓದುತ್ತಾ ಇದ್ದೇವೆ. ಹಲ್ಲೆಲೂಯಾ. ಹೀಗೆ ಹೇಳ್ತಾ ಇದ್ದಾರೆ, ನಮ್ಮ ಜೊತೆಯಲ್ಲಿ ಎಲ್ಲಿ ಪಾಸ್ಟ್ರೆ ಮೇಘಸ್ತಂಭವಾಗಿ ನಾನು ಯಾವತ್ತೂ ನೋಡಿಲ್ಲಲ್ಲ, ದೀಪಸ್ತಂಭವಾಗಿ ನನ್ನ ಜೊತೆಯಲ್ಲಿ ಯಾವತ್ತೂ ದೇವರು ಬಂದಿಲ್ಲಲ್ಲ ಅಂತ ನಾವು ಹೇಳಿದರೆ, ಇಲ್ಲಿ ಪ್ರಿಯರು ಹೇಳ್ತಾರೆ, ಕ್ರಿಸ್ತನಲ್ಲಿಯೇ ಆ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದುವನಾಗಿದ್ದೀರಿ. ಹಲ್ಲೆಲೂಯಾ. ಹೀಗೆ ನಾವು ದೇವರಲ್ಲಿ ಮರುಭೂಮಿಯ ಜೀವನದಲ್ಲಿ, ಅರಣ್ಯದಲ್ಲಿರುವ ಜೀವನದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಈ ಕೊರೋನಾ ವೈರಸ್ಸಿನ ಮೂಲಕ ಬಂದಿರುವಂತಹ ಬಿಕ್ಕಟ್ಟುಗಳ ಮಧ್ಯದಲ್ಲಿ ನಾವು ಪರಿಪೂರ್ಣರಾಗಬೇಕಾಗಿದ್ದರೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡೇ ನಾವು ಪರಿಪೂರ್ಣರಾಗುವುದು. ಹಲ್ಲೆಲೂಯಾ. ಹೋದ ಭಾನುವಾರ ವಾಕ್ಯವನ್ನು ಕಳುಹಿಸಿ ಸ್ವಸ್ಥ ಮಾಡಿದ ದೇವರು, ವಾಕ್ಯದ ರೂಪದಲ್ಲಿರುವಂತಹ ಕ್ರಿಸ್ತ ಯೇಸು, ಇವತ್ತು ಆ ಕ್ರಿಸ್ತ ಯೇಸು ನಮ್ಮ ಜೊತೆಯಲ್ಲಿ ಇದ್ದುಕೊಂಡಿರುವಾಗ ಆ ಕ್ರಿಸ್ತ ಯೇಸು ಮೂಲಕವಾಗಿಯೇ ನಾವು ಪರಿಪೂರ್ಣತೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುವುದು. ಪ್ರಿಯರೇ, ನಮ್ಮ ಸ್ವಂತ ಪ್ರಯತ್ನ, ಸ್ವಂತ ಶ್ರಮೆಗಳು, ಅದಕ್ಕಾಗಿರುವಂಥ ಎಲ್ಲ ಕಾರ್ಯಗಳಿಂದಲೂ ನಾವು ಸ್ವಲ್ಪ ಮಾಡಬಹುದಷ್ಟೇ. ಆದರೆ ಪರಿಪೂರ್ಣತೆ ಆಗಬೇಕಂದ್ರೆ ಅದು ಕ್ರಿಸ್ತ ಯೇಸು ಮೂಲಕವಾಗಿಯೇ ಸಾಧ್ಯವಾಗೋದು. ಹಲ್ಲೆಲೂಯಾ. ಅದನ್ನು ನಂಬಿರಿ ಪ್ರಿಯರೇ. ಆಗಿನ ಕಾಲದಲ್ಲಿ ಮೇಘಸ್ತಂಭವಾಗಿ ದೀಪಸ್ತಂಭವಾಗಿ ಇರುವಾದರೆ ಎಂಬ ದೇವರು, ಯೆಹೋವನ ಆ ದೇವರು ಈಗ ನೋಡಿ ನನ್ನ ಜೊತೆಯಲ್ಲಿ ಕ್ರಿಸ್ತನ ರೂಪದಲ್ಲಿ ನನ್ನ ಜೊತೆ ಇರುತ್ತಾರೆ. ಅವರಲ್ಲಿದ್ದುಕೊಂಡೇ ನಾವು ಪರಿಪೂರ್ಣರಾಗಲಿಕ್ಕೆ ಸಾಧ್ಯವಾಗುವುದು. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ಆಗಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಈ ವಿಷಯವನ್ನು ಕೂಡ ಒಂದು ದಿವಸ ನಾನು ಒಂದು ಸಂದೇಶದಲ್ಲಿ ಹೇಳಿದೆ. ಆತನೇ ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು, ಎಲ್ಲದಕ್ಕಿಂತ ಮೇಲೆ, ಎಲ್ಲ ಅಧಿಕಾರ ಸ್ಥಾನಗಳಿಗೂ ಮೇಲೆ ಇರುವಂತವನು ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವೇ. ಎಲ್ಲ ದೊರೆತನಗಳಿಗೆ ಮೇಲೆ ಇರುವುದು ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವೇ. ಇದು ನಂಬಿಕೆಯಿಂದ ಸ್ವೀಕರಿಸಿರಿ. ಹಲ್ಲೆಲೂಯಾ. ಇದು ವಿಶ್ವಾಸದಿಂದ ಸ್ವೀಕರಿಸಿರಿ. ಇದು ಹೇಗೆ ಎಂದು ಕೇಳಿದ್ರೆ, ನಂಬಿದರೆ ನೀವು ದೇವರ ಮಹಿಮೆಯನ್ನು ನೋಡುವಿರಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತಾ ಇದೆ. ಆ ಕ್ರಿಸ್ತ ಯೇಸುವನ್ನು ನಾವು ನಮ್ಮಲ್ಲಿ ಸ್ವೀಕರಿಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಈ ಸಮಸ್ಯೆಗಳನ್ನು ನಾವು ಬಗೆಹರಿಸಿ ಮುಂದೆ ದಾಟಬಹುದು. ಹಲ್ಲೆಲೂಯಾ. ನೋಡಿ, ಅದಕ್ಕೆ ಒಂದು ವಾಕ್ಯ ಕೊಡೋದೋಣ, ಹೇಗೆ ಅದು ಸಾಧ್ಯವಾಗುತ್ತೆ ಎಂಬುದನ್ನು. ಎಫೆಸಿಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಎಫೆಸಿಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಎಲ್ಲರಿಗೂ ದೇವರು ಒಬ್ಬರೇ. ಆತನು ಎಲ್ಲರ ಮೇಲೆಯೂ ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರೆ, ಗಮನಿಸಿರಿ, ಈ ಸೀಕ್ರೆಟ್ ನೀವು ಅರ್ಥ ಮಾಡಿಕೊಂಡಿದ್ರೆ, ಈ ರಹಸ್ಯ ನೀವು ಅರ್ಥ ಮಾಡಿಕೊಂಡಿದ್ದರೆ, ನಾವು ದೇವರಿಂದ ನಿತ್ಯವೂ ನಡೆಸಲ್ಪಡುವರಾಗಿರುವಿರಿ. ನಮ್ಮ ಗುರಿ ಮಾತು ಯೆಶಾಯ ಪ್ರವಾದಿಯ ಪುಸ್ತಕ 58:11, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ಹಲ್ಲೆಲೂಯಾ.
ಹೇಗೆ ನಿತ್ಯವೂ ನಡೆಸುವರು? ಎಲ್ಲರಿಗೂ ತಂದೆಯಾಗಿರುವ ದೇವರೊಬ್ಬನೇ, ಆದರೂ ಎಲ್ಲರ ಮೇಲೆಯೂ ಎಲ್ಲರ ಮುಖಾಂತರವಾಗಿಯೂ ಕಾರ್ಯ ನಡೆಸುವನಾಗಿದ್ದಾರೆ. ಹಲ್ಲೆಲೂಯಾ. ಆ ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ರೂಪದಲ್ಲಿ ಈ ಭೂಮಿಗೆ ಬಂದವರು. ಪ್ರಿಯರೇ, ಯೇಸು ಕ್ರಿಸ್ತನು, ಆತನು ಹೋದ ಬಾರ ಹೇಳಿದಿಲ್ಲ, ವಾಕ್ಯವೆಂಬ ದೇವರು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಸೃಷ್ಟಿಕರ್ತನಾಗಿರುವ ಆ ಸೃಷ್ಟಿಕರ್ತನು ಏನ್ ಮಾಡಿದ್ದಾರೆ? ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅಡಕವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರಿ ಎಂದು ಹೇಳಲಿಕ್ಕೆ ಕಾರಣ ಎಂದರೆ, ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತನಲ್ಲಿ ಅಡಕವಾಗಿದೆ. ಎಷ್ಟು ಅಡಕವಾಗಿದೆ? ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿ ಅಡಕವಾಗಿದೆ ಅಂತ ಪೌಲಪೊಸ್ತಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿಯೇ ದೇವರ ಸಂಪೂರ್ಣತೆ ಇದೆ. ಆ ಸಂಪೂರ್ಣತೆ ಇರುವಂತ ಆ ಕ್ರಿಸ್ತನ ಮೂಲಕವಾಗಿ ಎಲ್ಲಾ ದೊರೆತನಗಳು, ಎಲ್ಲಾ ಅಧಿಕಾರಿಗಳು ನಡೆಯುತ್ತಾ ಇರುತ್ತದೆ. ಆ ಕ್ರಿಸ್ತನ ಯಾರಲ್ಲಿ ಕಾರ್ಯ ಮಾಡ್ತಾರೆ ಅಂತ ನೋಡಿದರೆ, ಎಲ್ಲರ ಮುಖಾಂತರ ಎಲ್ಲರಲ್ಲಿಯೂ ಕಾರ್ಯ ನಡೆಸ್ತಾರೆ. ಹಲ್ಲೆಲೂಯಾ. ನೋಡಿರಿ, ಪಾಸ್ಟ್ಗಳಲ್ಲಿ ಮಾತ್ರ ಕಾರ್ಯ ಮಾಡ್ತಾರೆ ಅಂದನ, ದೊಡ್ಡ ಬಿಷಪ್ಗಳಲ್ಲಿ ಕಾರ್ಯ ಮಾಡ್ತಾರೆ ಅನ್ನೋದನ್ನ, ದೊಡ್ಡ ಅಪೊಸ್ತಲರ ಮೂಲಕ ಮಾಡ್ತಾರೆ ಅಂತ ಹೇಳ್ತಾರೆ. ಆ ತಂದೆಯಾದ ದೇವರು ಕ್ರಿಸ್ತನಲ್ಲಿ ವಾಸ ಮಾಡುವ ಪರಿಪೂರ್ಣತೆಯ ಮೂಲಕವಾಗಿ ಎಲ್ಲರಲ್ಲಿಯೂ ಎಲ್ಲರ ಮೂಲಕವಾಗಿ ಕಾರ್ಯ ಮಾಡುತ್ತಾರೆ. ಎಲ್ಲರಲ್ಲಿ ಕಾರ್ಯ ಮಾಡ್ತಾರೆ. ಅಯ್ಯೋ, ನಾವು ಬಡವರು, ನಾವು ವಿದ್ಯಾಭ್ಯಾಸ ಇಲ್ಲದವರು, ನಾವು ಚಿಕ್ಕವರು, ನಮ್ಮಲ್ಲಿ ದೇವರು ಕಾರ್ಯ ಮಾಡ್ತಾರ, ನಮ್ಗೆಲ್ಲ ದೇವರು ಒದಗಿಸ್ತಾರ, ನಮಗೆಲ್ಲ ದೇವರು ಕಾರ್ಯ ನಡೆಸ್ತಾರ ಅಂತ ಹೇಳಿದ್ರೆ, ಪ್ರಿಯರೇ, ಎಲ್ಲರಲ್ಲಿಯೂ ದೇವರು ಮಾಡುತ್ತಾರೆ. ಈ ವಾಕ್ಯ ಸಂದೇಶ ನೀವು ಇವತ್ತೇ ಫಸ್ಟ್ ಕೇಳುವರಾಗಿರಬಹುದು. ಒಂದು ವೇಳೆ ಯೂಟ್ಯೂಬ್ ಮುಖಾಂತರವಾಗಿ ಇವತ್ತೇ ನೀವು ಹೊಸದಾಗಿ ವಾಕ್ಯ ಕೇಳುವರಾಗಿದ್ದರೆ ನೋಡಿರಿ, ಇವತ್ತು ಕೇಳುವ ನಿಮ್ಮಲ್ಲಿ ದೇವರು ಕಾರ್ಯ ಮಾಡುತ್ತಾರೆ. ಪ್ರಿಯರೇ, ನೀವು ಕ್ರೈಸ್ತವರಾಗಬೇಕು, ನೀವು ಕ್ರಿಸ್ತನಾಗಬೇಕು ಅಂದಲ್ಲ, ನೀವು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಿರಿ. ಕ್ರಿಸ್ತನು ಸೃಷ್ಟಿಕರ್ತನಾದ ದೇವರ ಸರ್ವ ಸಂಪೂರ್ಣತೆಯು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅಡಕವಾಗಿದೆ ಎಂಬುದನ್ನು ನೀವು ನಂಬಿರಿ. ಅದರಲ್ಲಿ ದೇವರ ಸಂಪೂರ್ಣತೆ ಇದೆ ಎಂದು ನಂಬಿರಿ ಅಷ್ಟೇ. ಇವತ್ತೇ ನೀವು ಕೇಳಿದರೆ ಇವತ್ತೇ ನಂಬಿರಿ. ನೀವು ನಂಬುವಾಗ ನಿಮ್ಮಲ್ಲಿಯೂ ಈ ದೇವರು ಕಾರ್ಯ ಮಾಡುತ್ತಾರೆ. ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ ಎಂದು ಮಾತ್ರವಲ್ಲ, ನಿಮ್ಮ ಮುಖಾಂತರವಾಗಿ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಆದನು ಎಲ್ಲರ ಮೇಲೆಯೂ ಎಲ್ಲರ ಮುಖಾಂತರ ಕಾರ್ಯ ಮಾಡುತ್ತಾರೆ. ಹೇಳಿದ್ರಲ್ಲ, ಆ ಸಿಸ್ಟ್ರು ಅವರು ಸ್ವಂತ ಊರಿಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಹೇಳಿ ಪ್ರಾರ್ಥಿಸುವಾಗ ಅನೇಕ ಜನರಿಗೆ ಅಲ್ಲಿ ಬಿಡುಗಡೆ ಕಾಣಿಸಿತು. ಯಾಕಂದರೆ ಎಲ್ಲರ ಮೂಲಕ ಕಾರ್ಯ ಮಾಡುತ್ತಾರೆ. ದೇವರು ಕಾರ್ಯ ಮಾಡಲಿಕ್ಕಾಗಿ ಬಿಟ್ಟು ಕೊಡಲಿಕ್ಕೆ ಯಾರಿಗೆ ಮನಸ್ಸಿದೆ ಅಂತ ದೇವರು ಹುಡುಕ್ತಾ ಇದ್ದಾರೆ. ಯಾರೇ ಆಗಲಿ, ದೊಡ್ಡವರು ಚಿಕ್ಕವರು, ಹೆಂಗಸರುಗಳು ಗಂಡಸರುಗಳು, ವಿದ್ಯಾಭ್ಯಾಸ ಇರುವರು ವಿದ್ಯಾಭ್ಯಾಸ ಇಲ್ಲದವರು, ದೊಡ್ಡ ಜಾತಿನೋ ಚಿಕ್ಕ ಜಾತಿನೋ, ಎಲ್ಲರನ್ನು ದೇವರು ಉಪಯೋಗಿಸ್ತಾರೆ. ಉಪಯೋಗಿಸಿಕೊಳ್ಳಲಿಕ್ಕಾಗಿ ನೀವು ಬಿಟ್ಟು ಕೊಟ್ಟು ನೋಡಿರಿ. ಅಯ್ಯೋ, ನನ್ನ ಕೆಲಸ, ನನ್ನ ಜೀವನ, ನನ್ನ ದುಡಿಮೆ, ನನ್ನ ಕೆಲಸ, ನನ್ನ ಕಂಪನಿ, ನನ್ನ ಬಿಸಿನೆಸ್ ಅಂತ ಹೇಳಿಕೊಂಡು ನಂದು 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 ಅಂತ ಹೇಳಿಕೊಳ್ಳುವಾಗಲೇ ಈ ಇಕ್ಕಟ್ಟು ಬರೋದು. ನನ್ನದಲ್ಲಿದ್ದುಕೊಂಡು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಿರುವಾಗಲೂ, ನಿಮ್ಮ ನಿಮ್ಮ ಬಿಸಿನೆಸ್ಗಳಿರುವಾಗಲೂ, ನಿಮ್ಮ ವ್ಯವಹಾರಗಳಿರುವಾಗಲೂ ಅದರ ಮಧ್ಯದಲ್ಲಿ ಸ್ವಲ್ಪ ದೇವರ ಕಾರ್ಯಗಳಿಗಾಗಿ, ದೇವರ ವಿಷಯಗಳಿಗಾಗಿ ನೀವು ಸಮಯವನ್ನು, ಸಂದರ್ಭವನ್ನು ದೇವರು ಕೊಟ್ಟದರಲ್ಲಿ ಒಂದು ಪಾಲುಗಳನ್ನು ಕೂಡ ದೇವರಿಗಾಗಿ ನೀವು ಕೊಟ್ಟು ನೋಡಿರಿ. ಆ ಸಮಯವನ್ನು ಕೊಟ್ಟು ನೋಡಿರಿ, ಸಂದರ್ಭವನ್ನು ಕೊಟ್ಟು ನೋಡಿರಿ. ದೇವರು ನಿಮ್ಮ ಮೂಲಕವಾಗಿ ಅದ್ಭುತ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಹಿಂಗೆ ಹೇಳದಲ್ಲ, ಇದೆಲ್ಲ ಅನುಭವದಿಂದ ಹೇಳ್ತಾ ಇದ್ದೀರಿ. ಪ್ರಿಯರೇ, ನಿಮ್ಮ ಮೂಲಕ ಕಾರ್ಯ ಮಾಡ್ತಾರೆ. ಅವರು ಎಲ್ಲರಲ್ಲಿ ವಾಸ ಮಾಡುವ ದೇವರಾಗಿದ್ದಾರೆ. ಅವರೆಲ್ಲರಲ್ಲಿ ವಾಸ ಮಾಡುವ ದೇವರಾಗಿದ್ದಾರೆ. ಒಂದು ಸಾಕ್ಷಿ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಸನಲ್ಲಿ ಮೊನ್ನೆ ಒಬ್ಬರು ನಮಗೆ ಫೋನ್ ಮಾಡಿದರು. ಪ್ರಿಯರೇ, ಒಂದು ಕೊರೋನಾ ಪೇಷಂಟ್ ಆಗಿರುವ ಒಬ್ಬರನ್ನು ಅವರು ಆಸ್ಪತ್ರೆಯಲ್ಲಿ ಇರುವಾಗ ಪ್ರಾರ್ಥನೆ ಮಾಡಿ ಅವರಿಗೆ ಬಿಡುಗಡೆ ಆಗಿ ಅವರು ಬಂದಿದ್ದರು. ಆ ವ್ಯಕ್ತಿ ಅವರ ಫ್ರೆಂಡ್ಸ್ಗೊಬ್ಬರಿಗೆ ಹೇಳಿದೆ, ನೋಡಿ, ನಾನೀಗ ಕೊರೋನಾ ಪೇಷಂಟ್ ಆಗಿ ಆಸ್ಪತ್ರೆಯಲ್ಲಿ ಹೋಗಿ ಸಾಯ್ಬೇಕಾದ ನಾನು ನೋಡಿ ತಿರುಗಿ ಜೀವಂತವಾಗಿ ಬಂದಿದೆ, ದೇವರು ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಟ್ಟಿದೆ ಅಲ್ವಾಗ ಅವರದ್ದು ಸಾಕ್ಷಿ ಮತ್ತೊಬ್ಬರಿಗೆ ಹೇಳುವಾಗ, ಅವ್ರ ಫ್ರೆಂಡ್ಸ್ ಹೇಳುವಾಗ, ಅವರ ಫ್ರೆಂಡು, ಅವರ ಮಗನು ಎಂಜಿನಿಯರಿಂಗ್ ಓದುತ್ತಾ ಇರುವ ಮಗನು ಕಿಡ್ನಿ ಸ್ಟೋನ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿರುವಂತ ನಮ್ಮ ಸಂದೇಶ ಕೇಳಿ, ನಮ್ಮ ಗುರುವಾರ ದಿವಸಗಳಲ್ಲಿರುವ ಸಾಕ್ಷಿಯ ಸಮಯದ ಕಾರ್ಯಕ್ರಮವನ್ನು ನೋಡಿ ಅವರು ನಮಗೆ ಕಾಲ್ ಮಾಡಿದ್ರು.
ಅವರು ನಮಗೆ ಕಾಲ್ ಮಾಡುವಷ್ಟಕ್ಕೆ ಏನಾಗಿದೆ ಅಂದರೆ ಈ ಕಿಡ್ನಿ ಸ್ಟೋನ್ ಆಪರೇಷನ್ ಮಾಡಲಿಕ್ಕೆ ಡಾಕ್ಟರ್ ಸಲಹೆ ಕೊಟ್ಟು ಅವ್ರು ಆಪರೇಷನ್ ಮಾಡಲಿಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದರು. ಹಲ್ಲೆಲೂಯಾ. ಅವರು ಆಪರೇಷನ್ ಥಿಯೇಟರ್ಗೆ ಹೋಗ್ಲಿಕ್ಕೆ ಮುಂಚೆ ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ಪಾಸ್ಟ್ರೆ, ನಿಮ್ಮ ಬಗ್ಗೆ ನಮಗೆ ನಂಬರ್ ಕೊಟ್ಟಿದ್ರು, ನೀವು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನನ್ನ ಮಗನಿಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟ್ರೆ, ನನ್ನ ಮಗನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇದೆ, ಕಿಡ್ನಿ ಸ್ಟೋನ್ ಇದೆ, ಈಗ ಆಪರೇಷನ್ ಥಿಯೇಟರ್ ಹೋಗ್ತಾ ಇದೆ, ನೀವೊಂದು ಪ್ರೇಯರ್ ಮಾಡಿ ಚೆನ್ನಾಗಾಗಲಿ, ಏನು ತೊಂದರೆ ಆಗಬಾರ್ದು ಅಂದ್ಕೊಂಡು ಪ್ರೇಯರ್ ಮಾಡಿ ಅಂತ ಹೇಳಿದೆ. ಹಲ್ಲೆಲೂಯಾ. ಪ್ರಿಯರೇ, ನಾನು ಆವಾಗ ಹೇಳಿದೆ, ಈಗ ಆಪರೇಷನ್ ಥಿಯೇಟರ್ಗೆ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ಯಾ? ಆಪರೇಷನ್ ಇಲ್ಲದಂತೆ ಕಿಡ್ನಿ ಸ್ಟೋನ್ ವಾಸಿ ಆಗಲಿಕ್ಕೆ ನಮ್ಮ ಸಭೆಯಲ್ಲಿ ಬಂದು ಆ ರೀತಿಗೆ ಪ್ರಾರ್ಥನೆ ಮಾಡಿ ಎಷ್ಟೋ ಜನರಿಗೆ ಕಿಡ್ನಿ ಸ್ಟೋನ್ ಪ್ರಾರ್ಥನೆ ಮೂಲಕ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಯೇಸು ಕರ್ತನು ಬಿಡುಗಡೆ ಕೊಟ್ಟಿದ್ದಾರೆ. ಇರುವಾದನೆ ಎಂಬ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ನಾವೇನು ಮಾಡಿಲ್ಲ, ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಆವಾಗ ನೀವು ಆಪರೇಷನ್ಗೆಲ್ಲ ರೆಡಿ ಮಾಡಿದಿರಾ? ಹೌದು, ಸೈನ್ ಮಾಡಿ ಕೊಟ್ಟಿದೆ, ಈಗ ಆಪರೇಷನ್ಗೆ ನಾವು ಒಪ್ಕೊಂಡಿದೆ, ಏನೇ ಬಂದರೂ ನಮ್ಮ ಜವಾಬ್ದಾರಿಯಿಂದ ಸೈನ್ ಮಾಡಿದೆ ಅಂತ ಹೇಳಿದ್ರು. ಹೌದಾ, ಸರಿ, ಹೋಗಲಿ ಬಿಡಿ, ಏನಾಗಿದೆ ಪ್ರಾರ್ಥನೆ ಮಾಡ್ತೀನಿ, ದೇವರ ಚಿತ್ತ ಆದರೆ ಆಪರೇಷನ್ ಇಲ್ಲದಂತೆ ದೇವರು ಬಿಡುಗಡೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಹಾಗೆ ಆಪರೇಷನ್ ಥಿಯೇಟರ್ಗೆ ಹೋಗುತ್ತಾ ಇರುವ ಎಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಬರಿಗಾಗಿ, ಅರುಣ್ ಎಂಬ ಸಹೋದರನಿಗಾಗಿ ನಾವು ಇಲ್ಲಿದ್ದುಕೊಂಡು, ಬೆಂಗಳೂರಲ್ಲಿದ್ದುಕೊಂಡು ನಾವು ಪ್ರಾರ್ಥನೆ ಮಾಡಿದೆ. ದೇವರೇ, ಆ ಮಗನ ಹಾಸನ ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್ನಲ್ಲಿಗೆ ಹೋಗ್ತಾ ಇದೆ, ನಿಮ್ಮ ಚಿತ್ತವಾದರೆ ಆಪರೇಷನ್ ಇಲ್ಲದಂತೆ ಆ ಮಗನ ಕಿಡ್ನಿ ಸ್ಟೋನ್ಗಳನ್ನು ದೇವರೇ ನೀಗಿಸಿಕೊಡು ಅಂತ ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ಮಾರನೇ ದಿವಸ ಅವರು ಫೋನ್ ಮಾಡಿದ್ರು, ಪಾಸ್ಟ್ರೆ ಆಪರೇಷನ್ ನಡೆದಿಲ್ಲ, ನೋಡಿ ನಮ್ಮ ಮಗನಿಗೆ ಸ್ವಲ್ಪ ಪರವಾಗಿಲ್ಲ, ನೋವು ಕಡಿಮೆ ಆಗಿದೆ. ಅದು ಏನಾಯಿತು, ಆಪರೇಷನ್ ಮಾಡಿಲ್ಲ. ಅದೇ ಆಪರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡು ಹೋಗುವಾಗ ನಾವು ಒಂದು ಮಾತು ಕೇಳಿದೆ, ನೀವು ಪ್ರೇಯರ್ ಮಾಡಿದೆಯಲ್ಲ, ಆಪರೇಷನ್ ಇಲ್ಲದಂದೇ ದೇವರು ಬಿಡುಗಡೆ ಕೊಡ್ತಾರೆ, ನೀವು ಪ್ರೇಯರ್ ಮಾಡಿದೆಯಲ್ಲ. ನಮ್ಗೆ ಸ್ವಲ್ಪ ನಂಬಿಕೆ ಬಂದು ನಾವು ಡಾಕ್ಟ್ರನ್ನ ಕೇಳಿದೆ, ಸಾರ್ ಇವತ್ತು ಆಪರೇಷನ್ ಮಾಡಬೇಡ, ನಾವು ಇನ್ನೊಂದು ಬರ್ತೀನಿ, ಇವತ್ತು ಬೇಡ ಸಾರ್ ಅಂತ ಹೇಳ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದು ಮನೆಗೆ ಬಂದು ನಾವು ಸ್ವಲ್ಪ ದಿವಸ ಇದೆ. ಆಮೇಲೆ ಅದೇ ಡಾಕ್ಟರ್ ಹತ್ರ ಒಂದು 2 ದಿವಸ ಬಿಟ್ಟು ಹೋಗಿ, ಸಾರ್ ನಾನು ಆಪರೇಷನ್ ಥಿಯೇಟ್ರಿಂದ ನಾನು ವಾಪಸ್ ಬಂದ್ರೆ ನಾನೇ ಅವರು, ನೋಡಿ ನನಗೆ ಈಗ ನೋವು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಆಪರೇಷನ್ ಇಲ್ಲದೆ ಮತ್ತೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಏನಿದ್ರೆ ಕೊಡಿ ಸರ್ ಅಂತ ಹೇಳ್ಬಿಟ್ಟು ನಾವು ಅದೇ ಡಾಕ್ಟರ್ ಹತ್ರ ಹೋಗಿ 2 ದಿವಸ ಟ್ಯಾಬ್ಲೆಟ್ ತಗೊಂಡು ಬಂದಿದೆ. ಮತ್ತೆ ಮೊನ್ನೆ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೆ ನಾನು ರಿಸರ್ಚ್ ಮಾಡ್ತಾ ಇರುವಾಗ ಮತ್ತು ನನಗೆ ಅದ್ರಲ್ಲಿ ಒಂದು ಕಲ್ಲು ಹೋಯಿತು, ತಿರುಗಿ ಆ ಕ್ಲಿನಿಕಲ್ಲಿ ಸ್ಕ್ಯಾನ್ ಮಾಡುವಾಗ ನೋಡಪ್ಪ 2 ಕಲ್ಲಿತ್ತು, ಅದರಲ್ಲಿ ಒಂದು ಕಲ್ಲಿಲ್ಲ, ಈಗ ಒಂದು ಸ್ಟೋನ್ ಕಾಣಿಸ್ತಾ ಇಲ್ಲ, ಕಿಡ್ನಿ ಸ್ಟೋನ್ ಒಂದು ಇಲ್ಲ, ಈಗ ಒಂದು ಹೋಯ್ತಪ್ಪ, ಪರವಾಗಿಲ್ಲ, ಅದೇ ಥರ ಇನ್ನೊಂದು ಕೂಡ ಹೋದ್ರೆ ಸಾಕು, ನಿಮಗೆ ಬೇಡಕ್ಕಾಗಿಲ್ಲ ಅಂತ ಹೇಳ್ಕೊಂಡು ನೋಡಿ ಅದಕ್ಕಾಗಿ ಇನ್ನೊಂದು ಸಾರಿ ನೀವು ಪ್ರೇಯರ್ ಮಾಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ಪ್ರಿಯರೇ, ಯಾಕೆ ನಾನು ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ತಂದೆಯಾಗಿರುವ ದೇವರೊಬ್ಬನೇ, ಅವರು ಎಲ್ಲರಲ್ಲಿ ವಾಸ ಮಾಡುತ್ತಾರೆ, ಅವರು ಎಲ್ಲರಲ್ಲಿಯೂ ಕಾರ್ಯ ಮಾಡುವನಾಗಿದ್ದಾರೆ, ಎಲ್ಲರ ಮುಖಾಂತರವಾಗಿ ಕಾರ್ಯ ಮಾಡ್ತಾರೆ. ನಿಮ್ಮ ಮುಖಾಂತರ ಕಾರ್ಯ ಮಾಡ್ತಾರೆ. ನೀವು ನಮ್ಮ ದೇವರನ್ನು, ಆ ಕ್ರಿಸ್ತ ಯೇಸುವಿನಲ್ಲಿ ದೇವರ ಸರ್ವ ಸಂಪೂರ್ಣ ಅಡಕವಾಗಿರುವ ದೇವರನ್ನು ನೀವು ಸ್ವೀಕರಿಸಿಕೊಂಡು, ಆ ದೇವರನ್ನು ನೀವು ಒಳಗಡೆ ನಂಬಿಕೆಯಿಂದ ದೇವರನ್ನು ಸ್ವೀಕಾರ ಮಾಡಿಕೊಂಡು ನೀವು ಪ್ರಾರ್ಥಿಸಿರಿ, ನಿಮ್ಮಲ್ಲಿ ಅದ್ಭುತ ಆಗುತ್ತದೆ, ನಿಮ್ಮ ಮುಖಾಂತರ ಮತ್ತೊಬ್ಬರ ಜೀವನದಲ್ಲಿ ಅದ್ಭುತ ಆಗುತ್ತದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿತ್ಯವೂ ನಡೆಸುವ ದೇವರಾಗಿದ್ದಾರೆ, ಅವರು ನಮ್ಮಲ್ಲಿ ವಾಸ ಮಾಡುವ ದೇವರಾಗಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಆ ದೇವರು ನಮ್ಮೊಳಗಡೆ ವಾಸ ಮಾಡ್ತಾರೆ. ನಾವು ಎಲ್ಲೋ ಹೋಗಿ ದೇವರ ಹುಡುಕಿ ಹೋಗಬೇಕಾಗಿಲ್ಲ, ಎಲ್ಲೋ ಒಂದು ದೇವರ ಪ್ರತಿಷ್ಠೆ ಹುಡುಕಿ ನಾವು ಹೋಗಬೇಕಾಗಿಲ್ಲ. ಆ ಸೃಷ್ಟಿಕರ್ತನಾದ ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾನೆ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಆತ್ಮ ಸ್ವರೂಪನು. ಹಲ್ಲೆಲೂಯಾ. ದೇವರು ಆತ್ಮ ಸ್ವರೂಪನಾಗಿರುವ ದೇವರಾಗಿದ್ದಾರೆ. ಪ್ರಿಯರೇ, ಹೀಗೆ ಎಲ್ಲರಲ್ಲಿ ವಾಸ ಮಾಡುತ್ತಾರೆ. ಹೇಗೆ ವಾಸ ಮಾಡ್ತಾರೆ? ಆತ್ಮ ಸ್ವರೂಪನಾಗಿ ನಮ್ಮಲ್ಲಿ ವಾಸ ಮಾಡ್ತಾರೆ. ದೇವರು ಆತ್ಮ ಸ್ವರೂಪನಾಗಿ ನಮ್ಮ ಒಳಗಡೆ ವಾಸ ಮಾಡುವನಾಗಿದ್ದಾರೆ. ಆ ಆತ್ಮ ಸ್ವರೂಪನಾಗಿರುವ ದೇವರು ನಮ್ಮಲ್ಲಿದ್ದುಕೊಂಡೇ ಕಾರ್ಯ ಮಾಡುವನಾಗಿರುತ್ತಾನೆ. ಇದು ಬೈಬಲಲ್ಲಿ, ಪವಿತ್ರ ಗ್ರಂಥದಲ್ಲಿ ಪ್ರಿಯರೇ, ಈ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದ್ದನ್ನೇ ನಾನು ಹೇಳ್ತಾ ಇರೋದು. ಈ ಬರೆಯಲ್ಪಟ್ಟಿದ್ದನ್ನೇ ನಿಜವಾಗಿ ಈಗಲೂ ನಡೆಯುತ್ತಾ ಇರೋದು, ನೆರವೇರಿರುವುದು. ನೀವು ನಂಬಿರಿ, ಸಂದೇಹ ಪಡದ ನಂಬಿರಿ, ನಿಮ್ಮ ಇಕ್ಕಟ್ಟು ನೀಗುತ್ತದೆ, ನಿಮ್ಮ ಬಿಕ್ಕಟ್ಟು ನೀಗುತ್ತದೆ, ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತದೆ. ನೀವು ನಂಬಿರಿ, ಇದು ನಿಜ ಒಪ್ಕೊಳ್ಳಿರಿ. ಆ ಸರ್ವ ಸಂಪೂರ್ಣದ ಈ ಕ್ರಿಸ್ತನಲ್ಲಿ ವಾಸವಾಗಿರುವಾಗ ಆ ಕ್ರಿಸ್ತನನ್ನು ನೀವು ಸ್ವೀಕರಿಸಿರಿ. ಹೇಗೆ? ಅವರ ಆತ್ಮನಾಗಿ ನಮ್ಮ ಒಳಗಡೆ ವಾಸ ಮಾಡುತ್ತಾರೆ, ಅವರು ವಾಕ್ಯವಾಗಿ ನಮ್ಮಲ್ಲಿ ಇರ್ತಾರೆ. ಹೋದವಾನವರು ಹೇಳಿದೆ, ಅವರು ವಾಕ್ಯವಾಗಿ ನಮ್ಮಲ್ಲಿದ್ದಾರೆ, ಅವರು ಆತ್ಮನಾಗಿ ನಮ್ಮ ಒಳಗಡೆ ವಾಸ ಮಾಡ್ತಾನೆ. ಯೋಹಾನ 4:24 ಹೇಳಿರೋದು, ದೇವರು ಆತ್ಮಸ್ವರೂಪನು. ಆ ಆತ್ಮಸ್ವರೂಪನಾಗಿರುವ ದೇವರು ಎಫೆಸಿಯ 4:6 ಹೇಳ್ತಾ ಇದೆ, ಅವರು ನಮ್ಮೆಲ್ಲರಲ್ಲಿ ವಾಸ ಮಾಡುವನಾಗಿದ್ದಾರೆ.
ಹಲ್ಲೆಲೂಯ. ಈ ದೇವರು ನಮ್ಮನ್ನು ನಿತ್ಯವೂ ನಡೆಸುವರಾಗಿದ್ದಾರೆ. ಒಂದು ವಾಕ್ಯ ಕೂಡ ಹೇಳಿ ಮುಗಿಸ್ತೇನೆ ಪ್ರಿಯರೇ. ಈ ದೇವರು ನಮ್ಮನ್ನು ನಡೆಸಿಕೊಳ್ತಾರೆ. ಈ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ನಿತ್ಯವೂ ನಡೆಸುತ್ತಾರೆ. ಈ ಭೂಮಿಯಲ್ಲಿ ನಮ್ಮನ್ನು ನಡೆಸುತ್ತಾರೆ. ಇಕ್ಕಟ್ಟುಗಳಿಂದ ಬಿಡಿಸಿಕೊಳ್ತಾರೆ, ಬಿಕ್ಕಟ್ಟುಗಳಿಂದ ಬಿಡಿಸಿಕೊಳ್ತಾರೆ, ನಮ್ಮ ಅಗತ್ಯಗಳನ್ನು ಪೂರೈಸಿ ನಡೆಸಿಕೊಳ್ತಾರೆ, ನಮ್ಮ ನಿರಾಶೆಗಳನ್ನು ನೀಗಿಸಿ ನಡೆಸಿಕೊಡ್ತಾರೆ, ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಕೊಡುತ್ತಾರೆ. 6 ವರ್ಷ ಮಕ್ಕಳಿಲ್ಲದಿರುವಂತ ಒಬ್ಬ ಹೆಣ್ಣು ಮಗಳಿಗಾಗಿ ಪ್ರಾರ್ಥನೆ ಮಾಡಿ ಹೀಗೆ 6 ವರ್ಷದ ಅನಂತರ ಹೀಗೆ ಆ ಸಹೋದರಿ ಒಂದು ಗರ್ಭವತಿ ಆಗಿದ್ದಾರೆ. ಪ್ರಿಯರೇ, ಅನೇಕ ಕಾರ್ಯಗಳ ಸಾಕ್ಷಿಗಳಿದ್ರಲ್ಲಿ ಹೇಳಲಿಕ್ಕಿದೆ. ಆದ್ದರಿಂದ ಈ ದೇವರು ಯೆಶಾಯ ಪ್ರವಾದಿಯ ಪುಸ್ತಕ 58ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೆಹೋವನು ನಮ್ಮನ್ನು ನಿತ್ಯವೂ ನಡೆಸಿಕೊಳ್ಳುವ ದೇವರಾಗಿದ್ದಾರೆ. ಅವರು ನಮ್ಮ ಆತ್ಮವನ್ನು ಮರುಭೂಮಿಯಲ್ಲೂ ನಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಮ್ಮ ಎಲುಬುಗಳನ್ನು ಸಸಾರ ಮಾಡುವನಾಗಿದ್ದಾರೆ. ನಮ್ಮ ದೇವರು ನಿತ್ಯವೂ ನಡೆಸುವನಾಗಿದ್ದಾರೆ. ಲಾಸ್ಟ್ ಅವರು ನಿತ್ಯವೂ ನಡೆಸಿಕೊಂಡು ಎಲ್ಲಿ ಗಂಡ ನಡೆಸ್ತಾರೆ? ಒಂದೇ ವಾಕ್ಯ ಕೂಡ ಹೇಳಿ ಮುಗಿಸುತ್ತೇನೆ. ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯ 21-22 ವಾಕ್ಯ. ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯ 21-22 ವಾಕ್ಯ. ಈ ವಾಕ್ಯ ಕೂಡ ಓದಿ ನಾವು ಧ್ಯಾನ ಮಾಡಿ ಮುಗಿಸಿಕೊಳ್ಳೋಣ. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ ನೋಡಿ, ಯೆಹೋವನು ನಮ್ಮನ್ನು ನಿತ್ಯವೂ ನಡೆಸುತ್ತಾರೆ. ಆ ಯೆಹೋವನು ಹೀಗೆ ಕೊಲೋಸ್ಯ ಪತ್ರಿಕೆ 2:9 ನಾವು ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ವಾಸ ಮಾಡ್ತಾ ಇದೆ. ಆ ಕ್ರಿಸ್ತನ ಆತ್ಮನು ಈಗ ಎಲ್ಲಿದ್ದಾರೆ? ಕ್ರಿಸ್ತನ ಆತ್ಮನು ನಮ್ಮ ಒಳಗಡೆ ಇದ್ದಾರೆ. ಅರ್ಥ ಆಗಿದೆಯಲ್ಲ? ನಿತ್ಯವೂ ನಡೆಸುವ ದೇವರು ಕ್ರಿಸ್ತನಲ್ಲಿದ್ದಾರೆ. ಆ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣ ಅಡಕವಾಗಿದೆ. ಆ ಕ್ರಿಸ್ತನ ಆತ್ಮನು ಈಗ ಎಲ್ಲಿದ್ದಾರೆ? ನಮ್ಮಲ್ಲಿದ್ದಾರೆ. ಹೀಗೆ ಕ್ರಿಸ್ತನ ಆತ್ಮನು ನಮ್ಮಲ್ಲಿರುವ ಕ್ರಿಸ್ತನ ಆತ್ಮನು ನಿತ್ಯವೂ ನಮ್ಮನ್ನು ನಡೆಸಿಕೊಡುತ್ತಾರೆ. ಎಡಕ್ಕೆ ತಿರುಗುವಾಗ ಇದೇ ಮಾರ್ಗ ಅಂತ ಹೇಳ್ತಾರೆ, ಬಲಗಡೆ ತಿರುಗುವಾಗ ಇದೇ ಮಾರ್ಗ ಅಂತ ಹೇಳ್ತಾರೆ. ದೇವರು ನಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸ್ತಾರೆ. ಅದನ್ನ ಮಾತುಗೆ ಕಿವಿ ಕೊಡಬೇಕಷ್ಟೇ, ಅದನ್ನ ಗಮನಿಸಬೇಕು. ಒಂದು ಸಮಸ್ಯೆ ಬರುವಾಗ ಇದರಲ್ಲಿ ಉತ್ತರ ಏನು, ಯಾಕೆ ಸಮಸ್ಯೆ ಅಂತ ತಿರುಗಬೇಕು, ಯಾಕೆ ನನಗೆ ನಷ್ಟ ಬರಲಿಕ್ಕೆ ಕಾರಣ, ಯಾಕೆ ಕಷ್ಟ ಬರಲಿಕ್ಕೆ ಕಾರಣ, ಯಾಕೆ ಹೋರಾಟ ಬರಲಿಕ್ಕೆ ಕಾರಣ ಅಂತ ಸ್ವಲ್ಪ ಹುಡುಕಿ ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡಿ ನೋಡಬೇಕು. ಆವಾಗ ದೇವರು ನಿಮಗೆ ಉತ್ತರ ಕೊಡ್ತಾರೆ. ಕನಸುಗಳಲ್ಲಿ ದರ್ಶನಗಳಲ್ಲಿ ಮಾತಾಡ್ತಾರೆ, ದೇವರ ವಾಕ್ಯದಲ್ಲಿ ಆತ್ಮದಲ್ಲಿ ಮಾತಾಡ್ತಾರೆ, ದೇವರ ಸೇವಕರ ಮೂಲಕ ಮಾತಾಡ್ತಾರೆ, ದೇವರ ಅಭಿಷಿಕ್ತರಾದ ವಿಶ್ವಾಸಿಗಳ ಮೂಲಕ ಮಾತಾಡ್ತಾರೆ. ಆದರೆ ಸಮಸ್ಯೆ ಬರುವಾಗ ಸ್ವಲ್ಪ ನಿಲ್ಲಬೇಕು, ಕೇಳಬೇಕು, ಆಲೋಚನೆ ಕೇಳಬೇಕು. ಹೀಗೆ ಈ ಭೂಮಿಯಲ್ಲಿ ನಡೆಸಿಕೊಂಡು ಹೋಗದ ದೇವರು ನಮ್ಮನ್ನು ನೋಡಿ ಎಲ್ಲಿ ಗಂಡು ನಡೆಸ್ತಾರೆ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದೇಶ ಮನಸ್ಸುಳ್ಳವರು ಆಗಿದ್ದರು. ಆದರೂ ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಮಾಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನಿತ್ಯವೂ ನಡೆಸಿಕೊಂಡು ದುಷ್ಕೃತ್ಯಗಳಿಂದ ಬಿಡಿಸಿ, ಅನ್ಯಾಯಗಳಿಂದ ಬಿಡಿಸಿ, ಅಕ್ರಮಗಳಿಂದ ಬಿಡಿಸಿ, ಪಾಪಕೃತ್ಯಗಳಿಂದ ಬಿಡಿಸಿ ಮತ್ತು ಆತ್ಮವನ್ನು ತೃಪ್ತಿಪಡಿಸಿ ನಮಗೆ ಬೇಕಾದನ್ನು ಕೊಟ್ಟು ಪೋಷಿಸಿ ದೇವರು ನಮ್ಮನ್ನು ಎಲ್ಲಿಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಗೊತ್ತಾ? ದೇವರು ನಮ್ಮನ್ನು ನಿತ್ಯವೂ ನಡೆಸಿಕೊಂಡು ನಮ್ಮನ್ನು ಏನು ಮಾಡಿಕೊಳ್ತಾರೆ ಅಂದರೆ, ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು ಅಂದಿದ್ದಾರೆ. ಹಲ್ಲೆಲೂಯಾ. ಇಷ್ಟೆಲ್ಲ ಕೊಟ್ಟು ದೇವರು ಪೋಷಿಸಿ ನಮ್ಮನ್ನು ಬಲಪಡಿಸಿಕೊಂಡು ಬರುವ ಉದ್ದೇಶ ಏನಂದರೆ ದೇವರ ಜೊತೆಯಲ್ಲಿ ನಾವು ಇರಲಿಕ್ಕಾಗಿ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೋಡಿ, ನಮ್ಮನ್ನು ದೇವರು ಎಲ್ಲ ವಿಧವಾದ ಪೋಷಣೆ ಕೊಟ್ಟು ನಡೆಸುವಾಗ, ಈ ಇಕ್ಕಟ್ಟು ಬಿಕ್ಕಟ್ಟುಗಳಿಂದಲೇ ಬಿಡಿಸಿಕೊಂಡು ಬರುವಾಗ, ಈ ಕಷ್ಟ ಸಂಕಟಗಳಿಂದಲೇ ಬಿಡಿಸಿಕೊಂಡು ಬರುವಾಗ, ಈ ರೋಗ ಸಂಕಟಗಳಿಂದಲೇ ಬಿಡಿಸಿಕೊಂಡು ಬರುವಾಗ ದೇವರು ನಮ್ಮನ್ನು ಬಿಡಿಸಿಕೊಂಡು ಬರುವಂಥ ಉದ್ದೇಶವೇನೆಂದರೆ, ನಾವು ಒಂದು ದೇವರು ನಮ್ಮನ್ನು ನಿರ್ದೋಷಿಗಳನ್ನಾಗಿ ನಿರಪರಾಧಿಗಳನ್ನಾಗಿಯೂ ಮತ್ತು ದೇವರು ನಮ್ಮನ್ನು ಪರಿಶುದ್ಧರಾಗಿ ನಿಲ್ಲಿಸಲಿಕ್ಕೆ. ಹಲ್ಲೆಲೂಯಾ. ಪ್ರಿಯರೇ, ದೇವರು ನಮಗೆಲ್ಲ
ಪೋಷಣೆ, ನಮ್ಗೆ ಆಯುಸ್ಸು ಕೊಟ್ಟಿದ್ದು, ಆರೋಗ್ಯ ಕೊಟ್ಟಿದ್ದು, ನಾವು ಕೇಳೋದೆಲ್ಲ ಕೊಟ್ಟಿದ್ದು, ತೃಪ್ತಿಪಡಿಸಿದ್ದು. ನೋಡಿ, ನಮ್ಮ ಕುಟುಂಬದ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಕೇಳೋದೆಲ್ಲ ದೇವರು ಕೊಡೋದು, ಎಲ್ಲ ಕೊಟ್ಟು ತೃಪ್ತಿಪಡಿಸಿ ದೇವರು ನಮ್ಮ ಜೊತೆಯಲ್ಲಿದ್ದು ನಡೆಸಿಕೊಂಡು ಬರುವ ಉದ್ದೇಶ ಏನಂದ್ರೆ, ನಮ್ಮನ್ನು ದೇವರು ಪರಿಶುದ್ಧರಾಗಿ ಕಾಣಬೇಕು ಅಂತ ನೋಡುತ್ತಾರೆ, ನಿರ್ದೋಷಿಗಳಾಗಿ ಕಾಣಬೇಕು ಅಂತ ನೋಡ್ತಾ ಇದ್ದಾರೆ, ನಿರಪರಾಧಿಗಳಾಗಿ ಕಾಣಬೇಕು ಅಂತ ನೋಡ್ತಾರೆ. ಈ ರೀತಿಯಲ್ಲಿ ನಮ್ಮನ್ನು ಶುದ್ಧರಾಗಿ ಮಾಡಿಕೊಂಡು ಏನ್ ಮಾಡ್ತಾರೆ, ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು ಅಂದಿದ್ದಾರೆ. ಈ ಭೂ ಯಾತ್ರೆಯನ್ನು ಮುಗಿದ ಮೇಲೆ, ನಮ್ಮ ಈ ಲೋಕದ ಜೀವನ ಮುಗಿದ ಮೇಲೆ, ನಮ್ಮ ಆತ್ಮವನ್ನು ದೇವರ ಸನ್ನಿಧಿಯಲ್ಲಿ ಅಥವಾ ಪರಲೋಕ ರಾಜ್ಯದಲ್ಲಿ ನಿಲ್ಲಿಸಬೇಕು ಅಂತ ದೇವರು ಇಷ್ಟಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಭೂಮಿಯಲ್ಲಿರುವ ಸುಖ ಸಂತೋಷ ಮಾತ್ರ ಕೊಟ್ಟು ಈ ಭೂಮಿಯಲ್ಲಿ ಒಂದು 6 ಅಡಿ ಮಣ್ಣಲ್ಲಿ ಮುಗಿದು ಹೋಗ್ಲಿಕ್ಕೆ ಮಾತ್ರ ಅಲ್ಲ ದೇವರ ಉದ್ದೇಶ. ಹೀಗೆ ಈ ಭೂ ಪ್ರಯಾಣವನ್ನು ಮುಗಿದಿದ್ದರೆ ಕೂಡ ನಮ್ಮ ಆತ್ಮವನ್ನು ದೇವರ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು ಅಂದಿದ್ದಾರೆ ಪ್ರಿಯರೇ. ನನ್ನ ಬಗೆಯೂ ನಿಮ್ಮ ಬಗೆಯಿರುವ ದೇವರ ಉದ್ದೇಶ, ನಾವೆಲ್ಲರೂ ಈ ಭೂ ಪ್ರಯಾಣ ಮುಗಿದು ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಇರಬೇಕು. ಆ ದೇವರ ಸನ್ನಿಧಿಯಲ್ಲಿ ಇರಬೇಕಂದ್ರೆ ನಾವು ಪರಿಶುದ್ಧರಾಗಿ ಕಾಣಬೇಕು, ನಿರ್ದೋಷಿಗಳಾಗಿ ಕಾಣಬೇಕು, ನಿರಪರಾಧಿಗಳಾಗಿ ಕಾಣಬೇಕು. ಹಿಂದಿನ ಕಾಲದಲ್ಲಿ ನಾವು ದೂಷಕರು, ಅನ್ಯರು ಮತ್ತು ದುಷ್ಕೃತ್ಯಗಳು ಮಾಡುವರು ಆಗಿದ್ದಿರಬಹುದು. ಹಲ್ಲೆಲೂಯಾ. ಆದರೆ ಆ ದುಷ್ಕೃತ್ಯಗಳಿಂದ, ಆ ಅನ್ಯರು ಮತ್ತು ದುಷ್ಕೃತ್ಯಗಳು ಮಾಡುವರಾಗಿ ನಮ್ಮನ್ನು ದೇವರು ಪರಿಶುದ್ಧರಾಗಿ ಮಾಡಲಿಕ್ಕೆ ಕ್ರಿಸ್ತನು ತನ್ನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣ ನಮಗಾಗಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾರೆ. ಆ ಕಲ್ವಾರಿ ಶಿಲುಬೆಯಲ್ಲಿ ಅವರು ಯಜ್ಞವಾಗಿ ಅರ್ಪಿಸಲ್ಪಟ್ಟಿದ್ದಾರೆ. ನಮಗಾಗಿ ರಕ್ತವನ್ನು ಸುರಿದಿದ್ದಾರೆ. ನಮಗಾಗಿ ಅದನ್ನು ಚಾಟಿ ಏಟುಗಳನ್ನು ಹೊಡೆದಿದ್ದಾರೆ. ಕಣ್ಣುಗಳು ಮುಚ್ಚಿಕೊಳ್ಳೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ನೀವಿರುವ ಸ್ಥಳಗಳಲ್ಲಿ ನಿಮ್ಮ ಕಣ್ಣುಗಳು ಮುಚ್ಚಿ ಧ್ಯಾನ ಮಾಡಿ. ಪ್ರಿಯರೇ, ಪ್ರಾರಂಭದಿಂದ ಹೇಳಿಕೊಂಡು ಬಂದಿದ್ದು ಇಷ್ಟೇನೆ. ಯೆಶಾಯ ಪ್ರವಾದಿಯ ಪುಸ್ತಕ 58ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ನಿಮ್ಮ ಮರುಭೂಮಿಯಲ್ಲೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುವ ದೇವರಾಗಿದ್ದಾರೆ ಪ್ರಿಯರೇ. ಆ ಯೆಹೋವನ ಎಂಬ ದೇವರು ಆದಿಯಲ್ಲಿ ಆ ಇಸ್ರಾಯೇಲ್ ಮಕ್ಕಳನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಅವರ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅವರ ಜೊತೆಯಲ್ಲಿದ್ದು ಅವರಿಗೆ ಬಂಡೆಯಿಂದ ನೀರು ಕೊಟ್ಟು ನಡೆಸಿಕೊಂಡು ಬಂದ ಆ ದೇವರು ಆ ಕ್ರಿಸ್ತನಲ್ಲಿ ಸರ್ವ ಸಂಪೂರ್ಣ ಅಡಕವಾಗಿದೆ. ಹೊಸ ಒಡಂಬಡಿಕೆ ಬರುವಾಗ ಕ್ರಿಸ್ತ ಯೇಸುವಿನಲ್ಲಿ ಆ ದೇವರ ಸರ್ವ ಸಂಪೂರ್ಣತೆ ಅಡಕವಾಗಿದೆ ಪ್ರಿಯರೇ. ಆ ಕ್ರಿಸ್ತನ ಮೂಲಕವಾಗಿಯೇ ಎಲ್ಲ ದೊರೆತನಗಳು, ಎಲ್ಲ ಅಧಿಕಾರಿಗಳು ಆತನ ಮೂಲಕವಾಗಿ ನೆರವೇರಲ್ಪಡುತ್ತದೆ, ನಡೆಯಲ್ಪಡ್ತಾ ಇದೆ ಪ್ರಿಯರೇ. ಆ ಕ್ರಿಸ್ತ ಯೇಸುವಿನ ಆತ್ಮನು ಎಫೆಸಿಯ ಪತ್ರಿಕೆ 4:6 ಹೇಳ್ತಾ ಇದೆ, ಆ ಕ್ರಿಸ್ತನ ಆತ್ಮನು ಎಲ್ಲರಲ್ಲಿಯೂ ಎಲ್ಲರ ಮುಖಾಂತರ ಕಾರ್ಯ ಮಾಡ್ತಾರೆ, ಎಲ್ಲರಲ್ಲಿಯೂ ವಾಸ ಮಾಡುತ್ತಾರೆ. ಎಲ್ಲರಲ್ಲಿ ಹೇಗೆ ವಾಸ ಮಾಡುತ್ತಾರೆ? ಯೋಹಾನ 4:24 ಆತ್ಮ ರೂಪದಲ್ಲಿ ನಮ್ಮಲ್ಲಿ ವಾಸ ಮಾಡುತ್ತಾರೆ ಪ್ರಿಯರೇ. ಆ ಆತ್ಮನಾಗಿರುವ ದೇವರು ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ಏನ್ ಮಾಡ್ತಾರೆ ಅಂದ್ರೆ, ಪರಿಶುದ್ಧರನ್ನಾಗಿ, ನಿರ್ದೋಷಿಗಳನ್ನಾಗಿ, ನಿರಪರಾಧಿಗಳನ್ನಾಗಿ ದೇವರ ಮುಂದೆ ನಿಲ್ಲಿಸಲಿಕ್ಕೆ ನೋಡುತ್ತಾ ಇದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ನಾವು ದುಷ್ಕರ್ಮಿಗಳಾಗಿರಬಹುದು, ನಾವು ಹಿಂದಿನ ಕಾಲದಲ್ಲಿ ಅನ್ಯರಾಗಿದ್ದಿರಬಹುದು, ನಾವು ಸತ್ಯ ದೇವರಿಗೆ ವಿರುದ್ಧವಾಗಿ ನಡೆದವರೇ ಆಗಿರಬಹುದು. ಕರ್ತನಾದ ಯೇಸು ಕ್ರಿಸ್ತನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ನಮ್ಮನ್ನು ದೇವರು ಶುದ್ಧೀಕರಿಸಿದ್ದಾರೆ. ಇದು ನಾವು ಒಪ್ಪಿದರೆ ಸಾಕು. ಯೇಸು ಕ್ರಿಸ್ತನ ಶಿಲುಬೆಯ ಮರಣ ನನ್ನ ಪಾಪಗಳ ಪರವಾಗಿ, ಯೇಸು ಕ್ರಿಸ್ತನ ಆ ಚಾಟಿ ಏಟುಗಳು ನನ್ನ ಪಾಪಗಳ ಪರವಾಗಿ ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾಗಿದೆ. ಆತನ ಹೊತ್ತ ಹೊರೆಯು ನನ್ನ ಸಂಕಷ್ಟಗಳು ಯಾವುದು, ಆತನ ಆ ಪೆಟ್ಟುಗಳು ನನ್ನ ಪಾಪದ ಪರವಾಗಿ, ನನ್ನ ಪರವಾಗಿ ಅವರು ಪೆಟ್ಟು ತಿಂದಿದ್ದಾರೆ, ನನ್ನ ಪರವಾಗಿ ಅವರು ಬಾಧಿಸಲ್ಪಟ್ಟಿದ್ದಾರೆ. ಆ ಕಲ್ವಾರಿ ಶಿಲುಬೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಆ ಕಲ್ವಾರಿ ಶಿಲುಬೆಯಲ್ಲಿ ದಾಹ 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 ಎಂದು ಕೂಗಿರುವುದು ನನ್ನ ಅಪರಾಧಗಳ ಪರವಾಗಿ. ಆ ಕಲ್ವಾರಿ ಶಿಲುಬೆಯಲ್ಲಿ ತಂದೆಯೇ, ನಾ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಾ ಎಂದು ಕೇಳಿರುವುದು ನನ್ನ ಅಪರಾಧಗಳ ಪರವಾಗಿಯೂ ನಿಮ್ಮ ಅಪರಾಧಗಳ ಪರವಾಗಿಯೂ ನಮ್ಮನ್ನು, ದುಷ್ಕರ್ಮಿಗಳಾಗಿರುವ ನಮ್ಮನ್ನು, ಅಪರಾಧಿಗಳಾಗಿರುವ ನಮ್ಮನ್ನು ಪರಿಶುದ್ಧರಾಗಿ ಮಾಡಲಿಕ್ಕೆ, ನಿರ್ದೋಷಿಗಳಾಗಿ ಮಾಡಲಿಕ್ಕೆ, ನಿರಪರಾಧಿಗಳಾಗಿ ಮಾಡಲಿಕ್ಕೆ, ನಮ್ಮನ್ನು ನಿತ್ಯವೂ ನಡೆಸಿಕೊಂಡು ಸ್ವರ್ಗ ಸಿಂಹಾಸನದ ಬಳಿಗೆ, ತಾನಿರುವ ಸ್ಥಾನ ಕಡೆಗೆ, ಅಲ್ಲಿ ತನಕ ನಮ್ಮನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಿತ್ಯವೂ ನಡೆಸುವ ದೇವರು. ಈ ಭೂಮಿಯಲ್ಲಿ ನಡೆಸುವುದು ಮಾತ್ರವಲ್ಲದೆ ಈ ಭೂಮಿಯಲ್ಲಿರುವ ನಮ್ಮ ಜೀವನ ಮುಗಿದು ಆ ಸ್ವರ್ಗ ರಾಜ್ಯದಲ್ಲಿ ನಮ್ಮನ್ನು ನಡೆಸಿಕೊಳ್ಳುವ ದೇವರು. ಕರ್ತನ ಕಡೆಗೆ ಒಪ್ಪಿಸಿಕೊಂಡು, ಹೌದು ದೇವರೇ, ನಾನು ಅದಕ್ಕೆ ಈಗ ನನ್ನನ್ನು ಸಮರ್ಪಣೆ ಮಾಡುತ್ತೇನೆ, ನನ್ನನ್ನೇ ಸಮರ್ಪಣೆ ಮಾಡುತ್ತೇನೆ, ನನ್ನನ್ನೇ ತಗ್ಗಿಸಿಕೊಡುತ್ತೇನೆ. ದೇವರೇ, ಒಂದು ಕಾಲದಲ್ಲಿ ನಾನು ನಂಬಿದವನು,
ಒಂದು ಕಾಲದಲ್ಲಿ ನಾನು ನಂಬಿದವಳು, ಆದರೆ ನನ್ನ ನಂಬಿಕೆ ನನ್ನ ಸ್ವಾರ್ಥಕ್ಕಾಗಿ ನಾನು ದೇವರೇ ನಿಮ್ಮನ್ನು ನಂಬಿದರೆ ಕೂಡ ನಾನು ಯಥಾರ್ಥವಾಗಿ ದೇವರೇ ನಿನಗೆ ತ್ಯಾಗ ಮಾಡಲಿಕ್ಕೆ ಒಂದು ಮನಸ್ಸಿಂದ ನಾನು ನಂಬಲಿಲ್ಲ, ನಿನ್ನಿಂದ ನಾನು ಪಡ್ಕೊಳ್ಳಿಕ್ಕೆ ನಂಬಿದೆ. ನನಗೆ ಯೇಸು ಸ್ವಾಮಿಯಿಂದ ಒಳ್ಳೇದಾಗಬೇಕು, ನನಗೆ ದೇವರಿಂದ ಒಳ್ಳೇದಾಗಬೇಕು, ಆದರೆ ನನ್ನಿಂದ ದೇವರಿಗೆ ಆಗಬೇಕು ಅಂತ ಚಿಂತೆ ಹೆಚ್ಚಾಗಿ ನನ್ನಲ್ಲಿ ಬಂದಿರಲಿಲ್ಲ. ಇವತ್ತು ದೇವರೇ ನಾನು ನೀತಿವಂತನಾಗಿ ನಿನಗಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ನನ್ನಿಂದ ದೇವರ ರಾಜ್ಯಕ್ಕೆ ಉಪಯೋಗ ಆಗಬೇಕು, ನನ್ನಿಂದ ದೇವರ ನಾಮಕ್ಕೆ ಉಪಯೋಗ ಆಗಬೇಕು, ನನ್ನಿಂದ ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು. ನಾನು ದೇವರಿಂದ ಹೊಂದಿಕೊಂಡು ಮತ್ತೊಬ್ಬರಿಗೆ ಹಂಚಿಕೊಡುವನಾಗಿರಬೇಕು. ದೇವರೇ ಅಂತ ಮನಸ್ಸು ನನಗೆ ಕೊಡಿ. ನಿನ್ನ ಆಲಯ ಆಹಾರ ಶೂನ್ಯವಾಗದಂತೆ, ನಿನ್ನ ದೇವರ ಆಲಯವು ಆಹಾರ ಶೂನ್ಯವಾಗದಂತೆ ನಿನಗಿರುವುದರಲ್ಲಿ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಬನ್ನಿರಿ ಅಂತ ಹೇಳಿರುವ ಹಾಗೆ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಬಂದು ನಾನು ದೇವರ ಸನ್ನಿಧಿಯಿಂದ ಮತ್ತೊಬ್ಬರಿಗೆ ಹಂಚಿಕೊಡುವುದು ಅದು ನನ್ನ ಧರ್ಮ, ಅದು ನನ್ನ ನೀತಿ, ಅದು ನನ್ನ ನ್ಯಾಯ. ದೇವರೇ ನಾನು ಅದನ್ನು ಪಾಲಿಸಿಕೊಳ್ಳಲಿಕ್ಕೆ ಈಗ ನನ್ನನ್ನು ತಗ್ಗಿಸಿಕೊಡುತ್ತೇನೆ. ಯೆಹೋವನು ನಿತ್ಯವೂ ನನ್ನನ್ನು ನಡೆಸಿಕೊಂಡು ಹೋಗಿ ನನ್ನ ಪ್ರಾಣವನ್ನು ಮರುಭೂಮಿಯಲ್ಲೂ ತೃಪ್ತಿಗೊಳಿಸುವುದು. ಈಗ ದೇವರೇ ಯಾಕೆ ನನಗೆ ಸಮಾಧಾನ ಇಲ್ಲ, ಯಾಕೆ ನನಗೆ ತೃಪ್ತಿ ಆಗ್ತಾ ಇಲ್ಲ, ಯಾಕೆ ನನಗೆ ಒಳ್ಳೆಯದಾಗ್ತಾ ಇಲ್ಲ? ಅನೇಕ ಸಾಕ್ಷಿಗಳು ಕೇಳಿದೆ. ಬರಕಾಲದಲ್ಲಿ ಬಿಡುಗಡೆ ಕೊಟ್ಟ ದೇವರ ಬಗ್ಗೆ, ಇಕ್ಕಟ್ಟಿನಲ್ಲಿ ಬಿಡುಗಡೆ ಕೊಟ್ಟ ದೇವರ ಬಗ್ಗೆ, ಸಹಾಯ ಮಾಡಿದ ದೇವರ ಬಗ್ಗೆ ನಾನು ಅನೇಕ ಸಾಕ್ಷಿಗಳು ಕೇಳಿದೆ. ಆದರೆ ಕರ್ತನೆ ನನಗೆ ಅದು ಇಷ್ಟು ದಿವಸ ನನಗದು ಅನುಭವಿಸಲಿಕ್ಕಾಗಿಲ್ಲ. ಅದರದ್ದು ಗುಟ್ಟು ನನಗೆ ಗೊತ್ತಿರಲಿಲ್ಲ, ಅದರದ್ದು ಸೀಕ್ರೆಟ್ ನನಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ಗೊತ್ತಾಯಿತು ಸ್ವಾಮಿ, ನಾನು ನೀತಿವಂತನಾಗಿರಬೇಕು, ನಾನು ಯಥಾರ್ಥವುಳ್ಳವನಾಗಿರಬೇಕು, ನ್ಯಾಯವುಳ್ಳವನಾಗಿರಬೇಕು, ನಾನು ಹಿಂದಿನ ಕಾಲದ ದುಷ್ಕರ್ಮಗಳಿಂದ ಹೊರಗಡೆ ಬಂದವನಾಗಿರಬೇಕು, ನಾನು ಹಿಂದಿನ ಕಾಲದ ದುರಭ್ಯಾಸಗಳಿಂದ ಹೊರಗಡೆ ಬಂದವನಾಗಿರಬೇಕು, ನಾನು ಹಿಂದಿನ ಕಾಲದ ದುರ್ನಡತೆಗಳಿಂದ ನಾನು ಹೊರಗಡೆ ಬಂದವನಾಗಿರಬೇಕು. ಹೌದು, ನಾನು ಪರಿಶುದ್ಧನಾಗಿ ನಿರ್ದೋಷಿಯಾಗಿ ನಿರಪರಾಧಿಯಾಗಿ ನಿನ್ನ ಮುಂದೆ ನಿಲ್ಲಲಿಕ್ಕೆ ಈಗ ನನ್ನನ್ನು ತಗ್ಗಿಸಿಕೊಡುತ್ತೇನೆ. ದೇವರೇ ನೀ ಎಲ್ಲರಲ್ಲಿಯೂ ಎಲ್ಲರ ಮುಖಾಂತರವಾಗಿಯೂ ಕಾರ್ಯ ಮಾಡುವನು ಮಾತ್ರವಲ್ಲ, ಎಲ್ಲರಲ್ಲಿ ವಾಸ ಮಾಡುವ ದೇವರು. ನನ್ನಲ್ಲಿ ವಾಸ ಮಾಡು ದೇವರೇ, ನನ್ನೊಳಗಡೆ ಬಂದು ವಾಸ ಮಾಡು ಸ್ವಾಮಿ, ನನ್ನೊಳಗಡೆ ಬಂದು ವಾಸ ಮಾಡಿ ಸ್ವಾಮಿ. ನೀ ಆತ್ಮನಾಗಿ ಆತ್ಮಸ್ವರೂಪನಾದ ದೇವರು, ಕ್ರಿಸ್ತ ಯೇಸುವಿನಲ್ಲಿ ಸರ್ವ ಸಂಪೂರ್ಣತೆಯು ವಾಸ ಮಾಡುವ ಆ ದೇವರು ಆತ್ಮನಾಗಿ ನನ್ನಲ್ಲಿ ಬಂದು ವಾಸ ಮಾಡಿರಿ. ಕರ್ತನೆ ಒಪ್ಪಿಸಿಕೊಂಡು ಪ್ರಾರ್ಥಿಸಿರಿ. ಪ್ರಿಯರೇ ತಗ್ಗಿಸಿಕೊಡು, ಒಪ್ಪಿಸಿಕೊಡು. ನಿಮಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯ ಸಂದೇಶವನ್ನು ಕೇಳಿರುವಂಥ ಪ್ರತಿಯೊಂದು ಮಕ್ಕಳಕ್ಕಾಗಿ ಪ್ರಾರ್ಥಿಸುತ್ತೇನೆ. ಯೆಹೋವನು ನಿತ್ಯವೂ ನನ್ನನ್ನು ನಡೆಸಿಕೊಂಡು ಹೋಗಿ ಮರುಭೂಮಿಯಲ್ಲೂ ನನ್ನ ಆತ್ಮವನ್ನು ತೃಪ್ತಿಪಡಿಸಿ ನನ್ನ ಎಲುಬುಗಳನ್ನು ಸಸಾರ ಮಾಡು. ಕರ್ತನೆ, ನೀವು ನಿತ್ಯವೂ ನಡೆಸುವ ದೇವರು. ನಿನ್ನ ನಡೆಸುವಿಗೆ ಈ ಮಕ್ಕಳಿಗೆ ಉಂಟಾಗಲಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಈಗೋ ನಿನ್ನ ಮಾರ್ಗ ಎಂದ ಸ್ವರ ಕೇಳುವಂತೆ ನಿನ್ನ ಮಕ್ಕಳಿಗೆ ಸಹಾಯವಾಗಲಿ. ಈ ವಾಕ್ಯ ಇವತ್ತು ಕೇಳಿದ ಮುಖಾಂತರವಾಗಿ ಈ ಮಕ್ಕಳೆಲ್ಲರೂ ಆಶೀರ್ವದಿಸಲ್ಪಡಲಿ. ಈ ವಾಕ್ಯದ ಮೂಲಕ ಮಕ್ಕಳಿಗೆ ಶುಭ ಉಂಟಾಗಲಿ. ಈ ವಾಕ್ಯಗಳ ಮೂಲಕ ಮಕ್ಕಳ ಜೀವನದಲ್ಲಿ ಬದಲಾವಣೆ ಉಂಟಾಗಲಿ. ಈ ವಾಕ್ಯಗಳ ಮೂಲಕ ಮಕ್ಕಳ ಜೀವನ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿಯಾಗಲಿ. ರೋಗಿಗಳು ಯೇಸುವಿನ ನಾಮದಲ್ಲಿ ಈ ವಾಕ್ಯಗಳ ಮೂಲಕ ಸ್ವಸ್ಥತೆ ಹೊಂದಿಕೊಳ್ಳಲಿ. ಬಡಸ್ತನದಲ್ಲಿರುವವರು ಯೇಸುವಿನ ನಾಮದಲ್ಲಿ ವಾಕ್ಯಗಳ ಮೂಲಕ ಅವರ ಬಡಸ್ತನಗಳು ನೀಗಿ ಹೋಗಲಿ. ಈ ವಾಕ್ಯಗಳ ಮೂಲಕ ಬೇರೆ ಪಾಪ ಕೃತ್ಯಗಳಲ್ಲಿ ಇರುವವರು ಪಾಪ ಕೃತ್ಯಗಳಿಂದ ಹೊರಗಡೆ ಬರಲಿ ಯೇಸು ನಾಮದಲ್ಲಿ. ಈ ವಾಕ್ಯಗಳ ಮೂಲಕ ಮಕ್ಕಳು ನೀತಿವಂತನರಾಗಿ ಮಾರ್ಪಡಲಿ. ಈ ವಾಕ್ಯದ ಮೂಲಕ ಮಕ್ಕಳು ಯಥಾರ್ಥವಂತನರಾಗಿ ಮಾರ್ಪಡಲಿ. ಈ ವಾಕ್ಯಗಳ ಮೂಲಕ ಮಕ್ಕಳು ದೇವರಿಂದ ಹೊಂದಿಕೊಂಡದನ್ನು ಸ್ವಾರ್ಥಕ್ಕಾಗಿ ಇಟ್ಟುಕೊಳ್ಳದೆ ದೇವರ ನಾಮದ ಮಹಿಮೆಗಾಗಿ ಹಂಚಿಕೊಡುವಂತವರಾಗಿರಲಿ. ಈ ವಾಕ್ಯಗಳ ಮೂಲಕ ಹಂಚಿಕೊಟ್ಟು ಅವರ ಅಳೆಯುವ ಅಳತೆಯಿಂದಲೇ ಅವರು ತಿರುಗಿ ಪಡೆದುಕೊಳ್ಳುವರು ಆಗಿರಲಿ. ನಿನ್ನ ಕೃಪೆಗೆ ಮಕ್ಕಳು ಪಾತ್ರರಾಗಲಿ, ನಿನ್ನ ಕರುಣೆಗೆ ಮಕ್ಕಳು ಯೋಗ್ಯರಾಗಲಿ, ನಿನ್ನ ದಯೆಗೆ ಮಕ್ಕಳು ಯೋಗ್ಯರಾಗಲಿ. ಈ ಭೂಮಿಯಲ್ಲಿ ಮಾತ್ರವಲ್ಲ ಕರ್ತನೆ, ಈ ಭೂ ಪ್ರಯಾಣವನ್ನು ಮುಗಿಸಿ ಈ ಮಕ್ಕಳು ದೇವರೇ ನೀನಿರುವ ಸ್ಥಳದಲ್ಲಿ ನಿಮ್ಮ ಸಂಗಡಲೇ ಅವರು ನಿರ್ದೋಷಿಗಳು, ನಿರಪರಾಧಿಗಳು, ಪರಿಶುದ್ಧವಾಗಿ ನಿಮ್ಮ ಸನ್ನಿಧಿಯಲ್ಲಿ ಅವರು ಸೇರಿ ಬರುವವರು ಆಗಿರಲಿ ಕರ್ತನೆ. ಅದಕ್ಕೆ ನೀವು ಕರ್ತನೆ ನಮ್ಮೆಲ್ಲರಿಗೂ ಅರ್ಹತೆ ಕೊಡಿಸುವ ನಿನ್ನ ದಾಸನಾಗಿರುವ ನನ್ನನ್ನು ಕೂಡ ಸೇರಿ ಸಮರ್ಪಿಸುತ್ತೇನೆ. ನನ್ನ ಕುಟುಂಬವನ್ನು ಕೂಡ ಸಮರ್ಪಿಸುತ್ತೇನೆ. ಕೇಳಿದ ಪ್ರತಿಯೊಂದು ಮಕ್ಕಳನ್ನು ದೇವರ ಪ್ರತಿಯೊಂದು ಕುಟುಂಬಗಳನ್ನು ನೀವು ಆಶೀರ್ವದಿಸು.
ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೇ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ವಾಕ್ಯ ಸಂದೇಶ ಕೇಳಿದ್ದೀರಲ್ಲ, ಪ್ರಾರ್ಥನೆ ಮಾಡಿದ್ದೀರಲ್ಲ, ಈ ದೇವರನ್ನು ನಾವು ನಂಬಿ ಆ ದೇವರ ಜೊತೆ ನಿತ್ಯವೂ ನಡೆಸುವ ದೇವರ ಜೊತೆಯಲ್ಲಿ ನಾವು ಜೊತೆ ಇರುವರಾಗಿರೋಣ. ಎಷ್ಟು ಕಾಲ? ಭೂಮಿಯಲ್ಲಿರುವಾಗ ಮಾತ್ರವಲ್ಲ, ವಾಕ್ಯದಲ್ಲಿ ಹೇಳಿದ ಹಾಗೆ ಆತನಿರುವ ಸನ್ನದಿಯಲ್ಲಿ, ಆತನ ಸಂಗಡ, ಆತನ ಜೊತೆಯಲ್ಲಿ, ಸ್ವರ್ಗ ರಾಜ್ಯದಲ್ಲಿ ಕೂಡ ಜೊತೆಯಲ್ಲಿರುವರಾಗಲಿ. ದೇವರ ಅದಕ್ಕೆ ನಿಮಗೆ ಸಹಾಯ ಮಾಡಲಿ. ಪ್ರಿಯರೇ, ನೀವೀಗ ನಿಮ್ಮ ಕಾಣಿಕೆಗಳು ಅರ್ಪಿಸುವರಾಗಿರಲಿ. ಹೀಗೆ ಎದ್ದು ನಿಂತು ಒಂದು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಎಲ್ಲರೂ ನಿಮ್ಮ ಮನೆಗಳಲ್ಲಿ ಎದ್ದು ನಿಲ್ಲಿರಿ. ಒಂದು ಉತ್ಸಾಹವಾಗಿ ಒಂದು ಚಪ್ಪಾಳೆ ಹೊಡೆದು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆರಾಧನೆ ಮಾಡಿದ್ದೀರಲ್ಲ, ಹಾಡಿದ್ದೀರಲ್ಲ. ನಾವೀಗೆ ಕೊನೆಯ ಆಶೀರ್ವಾದ ಹೊಂದಿಕೊಂಡು ತೃಪ್ತರಾಗಿ ಸಂತೋಷವಾಗಿರೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾ ಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೆನ್. ಪ್ರಿಯರೇ, ಇವತ್ತು ದೇವರು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಿಕೊಡೋದ ವಿಷಯದ ಬಗ್ಗೆ ಎಲ್ಲ ಕೇಳಿರುವ ಹಾಗೆ ನೀವು ಒಂದು ಸಾರಿ ಇದನ್ನು ಕೇಳಿಸ್ಕೊಂಡಿದ್ದೀರಲ್ಲ, ಮತ್ತೆ ನೀವು ಎಲ್ಲ ರಷ್ಟು ತಕ್ಕೊಂಡು ಮತ್ತೆ ಸಂಜೆ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗೆ ಒಂದು ಸಮಯ ಕೂಡ ಈ ವಾಕ್ಯ ಭಾಗ, ಆರಾಧನೆ ಭಾಗ ಎಲ್ಲ ಬಿಟ್ಟಿದ್ರು, ಮತ್ತು ನೀವು ಈ ವಾಕ್ಯ ಭಾಗ ಒಂದು ಸಾರಿ ಕೂಡ ನೀವು ಕೇಳಿಕೊಂಡು ಮತ್ತೆ ರಾತ್ರಿ ಸಂಜೆ ನೀವು ಪ್ರೇಯರ್ ಮಾಡಿ. ಆ ವಾಕ್ಯ ಒಂದು ಸಾರಿ ಕೂಡ ಕೇಳುವಾಗ ನಮಗೆ ಏನು ಮಾಡಬೇಕು, ಏನು ಬಿಡಬೇಕು, ಹೇಗಿರಬೇಕು ಅಂತ ಒಂದು ಸಾರಿ ಕೂಡ ನಮಗೆ ನೆನಪು ಬರುತ್ತದೆ. ಹಾಗೆ ವಾಕ್ಯ ಒಂದು ಸಾರಿ ರಾತ್ರಿ ಪ್ರಾರ್ಥನೆಯಲ್ಲಿ ಒಂದು ಸಾರಿ ಕೂಡ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿರಿ. ಯೆಹೋವನು ನಿಶ್ಚಯವಾಗಿ ನಿತ್ಯವೂ ನಿಮ್ಮ ಸಂಗಡ ಇದ್ದು ನಡೆಸಿಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.